ಆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯ ಮಹನೀಯರಿಗೆ ಸ್ವಾಗತನ ಕೋರ್ತೀನಿ. ಆ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 306 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 307ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಮಧುರ ಚಲ್ಲರ ಜನ್ಮದಿನದ ಪ್ರಯುಕ್ತವಾಗಿ ಮಧುರ ಚನ್ನರ ನನ್ನನಲ್ಲ ಕಾವ್ಯದಲ್ಲಿ ಆತ್ಮಶೋಧ ಕೃತಿಯ ಕುರಿತು ವಿಶೇಷ ಉಪನ್ಯಾಸವನ್ನ ಇಂದು ನಾವು ಏರ್ಪಡಿಸಿದ್ದೇವೆ. ಧಾರವಾಡ ಕಟ್ಟೆಯ ಹಲವಾರು ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಮ್ಮ ಪ್ರೀತಿ, ಹಾರೈಕೆ ಮತ್ತು ಭರವಸೆಯನ್ನ ನೀಡಿದ್ದೀರಿ. ಹೀಗಾಗಿ ಇಂದು ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರಿಗೆ ನೆಚ್ಚಿನ ವೇದಿಕೆಯಾಗಲಿ ಕಾರಣವಾಗಿದೆ. ವರುಷಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. 307ನೇ ಕಾರ್ಯಕ್ರಮ ಉಪನ್ಯಾಸದಲ್ಲಿ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಗೀತಯೋಗಿ ಲೇಖಕರು ವಿಜಯಪುರ ಇವರು ಮಧುರ ಚನ್ನರ ನನ್ನನಲ್ಲ ಕಾವ್ಯದಲ್ಲಿ ಆತ್ಮಶೋಧ ಕೃತಿಯ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆಯ ಎಲ್ಲ ಬಳಗದವರೆಲ್ಲರ ವತಿಯಿಂದ ಗೌರವಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ ಸರ್. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಉಪಸ್ಥಿತವಿರುವ ಎಲ್ಲ ಹಿರಿಯರಿಗೂ ಸಾಹಿತ್ಯಾಸಕ್ತರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕರಾದ ಗೀತಯೋಗಿ ಸರ್ ಅವರು ಮೂಲತಃ ವಿಜಯಪುರ ತಾಲೂಕಿನ ಸಾಲೋಟಗಿ ಊರಿನವರು. ಮೂಲತಃ ಪ್ರೌಢಶಾಲಾ ಶಿಕ್ಷಕರಾದ ಇವರು ಸಾಹಿತ್ಯದ ಬಗ್ಗೆ ಎಲ್ಲಿಲ್ಲದ ಪ್ರೀತಿ. ಗೀತಯೋಗ ಪ್ರತಿಷ್ಠಾನವನ್ನ ಸ್ಥಾಪಿಸಿ ಅದರ ಅಡಿಯಲ್ಲಿ ಸಾಹಿತ್ಯಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ. ಕಾವ್ಯದ ಕುರಿತು ಉಪನ್ಯಾಸ, ಧರ್ಮ ಸಮಯ ಆಯೋಜನೆ, ಧರ್ಮ, ದೈವ, ಆಧ್ಯಾತ್ಮದ ಕುರಿತು ಉಪನ್ಯಾಸ ನೀಡುವುದು ಸರ್ ಒಂದು ಹವ್ಯಾಸವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಡೆಸುತ್ತಿದ್ದ ಚಕೋರ 561 ವಿಜಯಪುರದ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಣೆಯನ್ನ ಮಾಡಿದ್ದಾರೆ. ಅರವಿಂದೋ ಸೊಸೈಟಿ ಘಟಕ ಸಾಲೋಟಿಗೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಲೋಟಿಯ ಪರಿಸರದ ಜಾನಪದ ಕಲಾ ಪ್ರಕಾರಗಳು, ಪುನರುತ್ಥಾನಕ್ಕಾಗಿ ಉಪನ್ಯಾಸ ನೀಡುವುದು, ಕಲಾ ಪ್ರದರ್ಶನ ಹಮ್ಮಿಕೊಳ್ಳುವುದು ಮತ್ತು ಕಲಾವಿದರ ಆರ್ಥಿಕವಾಗಿ ಸದೃಢರಾಗುವ ಶ್ರಮಿಸುತ್ತಾ ಬಂದಿರುತ್ತಾರೆ. ಭೀಮಾಂತರಂಗ ಜಗಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಕೇಂದ್ರ ಇಂಡಿ ಇದರ ಸಂಸ್ಥಾಪಕ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಹಿತ್ಯದಲ್ಲಿ ಎಲ್ಲಿಲ್ಲದ ಪ್ರೀತಿಯನ್ನು ಹೊಂದಿರತಕ್ಕಂತಹ ಗೀತಯೋಗಿಯವರು ಪದಗಳ ಕದ, ಕವಿತಾಗುಚ್ಛ ಮತ್ತು ಗಂಧದ ಔಟನ ಕವಿತಾಗುಚ್ಛವನ್ನ ಕೃತಿಗಳನ್ನ ಬರೆದಿದ್ದಾರೆ. ಇದರೊಂದಿಗೆ ಹಲವಾರು ಸಂಪಾದನಾ ಕೃತಿಗಳನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಶಿವಯೋಗಿ ಸಿದ್ದರಾಮ ಮತ್ತು ವಿಸ್ತಾರ ಎಂಬ 2 ಸಂಪಾದನಾ ಕೃತಿಗಳನ್ನ ಇವರು ಪ್ರಕಟಿಸಿದ್ದಾರೆ. ಇವರ ಒಂದು ಸೇವೆಯನ್ನ ಮೆಚ್ಚಿ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಸರನ್ನ ಹುಡುಕಿಕೊಂಡು ಬಂದಿವೆ. ಅಗ್ನಿಕೊಂಡ ಕವಿತೆಗೆ 2016ರ ಸಂಕ್ರಮಣ ಕಾವ್ಯ ಪುರಸ್ಕಾರ, ತಿಗರಿ ಕವಿತೆಗೆ ನವೀನ್ ಚಂದ್ರ ಪ್ರಕಾಶನ್ ಧಾರವಾಡ ಅವರು ಏರ್ಪಡಿಸಿದ ರಾಜ್ಯ ಮಟ್ಟದ ಕವಿತಾ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಅಂಬೇಡ್ಕರ್ ಚೌಕ್ ಕವಿತೆಗೆ ಮಿಂಚುಳ್ಳಿ ಕಾವ್ಯ ಬಹುಮಾನ, 2019ರ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನ ಈ ಕವಿತೆಗೆ ಸಿಕ್ಕಿದೆ. ಜೀವನಾಡಿ ಕರ್ನಾಟಕ ಸಾಹಿತ್ಯ ವೇದಿಕೆ ಮತ್ತು ಭಾರತ ಯುವ ವೇದಿಕೆ ಚಾರಿಟೇಬಲ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಕೊಡಮಾಡುವ ರಾಜ್ಯ ಮಟ್ಟದ ಅನುಭವ ಕವಿ ಮಧುರ ಚನ್ನ ಪ್ರಶಸ್ತಿಗೆ ಸರ್ ಅವರು ಭಾಜನರಾಗಿದ್ದಾರೆ. ಆಪಲ್ ಅವಾರ್ಡ್ 2024 ಭೀಮಾ ತೀರ ಸಾಹಿತ್ಯ ಜ್ಯೋತಿ ಪ್ರಶಸ್ತಿಗೂ ಕೂಡ ಸರ್ ಅವರು ಆಯ್ಕೆಯಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಗೀತಯೋಗಿಯವರು 2023ರ ಮೈಸೂರು ದಸರಾ ಕವಿಗೋಷ್ಠಿಗೆ ಆಯ್ಕೆಯಾಗಿ ಶಬ್ದ ಶಿಲ್ಪ ಕವಿತೆಯ ವಾಚನವನ್ನ ಅದರಲ್ಲಿ ಮಾಡಿದ್ದಾರೆ. ಇಂತಹ ಒಬ್ಬ ಮಹನೀಯರು ಇಂದು ನಮ್ಮೊಂದಿಗೆ ಧಾರವಾಡ ಕಟ್ಟೆಯಲ್ಲಿ ಬಂದು ತಮ್ಮ ಉಪನ್ಯಾಸ ನೀಡುತ್ತಿರುವುದು ಒಂದು ನಮ್ಮ ಸೌಭಾಗ್ಯವೇ ಸರಿ. ಸರ್, ಇಂತಹ ಮಹನೀಯರು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ.
ಮಹನೀಯರು ಇಂದು ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಮಧುರ ಚನ್ನರ ನನ್ನ ನಲ್ಲ ಕಾವ್ಯದ ಆತ್ಮಶೋಧ ಕೃತಿಯ ಕುರಿತು ಮಾತನಾಡುತ್ತಿದ್ದಾರೆ. ಸರ್, ಮೊದಲು 60 ನಿಮಿಷ ತಮ್ಮ ಉಪನ್ಯಾಸ ಮಂಡಿಸಲಿದ್ದಾರೆ. ನಂತರ ಅಧ್ಯಕ್ಷರ ಪೂರಕ ಮಾತುಗಳು, ಕೊನೆಯಲ್ಲಿ ಕೆಲವು ನಿಮಿಷಗಳ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ಉಪನ್ಯಾಸವನ್ನು ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಗೀತಯೋಗಿ ಸರ್, ಪ್ಲೀಸ್. ನಮಸ್ತೆ. ಧಾರವಾಡ ಕಟ್ಟೆ ಸಾಹಿತ್ಯಿಕ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅದರ ಅಧ್ಯಕ್ಷರೂ ಆದ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ಗೆ ಮತ್ತು ಅವರ ಎಲ್ಲ ಬಳಗಕ್ಕೆ ಹಾಗೂ ವೀಕ್ಷಕ ವಿದ್ವಾಂಸರಿಗೆ ಹಾಗೂ ವೀಕ್ಷಕ ಸಹೃದಯರಿಗೆ ಗೀತಯೋಗಿಯ ಅನಂತ ಪ್ರಣಾಮಗಳು. ಇಂದು ಧಾರವಾಡ ಕಟ್ಟೆ ಆಯೋಜಿಸಿದ 307ನೇ ಉಪನ್ಯಾಸ ವಿಷಯ ಮಧುರ ಚನ್ನರ ನನ್ನ ನಲ್ಲ ಕಾವ್ಯದಲ್ಲಿ ಆತ್ಮಶೋಧ. ಮಧುರ ಚನ್ನರಿಗೂ ಮತ್ತು ನನಗೂ ನಡುವೆ ಇದ್ದ ಸಂಬಂಧದ ಸೇತುವೆ ಅನುಭಾವಿಕ ಕಾವ್ಯ ನನ್ನ ನಲ್ಲ. ಮಧುರ ಚನ್ನರ ಕಿರಿಯ ಸಮಕಾಲೀನರು ಮತ್ತು ನನ್ನ ಅಜ್ಜನವರೂ ಆದ ಶಿವಪ್ಪನವರು ಮಧುರ ಚನ್ನರ ಸಾಹಿತ್ಯದ ಅನುಯಾಯಿಯೂ ಹೌದು, ಶ್ರೀ ಅರವಿಂದರ ಅನುಯಾಯಿಯೂ ಹೌದು. ನನ್ನ ಅಜ್ಜನವರು ಈ ಸಂಬಂಧದ ಸೇತುವೆಯನ್ನ ಕಟ್ಟಿದವರು. ನನ್ನ ಅಜ್ಜನವರು ಹೊಲದಲ್ಲಿಯೇ ಇದ್ದು ವ್ಯವಸಾಯ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಅವರು ಮುಲ್ಕಿ ಮಾಸ್ತರ್ ಆಗಿದ್ದರೂ ಸಹಿತ ಆವಾಗ ಸ್ವಾತಂತ್ರ್ಯೋತ್ಸವದ ಬಿಸಿ ಇದ್ದದರಿಂದ ಮುಲ್ಕಿ ಮಾಸ್ತರಿಕೆಯನ್ನ ರಾಜೀನಾಮೆ ಕೊಟ್ಟು ಅವರು ವ್ಯವಸಾಯಕ್ಕೆ ಬರ್ತಾರೆ. ಬಂದು ಹೊಲದಲ್ಲಿಯೇ ಇದ್ದು ತಮ್ಮ ವ್ಯವಸಾಯದ ಜೊತೆಗೆ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಆವಾಗ ನಾವು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ನಾನು. ಅವರು ಮಾಡುವ ಮುಂಜಾನೆಯ ಪೂಜೆ, ಸಂಜೆಯ ಪೂಜೆ ಮತ್ತು ವ್ಯವಸಾಯದ ಕೆಲಸಗಳಲ್ಲಿ ಅವರು ಒಂದು ಪ್ರಾರ್ಥನಾ ಗೀತೆಯನ್ನ ಹಾಡ್ತಾ ಇದ್ರು. ಆವಾಗ ನಮಗ ಅದರ ಮಹತ್ವ ಏನು ಗೊತ್ತಿಲ್ಲ, ಅದರ ನಾದಕ್ಕೆ ಮಾತ್ರ ಒಲಿದಿದ್ದೆ ನಾನು. ಆ ಪ್ರಾರ್ಥನಾ ಗೀತೆ ಹೀಗಿದೆ: ಎಲ್ಲೆಲ್ಲಿರುವೆಯೋ ಅಲ್ಲೆಲ್ಲೆಲ್ಲ ನಿನ್ನನು ಕಂಡೇನು, ಎಲ್ಲಿಯ ಬಿಟ್ಟಿನ್ನೆಲ್ಲಿಯೋ ಹೋದರೆ ಅಲ್ಲೇ ನುಂಡೇನು, ವನದಲ್ಲಿದ್ದವ ಮನೆಯಲ್ಲಿಲ್ಲವೇ ವನಚರನೆ ನೀನು, ಮನೆಯಲ್ಲಿದ್ದರೆ ಮತ್ತೆ ತಕೆ ತಡ ಬಯಲಿಗೆ ಬಾ ನೀನು, ಸಾಧನೆಯಿಂದಲೇ ಸಾಧಿಸಿಕೊಳ್ಳಲು ಬೇತಾಳವೆ ನೀನು, ಹಾದರದವನಿಗೆ ಹುಟ್ಟಿದೆನೇನೋ ನಿನ್ನವನೇ ನಾನು. ಈ ಪ್ರಾರ್ಥನಾ ಗೀತೆಯನ್ನ ನಾನು ಯಾವತ್ತಲೂ ಕೇಳ್ತಾ ಇದ್ದೆ. ಆವಾಗ ನನಗೆ ಅದರ ಅರಿವೇ ಇರಲಿಲ್ಲ. ಇದು ಯಾವ ಗೀತೆ, ಯಾರು ಬರೆದಿದ್ದು ಅನ್ನುವ ಪ್ರಜ್ಞೆಯೇ ಇರಲಿಲ್ಲ. ನಾನು ಯಾವಾಗ ಪ್ರೌಢಾವಸ್ಥೆಗೆ ತಲುಪಿದೆನೋ, ನಮ್ಮ ಅಜ್ಜನವರ ಗ್ರಂಥಾಲಯದ ಪುಸ್ತಕಗಳನ್ನು ನಾನು ಎತ್ತಿ ಹಾಕ್ಲಿಕ್ಕತ್ತಲ್ಲ, ಆವಾಗ ಗೊತ್ತಾಯ್ತು ಈ ಪ್ರಾರ್ಥನಾ ಗೀತೆ, ಈ ಕವಿತೆ ಮಧುರ ಚನ್ನರದು ಅಂತ. ನಮ್ಮ ಅಜ್ಜನವರ ಗ್ರಂಥಾಲಯದಲ್ಲಿ ಪ್ರಬುದ್ಧ ಕರ್ನಾಟಕ, ಬಸವಪಥ, ಮಧುರ ಚನ್ನರ ನನ್ನ ನಲ್ಲ ಮತ್ತು ಮಧುರ ಗೀತ ಮತ್ತು ಇತರೆ ಕವಿತೆಗಳು, ಅವರ ಸಂಶೋಧನಾ ಕೃತಿಗಳು, ಆತ್ಮಶೋಧ, ಅವರ ಅನುವಾದ ಕೃತಿಗಳು ಎಲ್ಲವೂ ಇದ್ದವು.
ಅವುಗಳನ್ನ ನಾನು ಓದಲು ಪ್ರಾರಂಭಿಸಿದಾಗ ಮಧುರ ಚನ್ನರ ನನ್ನನಲ್ಲ ಕವಿತೆ ನನ್ನ ಕಣ್ಣಿಗೆ ಬಿತ್ತು. ಇದು ನನ್ನನಲ್ಲ ಕವನ ಸಂಕಲನದಲ್ಲಿ ಸಲಿಗೆಯ ಸಲ್ಲಾಪ ಕವಿತೆ ಅನ್ನೋದು ಗೊತ್ತಾತು. ಯಾವಾಗ? ನಾನು ಪ್ರೌಢಶಾಲೆಯ ವಿದ್ಯಾರ್ಥಿ ಇದ್ದಾಗ. ಅಲ್ಲಿಯವರೆಗೆ ಅದರ ನಾದಕ್ಕೆ ಮರುಳಾಗಿ ನಾನು ಕೇಳುತ್ತಿದ್ದೆ ಹೊರತು ಪ್ರೌಢಶಾಲಾ ವಿದ್ಯಾರ್ಥಿ ಇದ್ದಾಗ ನನಗೆ ಮನದಟ್ಟಾತು ಇದು ಮಧುರ ಚನ್ನರ ಕವಿತೆ ಅನ್ನುವುದು. ಆದ್ರೆ ಮಧುರ ಚನ್ನರು ಯಾರು, ಈ ಕವಿತೆಯ ಹಿಂದಿರುವ ಧ್ವನಿ ಏನು ಅನ್ನುವುದು ನನಗೆ ಯಾವುದು ಅರ್ಥ ಆಗಿರಲಿಲ್ಲ. ಆದರೆ ಅರ್ಥ ಆಗಬೇಕಪ್ಪ ಅಂದ್ರ ಆ ದಾರಿಯಲ್ಲಿ ನಾನು ಸಾಗಬೇಕಾಗಿತ್ತಲ್ಲ, ಆ ಸಾಗುವಿಕೆ ಒಂದು ಆಕ್ಸಿಡೆಂಟಲ್, ಒಂದು ಸುಸಂದರ್ಭ ನನಗೆ ಒದಗಿ ಬಂದಿತ್ತೇನೋ ಅಂತ ಹೇಳಿ ಅಂದ್ಕೊಳ್ತೀನಿ ಇವತ್ತು. ಯಾಕಂದ್ರ ಸಾಲೋಟಗಿಯ ಶ್ರೀ ಅರವಿಂದೋ ಸಮಿತಿಯ ಸದಸ್ಯರಾದ ನಮ್ಮ ಅಜ್ಜನವರು ಹಲಸಂಗಿಯ ಅರವಿಂದೋ ಸಮಿತಿಯ ವಾರ್ಷಿಕೋತ್ಸವಕ್ಕೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರಲ್ಲ. ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಮತ್ತು ಪ್ರೌಢಶಾಲೆಯಲ್ಲಿ ಇದ್ದಾಗ ಜೊತೆಗೆ ನನ್ನನ್ನೂ ಸಹಿತ ಹಲಸಂಗಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಆ ವೇಳೆಯಲ್ಲಿ ಅಲ್ಲಿ ಬಂದಿರತಕ್ಕಂತ ವಿದ್ವಾಂಸರ ಭಾಷಣಗಳನ್ನ ಕೇಳ್ತಾ ಇದ್ದೆ. ಮಧುರ ಚನ್ನರ ಈ ನನ್ನನಲ್ಲ, ಆತ್ಮಶೋಧ, ಮಧುರ ಗೀತದ ಬಗ್ಗೆ ಕೇಳ್ತಾ ಇದ್ದೆ. ಆದರೆ ಅದರ ಹಿಂದಿರುವ ಧ್ವನಿ, ಅದರ ಎತ್ತರ, ಅದರ ವಿಸ್ತಾರ ನನಗೆ ಅರ್ಥ ಆಗಿದ್ದಿಲ್ಲ. ಈ ಮಧುರ ಚನ್ನರ ಮನೆತನದ ಜೊತೆಗೆ ನಮ್ಮ ಅಜ್ಜನವರ ಏನ ಸಂಬಂಧ ಇತ್ತು, ಈ ಅರವಿಂದ ಮಂಡಳದ ಮುಖಾಂತರ ಅದು 3 ತಲೆಮಾರಿನ ಸಂಬಂಧ. ಮಧುರ ಚನ್ನರ ಜೊತೆಗೆ ನಮ್ಮ ಅಜ್ಜನವರು ಸಂಬಂಧ ಇತ್ತು. ನಂತರ ಮಧುರ ಚನ್ನರ ಮಗ ಪುರುಷೋತ್ತಮ ಅಜ್ಜನವರ ಜೊತೆಗೆ ನಮ್ಮ ಅಜ್ಜನ ಸಂಪರ್ಕವೂ ಇತ್ತು, ನನ್ನ ಸಂಪರ್ಕವೂ ಇತ್ತು. ನಾನು ಯೌವನ ಅವಸ್ಥೆಗೆ ಬಂದಾಗ, ನಾನು ಡಿಗ್ರಿ ಓದುವಾಗ ಆ ಪುರುಷೋತ್ತಮ ಅಜ್ಜನವರೊಂದಿಗೆ ನಾನು ಸಂಬಂಧವನ್ನ ಬೆಳೆಸಿಕೊಂಡೆ. ಈಗ ನಾನು ಅವರ 3ನೇ ತಲೆಮಾರಿನ ಜೊತೆಗೆ ಸಹಿತ ಸಂಬಂಧವನ್ನ ಬೆಳೆಸಿಕೊಂಡಿದ್ದೀನಿ. ಅಂದರೆ ಆಧ್ಯಾತ್ಮಿಕ ಸಾಧನಾ ಪಥದಲ್ಲಿ ಇರುವಾಗ ಯಾರ ಜೊತೆಗೆ ನಾವು ಸಂಬಂಧವನ್ನ ಬೆಳೆಸಿಕೊಳ್ತೀವಿ ಅನ್ನೋದು ಸಹಿತ ಬಹಳ ಪ್ರಮುಖವಾಗಿರತಕ್ಕಂತ ಅಂಶ. ಆದ್ದರಿಂದ ಮಧುರ ಚನ್ನರ ಮನೆತನದ ಜೊತೆಗೆ ಮತ್ತು ಅವರ ಸಾಹಿತ್ಯದ ಜೊತೆಗೆ ನನಗೆ 3 ತಲೆಮಾರಿನ ಸಂಬಂಧವಿದೆ. ಈ ಮಧುರ ಚನ್ನರಿಗೆ ಅವರ ಮಾತಾಪಿತರು ಇಟ್ಟಿರತಕ್ಕಂತ ಹೆಸರು ಚೆನ್ನಮಲ್ಲಪ್ಪ, ಅವರ ಅಡ್ಡ ಹೆಸರು ಗಲಗಲಿ. ಆದರೆ ಮಧುರ ಚನ್ನರ ಪಿತರು ಇಟ್ಟಿರ್ತಕ್ಕಂಥ ಚೆನ್ನಮಲ್ಲಪ್ಪ ಮಧುರ ಚೆನ್ನ ಆಗಲು ಕಾರಣ ಏನು ಅನ್ನುವುದನ್ನ ನಾವೊಂದಿಷ್ಟು ನೋಡೋಣ. ಮಧುರ ಚನ್ನರು ಸಖ್ಯಯೋಗದ ಒಬ್ಬ ವಿದ್ಯಾರ್ಥಿಯವರು. ಈ ಸಖ್ಯಯೋಗ ಅನ್ನುವುದನ್ನ ಕೃಷ್ಣಾರ್ಜುನರ ಸಂಬಂಧವನ್ನ ತಿಳಿದುಕೊಂಡಾಗ ಗೊತ್ತಾಗ್ತದ. ಶ್ರೀ ಅರವಿಂದ ಮಹರ್ಷಿಗಳು ಮತ್ತು ಮಧುರ ಚನ್ನರು ಮತ್ತು ಬೇಂದ್ರೆಯವರ ನಡುವಿನ ಸಂಬಂಧವನ್ನ ತಿಳಿದುಕೊಂಡಾಗ ಗೊತ್ತಾಗ್ತದ. ಈ ಸಖ್ಯಯೋಗದ ಭಾಗವಾಗಿ ಅವರ ಗೆಳೆಯರ ಬಳಗ ಇತ್ತು, ಹಲಸಂಗಿ ಗೆಳೆಯರ ಬಳಗ ಇತ್ತು. ಅವಾಗ ಹಲಸಂಗಿ ಗೆಳೆಯರ ಬಳಗ ಎಂದೇ ಅದು ಪ್ರಖ್ಯಾತಿಯನ್ನ ಪಡೆದಿತ್ತು. ಈ ಹಲಸಂಗಿ ಗೆಳೆಯರ ಬಳಗ ಧಾರವಾಡ ಗೆಳೆಯರ ಬಳಗ ಬೇಂದ್ರೆಯವರು ಬಳಗದ ಜೊತೆಗೆ ಅನ್ಯೋನ್ಯ ಸಂಬಂಧವನ್ನ ಹೊಂದಿತ್ತು. ಆ ಸಖ್ಯಯೋಗದ ಗೆಳೆಯರ ಬಳಗದಲ್ಲಿ, ಸಖ್ಯಯೋಗದ ಭಾಗವಾದ ಗೆಳೆಯರ ಬಳಗದಲ್ಲಿ ಬಹಳಷ್ಟು ಮಹನೀಯರು ಇದ್ರು. ಅಲ್ಲಿ ಸಿಂಪಿ ಲಿಂಗಣ್ಣನವರು ಇದ್ರು, ಕಾಪ್ಸೆ ರೇವಪ್ಪನವರು ಇದ್ರು, ಪಿ ಧೋಲಾ ಸಾಬರ್ ಇದ್ರು, ಮಾಧಣ್ಣ ಓಲೇಕಾರ, ಬಸಣ್ಣ ಅಕ್ಕಿ, ಪದ್ಮರಾಜ ಹುನಗುಂದ ಮುಂತಾದವರು ಆ ಹಲಸಂಗಿ ಗೆಳೆಯರ ಬಳಗದಲ್ಲಿ ಇದ್ರು. ಆದರೆ ಮಾಧಣ್ಣ ಓಲೇಕಾರನ ಜೊತೆಗೆ ಮಧುರ ಚನ್ನರ ಸಂಬಂಧ ಆಧ್ಯಾತ್ಮಿಕ ಸಂಬಂಧವಿತ್ತು. ಉಳಿದವರ ಜೊತೆಗೆ ಇದ್ದರೂ ಸಹಿತ ಒಂದು ಸಖ್ಯ ಯೋಗ ಇಲ್ಲಿ ಗಟ್ಟಿಗೊಂಡಿತ್ತು ಓಲೇಕಾರ ಮಾಧಣ್ಣನ ಜೊತೆಗೆ ಅನ್ನುವುದನ್ನು ನಾವು ದೃಢೀಕರಿಸಬಹುದು. ಏಕೆಂದರೆ ಮಧುರ ಚನ್ನರು ತಮ್ಮ ಸಖ್ಯಯೋಗದ ಕಾರಣವಾಗಿ ಒಂದು ಗೀತವನ್ನ, ನೀಳಿದ ಕವಿತೆಯನ್ನ ರಚಿಸ್ತಾರ. ಅದು ಮಧುರ ಗೀತ ಅಂತ. ಈ ಮಧುರ ಗೀತವು
ಮಾದಣ್ಣ ಓಲೇಕಾರ್ ಮತ್ತು ಮಧುರ ಚೆನ್ನರ ನಡುವಿನ ಆಧ್ಯಾತ್ಮಿಕ ಸಂಬಂಧದ ಅವಿನಾವಭಾವ ಸಂಬಂಧದ ದ್ಯೋತಕ ಆಗ್ಯದ. ಆ ಮಧುರ ಗೀತವನ್ನ ನಾವು ಓದಿದರ ಅಲ್ಲಿ ಚನ್ನಮಲ್ಲಪ್ಪ ಗಲಗಲಿ ಹೆಸರು ಮಧುರ ಚೆನ್ನ ಕಾವ್ಯನಾಮವಾಗಿ ಪರಿವರ್ತನೆ ಆಗಲು ಕಾರಣ ಏನು ಅನ್ನೋದು ನಮಗೆ ತಿಳಿತದ. ಆ ಮಧುರ ಗೀತದ ಕೆಲವು ಪದ್ಯಗಳು ನೋಡೋಣ. ಅಂದಾಗ ಈ ಚನ್ನಮಲ್ಲಪ್ಪನವರು ಮಧುರ ಚೆನ್ನರಾಗಿ ಕಾವ್ಯನಾಮ ಪಡೆದದ್ದು ಹೇಗೆ ಅನ್ನುವುದು ನಮಗೆ ಗೊತ್ತಾಗ್ತದ. ಮಧುರ ಗೀತದ ಕೆಲವು ಪದ್ಯಗಳು. ನಡೆದ ಮಾತಿನ್ನೊಂದು ಒಡೆದು ಹೇಳುವೆ ತಮ್ಮಿ, ಇಷ್ಟರುಳು ಸಾಧನೆಯೂ ಕುಂಟು ಬಿತ್ತು. ಜಡದೊಳಂತರ್ಯಾಮಿ ಒಡಮೂಡದಂತಾಗೆ, ಜೀವಕೋಟಿಯ ಕಡೆಗೆ ಲಕ್ಷ್ಯ ಬಂತು. ಇದ್ದದ್ದು ಬೆಳೆದೀತು, ಇಲ್ಲದ್ದು ದುಸ್ಸಾಧ್ಯ, ಹೆಚ್ಚು ಪ್ರಿಯರಾರೆಂದು ಎಣಿಸಿಕೊಂಡೆ. ಇದ್ದೆಲ್ಲ ಗೆಳೆಯರಲಿ ಮುದ್ದಿನವ ನೀನೊಬ್ಬ, ಯಜ್ಞಕ್ಕೆ ನಿನ್ನನ್ನೇ ಆಯ್ದುಕೊಂಡೆ. ಜನರಾಡಿಕೊಳ್ಳಬಹುದು ನನಗೂ ನಿನಗೂ ಕೂಡೆ, ಅವರೇನೋ ಬಲ್ಲರೋ ಒಳ ನಿಧಾನ. ನನಗೆ ನೀನತಿ ಮಧುರ, ನಿನಗೆ ನಾ ಬಲು ಚೆನ್ನ, ಹೀಗಂತಲೇ ನಾವು ಮಧುರ ಚೆನ್ನ. ಮಾದಣ್ಣ ಓಲೇಕಾರ ಹೆಸರು ಮಾದಣ್ಣ, ಮಧು ಚನ್ನಮಲ್ಲಪ್ಪ ಚೆನ್ನ. ಮಧು ಮತ್ತು ಚೆನ್ನ ಕೂಡಿ ಮಧುರ ಚೆನ್ನ ಕಾವ್ಯನಾಮ ಹುಟ್ಟಿತು. ಆ ಕಾವ್ಯನಾಮವನ್ನ ಚನ್ನಮಲ್ಲಪ್ಪನವರು ಇಟ್ಟುಕೊಂಡ್ರು. ಈ ಸಖ್ಯ ಯೋಗದ ಭಾಗವಾಗಿ ಬಂದಿರತಕ್ಕಂತ ಈ ಕಾವ್ಯನಾಮ ಇದು. ಮಧುರ ಚೆನ್ನರ ಈ ಆಧ್ಯಾತ್ಮಿಕ ಸಾಧನೆಯನ್ನ ನಾವು ಒಂದಷ್ಟು ಪ್ರಸ್ತಾಪಿಸಿದೆನಲ್ಲ, ಇದಕ್ಕೆ ಕಾರಣೀಭೂತರಾಗಿರತಕ್ಕಂಥವರು ಪಾಂಡಿಚೇರಿಯ ಶ್ರೀ ಅರವಿಂದ ಮಹರ್ಷಿಗಳು. ಈ ಪಾಂಡಿಚೇರಿಯ ಅರವಿಂದ ಮಹರ್ಷಿಗಳ ಜನನ ಮತ್ತು ಮಧುರ ಚೆನ್ನರ ನಿಧನದ ತಿಂಗಳವನ್ನ ನೋಡಿದಾಗ ಅಲ್ಲಿ ಒಂದು ಆಧ್ಯಾತ್ಮಿಕ ಅವಿನಾಭಾವ ಸಂಬಂಧ ನಮಗೊಂದು ಗೋಚರಿಸ್ತದೆ. ಇದು ಭೌತಿಕವಾಗಿ ಕಾಕತಾಳೀಯವೆಂದು ನಮಗನಿಸಿದರೂ ಸಹಿತ ಆಧ್ಯಾತ್ಮಿಕ ಸಂದರ್ಭದಲ್ಲಿ ಇದು ಮಹತ್ವದ ವಿಷಯವಾಗಿದೆ. ಏಕೆಂದರೆ ಅರವಿಂದರು 15/8/1872 ಜನಿಸ್ತಾರೆ. ಮಧುರ ಚೆನ್ನರು 15/8 ಅಂದ್ರೆ ಆಗಸ್ಟ್ 15 1950 ನಿರ್ಗಮಿಸ್ತಾರೆ ಈ ಜಗತ್ತಿನಿಂದ. ಅವರ ಜನನ ಮತ್ತು ಇವರ ಮರಣ ದಿನಾಂಕಗಳು ಒಂದೇ ಆಗಿದ್ದು ಇವರೀರ್ವರ ನಡುವಿನ ಆಧ್ಯಾತ್ಮಿಕ ಸಂಬಂಧ ಗಟ್ಟಿಗೊಂಡಿತ್ತು ಅನ್ನುವುದನ್ನ ದೃಢೀಕರಿಸ್ತದ ಇದು ಕಾಕತಾಳೀಯ ಹೌದು. ಎಷ್ಟೋ ಜನ ಆಗಸ್ಟ್ 15 ಹುಟ್ಟಿರಬಹುದು, ಆದರೆ ಆಧ್ಯಾತ್ಮಿಕ ಸಂದರ್ಭದಲ್ಲಿ ಇದೊಂದು ಮಹತ್ವದ ವಿಷಯ. ಏಕೆಂದರೆ ಅರವಿಂದರು ಕಾಲವಾದ ಬಳಿಕ ಅರವಿಂದರ ರೆಲಿಕ್ಸ್ ಅವಶೇಷಗಳಾಗಿರ್ತಕ್ಕಂಥ ಕೂದಲು ಮತ್ತು ಉಗುರುಗಳನ್ನ ಹಲಸಂಗಿಗೆ ತಂದು ಅಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಏಕೆಂದರೆ ಅರವಿಂದರ ಪಟ್ಟಾ ಶಿಷ್ಯ ಮಧುರ ಚೆನ್ನರು ಆಗಿದ್ದರು ಅನ್ನುವ ಕಾರಣಕ್ಕಾಗಿ ಈ ಆಧ್ಯಾತ್ಮಿಕ ಸಂಬಂಧವನ್ನ ಪ್ರಸ್ತಾಪಿಸಿದೆ ನಾನು. ಮಧುರ ಚೆನ್ನರ ಕೃತಿಗಳನ್ನ 5 ಭಾಗಗಳಲ್ಲಿ ನಾವು ವಿಂಗಡಿಸಬಹುದು. 1 ಕಾವ್ಯ, 2 ಗದ್ಯ, 3 ಸಂಶೋಧನಾ ಲೇಖನಗಳು, 4 ಅನುವಾದ ಕೃತಿಗಳು, 5 ಸಂಪಾದನಾ ಕೃತಿಗಳು. ಕಾವ್ಯದಲ್ಲಿ ನನ್ನನಲ್ಲ ಒಂದು ಕಾವ್ಯ ಕೃತಿ. ಇದರೊಳಗ ಮಧುರ ಗೀತ ಮತ್ತು ಇನ್ನಿತರೆ ಕವಿತೆಗಳಿವೆ. ಅವರ ಗದ್ಯ ಕೃತಿಯಲ್ಲಿ ಆತ್ಮಶೋಧ ಕೃತಿ ಇದೆ. ಆ ಆತ್ಮಶೋಧವು ನನ್ನನಲ್ಲಕ್ಕೆ ಪೂರಕವಾಗಿರತಕ್ಕಂಥದ್ದು. ನನ್ನನಲ್ಲ ಕಾವ್ಯದ ರೂಪದಲ್ಲಿ ಅದ, ಆತ್ಮಶೋಧ ಗದ್ಯ ರೂಪದಲ್ಲಿ ಅದ. ಮತ್ತು ಸಂಶೋಧನಾ ಲೇಖನಗಳು, ಸಂಪಾದನಾ ಲೇಖನಗಳು ಮತ್ತು ಅನುವಾದಗಳ ಬಗ್ಗೆ ಬಹಳಷ್ಟು ಆಳವಾಗಿ ನಾವು ವಿವೇಚನೆ ಅದಕ್ಕೆ ಹೋಗದೆ ಅವರ ಕಾವ್ಯದ ಕುರಿತಾಗಿಯೇ ಇವತ್ತು ಹೆಚ್ಚಾಗಿ ನಾವು
ನನ್ನ ಉಪನ್ಯಾಸವನ್ನು ನಾನು ಕರಿಸ್ತೇನೆ. ಮಧುರ ಚೆನ್ನರ ನನ್ನನೆಲ್ಲವೂ 1933ರಲ್ಲಿ ಪ್ರಕಟ ಆಗ್ತದೆ. ಮಧುರ ಚೆನ್ನರ ನನ್ನನೆಲ್ಲ 33ರಲ್ಲಿ ಏನು ಪ್ರಕಟ ಆಯ್ತಲ್ಲ, ಆ ಪ್ರಕಟ ಆದಾಗ ನವೋದಯದ ಸಾಹಿತ್ಯದ ಘಟ್ಟ ಇತ್ತು. ಅದು ಪ್ರಾರಂಭದ ಘಟ್ಟ. 1930ರಿಂದ 1933ರವರೆಗೆ ಅದ್ಭುತ ಕೃತಿಗಳು ಹೊರಗೆ ಬಂದು, ಆ ಕೃತಿಗಳನ್ನ ಸ್ವಲ್ಪ ನೋಡೋಣ. 1930ರಲ್ಲಿ ಗೋವಿಂದ ಪೈ ಅವರ ಗಿಳಿವಿಂಡು, 1930ರಲ್ಲಿ ಕುವೆಂಪು ಅವರ ಕೊಳಲು, 1933ರಲ್ಲಿ ಪೂತಿ ನರಸಿಂಹಾಚಾರ್ಯರ ಹಣತೆ, 1933ರಲ್ಲಿ ಬೇಂದ್ರೆಯವರ ಗರಿ, 1933ರಲ್ಲಿ ಮಧುರ ಚೆನ್ನರ ನನ್ನನೆಲ್ಲ ಬಂತು. ಆದರೆ ಇಲ್ಲಿ ಗರಿ, ಹಣತೆ, ಕೊಳಲು, ಗಿಳಿಬಿಂಡು ಇವು ಅನುಭವ ಕಾವ್ಯಗಳು. ಆದರೆ ನನ್ನನೆಲ್ಲ ಮತ್ತು ಈ ಅನುಭವ ಕಾವ್ಯಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ನನ್ನನೆಲ್ಲ ಅನುಭವ ಕಾವ್ಯ. ಇಲ್ಲೊಂದು ಮಾತನ್ನ ಎತ್ತಿ ಆಡ್ಬೇಕಂತ ಹೇಳಿ ನನಗ ಅನಿಸಿದೆ. ಏನೆಂದರೆ, ಗರಿ, ಗಿಳಿವಿಂಡು, ಹಣತೆ ಮತ್ತು ಕೊಳಲುದೊಳಗ ಈ ಕುವೆಂಪು, ಪೂತಿ ನರಸಿಂಹಾಚಾರ್ಯ ಮತ್ತು ಗೋವಿಂದ ಪೈ, ಬೇಂದ್ರೆಯವರು ಅದಾರಲ್ಲ, ಇವರ ಕಾವ್ಯ ಸತ್ವ ಬೀಜ ರೂಪದಲ್ಲಿ ಇತ್ತು. ಮುಂದೆ ಅವರು ದೊಡ್ಡ ದೊಡ್ಡ ಕೃತಿಗಳನ್ನ ಬರೆದು ವಿಶ್ವವಿಖ್ಯಾತಿಯನ್ನ ಪಡೆದರು. ಆದರೆ ಮಧುರ ಚೆನ್ನರ ನನ್ನನೆಲ್ಲ ಒಂದೇ ಕೃತಿ ಅವರದು. ಆ ನನ್ನನೆಲ್ಲ ಮಧುರ ಚೆನ್ನರ ಕಾವ್ಯ ಸತ್ವಕ್ಕೆ ಬೀಜವೂ ಹೌದು, ಕಾಯಿಯೂ ಹೌದು, ಹಣ್ಣೂ ಹೌದು ಮತ್ತು ವಿಶ್ವ ಕಾವ್ಯವೂ ಹೌದು. ಆದ್ದರಿಂದ ನನ್ನನೆಲ್ಲ ಅದು ಗೌರಿ ಶಂಕರ. ಇಟ್ ಈಸ್ ಮಾಸ್ಟರ್ ಪೀಸ್ ಇನ್ ಸ್ಪಿರಿಚುವಾಲಿಟಿ. ಮಾಸ್ಟರ್ ಪೀಸ್ ಅದು. ನನ್ನನೆಲ್ಲದಲ್ಲಿ 5 ಎಸಳುಗಳಿವೆ, ಅಂದ್ರೆ 5 ಭಾಗಗಳಿವೆ. ಪ್ರತಿ ಎಸಳಿನಲ್ಲಿ 20 ಚೌಪದಿಗಳಿವೆ. 1ನೇ ಎಸಳು ಮಧುರ ಚೆನ್ನರ ಆಧ್ಯಾತ್ಮಿಕ ಶೋಧಕ್ಕೆ ಪ್ರವೇಶಿಕೆಯನ್ನ ಒದಗಿಸ್ತದೆ ನಮಗ. ಪ್ರವೇಶಿಕೆ ಅದು 1ನೇ ಎಸಳು. 2 ಮತ್ತು 3ನೇ ಎಸಳು ದೇವರ ಹುಡುಕಾಟ, ಸತ್ಯದ ಹುಡುಕಾಟ ಇದೆ. 2 ಮತ್ತು 3ನೇ ಎಸಳು. 4ನೇ ಎಸಳು ಏನು ಇದೆಯಲ್ಲ, ಆ 4ನೇ ಎಸಳು ಸಾಕ್ಷಾತ್ಕಾರದ ಎಸಳು. ಅದು ದರ್ಶನದ ಎಸಳು ಅದು. 5ನೇ ಎಸಳುದಲ್ಲಿ ಮಧುರ ಚೆನ್ನರ ಸಾಧಕ ಜೀವನ ಏನಿತ್ತಲ್ಲ, ಅದರ ಉಪಸಂಹಾರ ರೀತಿಯಲ್ಲಿ ಅದು ಚಿತ್ರಿಸಲ್ಪಟ್ಟಿದೆ. ಹಿಂಗ ನನ್ನನೆಲ್ಲ 5 ಭಾಗದಲ್ಲಿ ಹಂಚಿ ಹೋಗಿದೆ. ಅವರ ಸಾಧನೆಯ ಹಂತಗಳು ಅವು. ಈ ನನ್ನನೆಲ್ಲ ಅನುಭವ ಕಾವ್ಯ ಅಂತ ಹೇಳಿ ನಾನು ಹೇಳೋದಲ್ಲ, ಅನುಭವ ಕಾವ್ಯ ಅಂತೇಳಿ ಹೇಳಿದ್ದೀನಿ. ಮತ್ತು ಇಲ್ಲಿ ಮೇಲೆ ಉದ್ಧರಿಸಲಾಗಿರ್ತಕ್ಕಂಥ 4 ಕೃತಿಗಳು ಇದ್ದುವಲ್ಲ, ಗರಿ, ಗಿಳಿವಿಂಡು, ಕೊಳಲು, ಆಮೇಲೆ ಹಣತೆ ಕೃತಿಗಳು ಅನುಭವ ಕಾವ್ಯ ಅಂತೇಳಿ ಹೇಳಿದೆ. ಈಗ ಅನುಭವ ಕಾವ್ಯ ಇದು ಅಂತ ಅಂದ್ರೆ, ಅನುಭವ ಮತ್ತು ಅನುಭವದ ವ್ಯತ್ಯಾಸ ತಿಳಿದುಕೊಂಡು ಈ ಮಧುರ ಚೆನ್ನರ ನನ್ನನೆಲ್ಲದ ಪದ್ಯಗಳಿಗೆ ನಾವು, ಅವರ ಆತ್ಮಶೋಧಕ್ಕೆ ನಾವು ಬರೋಣ. ಅನುಭವ ಅಂದ್ರೆ ಪಂಚೇಂದ್ರಿಯಗಳಾದ ನಾಲಿಗೆ, ಮೂಗು, ಕಿವಿ, ಚರ್ಮ ಏನು ಇವೆಯಲ್ಲ, ಈ ಪಂಚೇಂದ್ರಿಯಗಳು, ಇದರ ಮೂಲಕ ನಾವು ವಿಷಯಗಳನ್ನ ಗ್ರಹಿಸ್ತೀವಿ. ಒಳಗೆ ಹೋಗ್ತದ ವಿಷಯ ಒಳಗೆ ಹೋಗ್ತದ. ಒಳಗ ಹೋಗಿ ಅಲ್ಲಿ ಸಂಸ್ಕರಣಗೊಂಡು ಅದು ಅನುಭವವಾಗಿ ಪರಿವರ್ತನೆ ಆಗ್ತದೆ. ಆ ಅನುಭವ ಜ್ಞಾನವಾಗಿ ಪರಿವರ್ತನೆ ಆಗ್ತದೆ. ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ಬೇಕಪ್ಪ ಅಂದ್ರೆ, ಈಗ ಹಸು ಹುಲ್ಲನ್ನ ತಿಂತದ, ವಿವಿಧ ಹುಲ್ಲನ್ನು ಅದು ತಿಂತದ. ಆ ಹುಲ್ಲು ಅಂತಕ್ಕಂಥದ್ದು ವಿಷಯ ಅಂತ ಹೇಳಿ ಅಂದ್ಕೊಳ್ಳೋಣ. ಬಾಹ್ಯ ಜಗತ್ತಿನ ವಿಷಯಗಳು, ಆ ಹುಲ್ಲು, ವಿವಿಧ ತರದ ಹುಲ್ಲುಗಳು ವಿಷಯ ಅಂದುಕೊಳ್ಳೋಣ. ಆ ಹಸು ಏನು ತಿಂದು ಹೊಟ್ಟೆಯೊಳಗೆ ಹೋಗ್ತದಲ್ಲ, ಹೋಗಿ ಅಲ್ಲಿ ಸಂಸ್ಕರಣ ಘಟಕ ಇದ್ದಂಗ ಅದು ಹೊಟ್ಟೆ ಸಂಸ್ಕರಣ ಪ್ರಾರಂಭ ಆಗ್ತದಲ್ಲ, ಹಾಗೆ ನಮ್ಮ ಒಳಗೆ ಹೋಗಿರತಕ್ಕಂತ, ಮೆದುಳಿನಲ್ಲಿ ಹೋಗಿರತಕ್ಕಂತ ವಿಷಯಗಳು ಸಂಸ್ಕರಣಗೊಂಡು ಅನುಭವವಾಗಿ ಪರಿವರ್ತನೆ ಆಗ್ತವ. ಅದು ಜ್ಞಾನವಾಗಿ ಪರಿವರ್ತನೆ ಆಗ್ತವ. ಈಗ
ಹಾಲು ಅನುಭವವಾಗಿ ಪರಿವರ್ತನೆ ಆಗಿದ್ದು ಹಾಲನ್ನ ಕರಿತೀವಿ, ಕರೆದ ಬಳಕ ಹಿಂಡ್ತೀವಿ, ಹಿಂಡದ ಬಳಕ ಅದನ್ನ ಹೆಪ್ಪ ಹಾಕ್ತಿವಿ, ಆಮೇಲೆ ಮಜ್ಜಿಗೆ ಮಾಡ್ತೀವಿ, ಮೊಸರು ಮಾಡ್ತೀವಿ. ಈ ಹೆಪ್ಪ ಹಾಕೋದು, ಮಜ್ಜಿಗೆ ಮಾಡೋದು ಮತ್ತು ಬೆಣ್ಣೆ ತೆಗೆಯೋದು, ಈ 3 ಹಂತಗಳದಲ್ಲ, ಇವನ್ನ ನಾವು ಜ್ಞಾನದ ಹಂತಗಳು ಅಂತ ಹೇಳಿ ತಿಳ್ಕೊಬಹುದು. ಒಳ್ಳೆಯದು ಕೆಟ್ಟದು ಜ್ಞಾನದಲ್ಲಿ ಬಹಳ ಪ್ರಕಾರಗಳಿವೆಯಲ್ಲ, ಆ ಜ್ಞಾನದ ಹಂತ ಅಂತ ಹೇಳಿ ತಿಳ್ಕೊಳ್ಬಹುದು. ಏನು ತುಪ್ಪಕ್ಕೆ ಬರ್ತೀವಿ ಅಲ್ಲ, ಏನು ಬೆಣ್ಣೆ ತುಪ್ಪ ಆಗ್ತದಲ್ಲ, ಏನು ಪರಿವರ್ತನೆ ಆಗ್ತದಲ್ಲ, ಅದನ್ನ ನಾವು ಅನುಭವ ಅಂತ ಹೇಳಿ ಕರಿಬಹುದು. ಇದು ರೂಪಕವಾಗಿ ನಾನು ಹೇಳಿದನೆ ಹೊರತು ಮಧುರ ಚನ್ನರ ಕಾವ್ಯವನ್ನು ತೆಗೆದುಕೊಂಡಾಗ ಅನುಭವ ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತಾಗ್ತದ. ಆಧ್ಯಾತ್ಮಿಕತೆ ಅನ್ನೋದು ಗೊತ್ತಾಗ್ತದ. ಅದರ ಸಂವಾದಿಯಾದ ಇಂಗ್ಲಿಷ್ ಪದ ಸ್ಪಿರಿಚುವಾಲಿಟಿ ಅದು ಗೊತ್ತಾಗ್ತದ. ಅದು ಅನುಭವ ಹೋಗಿ ಅನುಭವ ಆಗ್ತಕ್ಕಂಥ ಈ ಸೀಮೋಲ್ಲಂಘನ ಇದೆಯಲ್ಲ, ಹೇಗೆ ವಿಷಯ ಅನುಭವವಾಗ್ತಕ್ಕಂಥ ಸೀಮೋಲ್ಲಂಘನ, ಅನುಭವ ಜ್ಞಾನ ಆಗ್ತಕ್ಕಂಥ ಸೀಮೋಲ್ಲಂಘನ, ಜ್ಞಾನ ಅರಿವು ಅನುಭವ ಆಗ್ತಕ್ಕಂಥ ಸೀಮೋಲ್ಲಂಘನ ಅದಲ್ಲ. ಅದನ್ನ ಮಧುರ ಚನ್ನರ ನನ್ನಲ್ಲದ ಕೆಲವು ಪದ್ಯಗಳನ್ನ ತೆಗೆದುಕೊಂಡು ನಾವು ನೋಡಬಹುದು. ಇಲ್ಲಿ ನಾನು ಹೇಗೆ ಪದ್ಯವನ್ನ ತೆಗೆದುಕೊಳ್ತೀನಪ್ಪ ಅಂದ್ರ, ಮಧುರ ಚನ್ನರ ಪ್ರಾಥಮಿಕ ಅವರ ಸ್ಥಿತಿ ಏನಿತ್ತು, ಅವರ ಮಾಧ್ಯಮಿಕ ಸ್ಥಿತಿ ಏನಿತ್ತು, ಮಾಧ್ಯಮಿಕಪ್ಪ ಅಂದ್ರೆ ದೇವರ ಹುಡುಕಾಟ ಮಾಡುವಾಗ ಅವರ ಸ್ಥಿತಿ ಏನಿತ್ತು, ಮತ್ತು ಅವರು ಸಾಕ್ಷಾತ್ಕಾರವಾದ ಬಳಿಕ ಅವರ ಏನು ಈ ಆಧ್ಯಾತ್ಮಿಕ ಸಾಧನೆಯ ಹಂತ ಹೇಗಿತ್ತು ಅನ್ನುವುದು ಸ್ಪಷ್ಟೀಕರಿಸಲು ಈ ಪದ್ಯಗಳನ್ನ ನಾನು ಹಂತವಾಗಿ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಒಂದು ಕವಿತೆಯಾದ, ಅದು ಪ್ರಾಥಮಿಕ 1ನೇ ಎಸಳದಾಗ ಬರ್ತದ. ಅದು ಬಣ್ಣದ ಹಣ್ಣುಗಳ ತಿಂದು ತೇಗಲು ಬಹುದೇ, ಚಿತ್ರದ ಮಲ್ಲಿಗೆಯ ಮೂಸಬಹುದೇ, ಮಣ್ಣು ಗೊಂಬೆಯ ಮೆಚ್ಚಿ ಮಾತನಾಡಬಹುದೇ, ಹೊಗೆಯ ಹೊಳೆ ಈವಾಗ ಈಸಬಹುದೇ. ಇಲ್ಲಿ ಇದು ಚೌಪದಿ. ಈ 4 ಸಾಲುಗಳು ಆಧ್ಯಾತ್ಮಿಕತೆಯ 4 ಹಂತಗಳು ಅದಾವ. ಇವು 4 ಹಂತಗಳದಾವ. ಆದರೆ ಮಧುರ ಚನ್ನರು ಈ ಪ್ರಾಥಮಿಕ ಹಂತದಲ್ಲಿ ಇದ್ದಾಗ ಅವರಲ್ಲಿ ಉಂಟಾಗಿರ್ತಕ್ಕಂಥ ಪ್ರಶ್ನೆಗಳದವಲ್ಲ, ಇವು 4 ಸಾಲುಗಳು 4 ಪ್ರಶ್ನೆಗಳದವ. ಮಹತ್ವದ ಉತ್ಕೃಷ್ಟ ಪ್ರಶ್ನೆಗಳು ಅದಾವ ಇಲ್ಲಿ. ಏನಂದ್ರ, ಬಣ್ಣದ ಹಣ್ಣುಗಳು. ನಾವು ಸಣ್ಣವರಿದ್ದಾಗ ಪ್ರಾಥಮಿಕ ಶಾಲೆಗೆ ಹೋಗಾಗ ನಮ್ ಸರ್ ಹೇಳ್ತಿದ್ರು, ಏನಪ್ಪ ಸಾಯಿಬರು ಬರ್ತಾರ, ನೀವು ಏನು ಬಾಳೆಹಣ್ಣು ಮಾಡ್ಕೊಂಡ್ ಬರ್ರಿ, ಮಾವಿನಕಾಯಿ ಮಾಡ್ಕೊಂಡ್ ಬರ್ರಿ, ಎದರ್ಲಿಂದ ಮಣ್ಣಿನಿಂದ ಮಾಡ್ಕೊಂಡ್ ಬರ್ರಿ ಅಂತಿದ್ರು. ಮಣ್ಣಿನಿಂದ ಮಾಡ್ಕೊಂಡು ಬಣ್ಣ ಹಚ್ಕೊಂಡು ಸಾಲಿಗೆ ಹೋಯ್ತಿದ್ದೀವಿ. ಅಂಥ ಬಣ್ಣದ ಹಣ್ಣುಗಳದಾವಲ್ಲ, ಅದಕ್ಕೆ ಅದನ್ನ ತಿನ್ನಬಹುದೇ, ತಿನ್ನಬೇಕಾದ್ರೆ ಅದಕ್ಕೆ ರಸ ಇರಬೇಕು. ಅಂದ್ರೆ ರಸವನ್ನ ಕುಳಿತು ಮಾತಾಡ್ತಾ ಇದ್ದಾರೆ. ಪಂಚೇಂದ್ರಿಯಗಳು ಯಾವಗಳನ್ನ ಅದು ಸಂಗ್ರಹ ಮಾಡ್ತದಂದ್ರ, ಒಳಗ್ ಬೈತದಂದ್ರ ನಮ್ಮ ಮೆದುಳಿನ ಒಳಗ ಏನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದ್ರೊಳಗ ರೂಪದ ಬಗ್ಗೆ ಪಂಚೇಂದ್ರಿಯಗಳು ಏನ್ ಎಸೆಂಟ್ ಆಗಿ ಏನ್ ಕೆಲಸ ಮಾಡ್ತಾವಲ್ಲ, ಅದರದ ಒಂದು ರಸದ ಬಗ್ಗೆ ಮಾತಾಡಕತ್ತಿದ್ದಾರೆ. ರಸದ ಬಗ್ಗೆ. ಚಿತ್ರದ ಮಲ್ಲಿಗೆಯ ಮೂಸಬಹುದೇ. ಹಿಂದಕ್ಕೆಲ್ಲ ತಳಿರು ತೋರಣಗಳನ್ನ ನಮ್ಮ ಮನೆಗಳಲ್ಲಿ ಎಲ್ಲ ಕಟ್ತಿದ್ದೀವಿ ಹಬ್ಬ ಹರಿದಿನದೊಳಗ. ಆದರೆ ಈಗಂತ ಬಂದಿವೆ, ಅಂಗಡಿಯಿಂದ ಏನು ಪ್ಲಾಸ್ಟಿಕ್ ಹೂಗಳನ್ನ ತಳಿರು ತೋರಣ ತಂದಕ್ಕೆ ಕಟ್ಟಿಬಿಡ್ತೀವಿ. ಅಂಥ ಪ್ಲಾಸ್ಟಿಕ್, ಅಂಥ ಚಿತ್ರದ ಮಲ್ಲಿಗೆ ಅದಲ್ಲ, ಪ್ಲಾಸ್ಟಿಕ್ ದಿಂದ ಅಥವಾ ನೋಟ್ಬುಕ್ದಲ್ಲಿ ತೆಗೆದಿರ್ತಕ್ಕಂಥ ಚಿತ್ರದಿಂದ ಅದನ್ನ ಮೂಸಬಹುದೇ. ಅಂದ್ರೆ ಅರ್ಥ ಇಲ್ಲಿ ಗಂಧದ ಬಗ್ಗೆ ಅವರು ಮಾತಾಡಕತ್ತಿದ್ದಾರೆ. ಗಂಧ, ಸುವಾಸನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಣ್ಣು ಗೊಂಬೆಯ ಮೆಚ್ಚಿ ಮಾತನಾಡಿಸಬಹುದೇ. ಒಂದು ಗುಡಿಯೊಳಗ ಮೂರ್ತಿ ಅದ, ಅದ್ರ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯ ಇದೇನಾ ಅಂದ್ರ ಇಲ್ಲಿ ಮಣ್ಣು ಗೊಂಬೆಗೆ ಏನೇನದ ನೋಡ್ರಿ. ಮಣ್ಣು ಗೊಂಬೆ ಅಂದ ಬಳಕ, ಅಥವಾ ನಾನೇ ಒಂದು ಗೊಂಬೆ ಅಂತ ಹೇಳಿ ಈಗ ತಿಳ್ಕೊಂಡ್ರ ಅದಕ್ಕೆ ಏನಿರ್ಬೇಕು? ಶಬ್ದ ಇರಬೇಕು, ಸ್ಪರ್ಶ ಇರಬೇಕು, ರೂಪ ಇರಬೇಕು. ಶಬ್ದ ಅಂದ್ರೆ ಈ ಸದ್ದ ನಾನು ಮಾತಾಡ್ಲಿಕ್ಕೆ ಶಬ್ದ, ಹೌದಾ? ನಿಮಗ ಮುಟ್ಟದಪ್ಪ ಅಂದ್ರೆ ನೀವು ನನಗ್ ಮುಟ್ಟದ ಅಂದ್ರೆ ಸ್ಪರ್ಶ. ರೂಪ ಅಂದ್ರೆ ನನ್ನ ಆಕಾರ. ಇವೆಲ್ಲ ಇರ್ಬೇಕಲ್ಲ, ಅವು ಇಲ್ಲ.
ಅವು ಮಣ್ಣು ಗೊಂಬೆಗೆ ಇಲ್ಲ. ಆದ್ದರಿಂದ ಇದು ಪ್ರಾಥಮಿಕ ಹಂತ ಅಂತ ಪ್ರಾಥಮಿಕ ಹಂತ ಅನ್ನುವುದು ತೋರಿಸ್ತದ. ಮಧುರ ಚನ್ನರ ಆಧ್ಯಾತ್ಮಿಕ ಸಾಧನೆಯ ಪ್ರಾಥಮಿಕ ಹಂತ. ಹೊಗೆಯ ಹೊಳೆ ಯಾರೇ ಈಸಬಹುದೇ. ಹೊಗೆಯ ಹೊಳೆಯ ಬಗ್ಗೆ ನಾನು ಸ್ಪಷ್ಟತೆಯನ್ನ ಕೊಡಬೇಕಾದ್ರೆ, ಈ ಚಿತ್ರಮಂದಿರದಲ್ಲಿ ಈ ಶಿವನ ಒಡ್ಡೋಲಗ ಇರ್ತದಲ್ಲ, ಅಲ್ಲಿ ಹೊಗೆ ಬಿಟ್ಟಿರ್ತಾರ. ಅದು ಸುಮ್ಮನೆ ನಾವು ನೋಡಿ ಬರ್ತೀವಿ, ಆದ್ರೆ ಅದರ ಹಿಂದಿರ್ತಕ್ಕಂತ ಧ್ವನಿಯನ್ನ ನಾವು ಅರ್ಥ ಮಾಡ್ಕೊಳ್ಳುವುದಿಲ್ಲ. ಆ ಹೊಗೆಯ ಹೊಳೆ ಶಿವನ ಒಡ್ಡೋಲಗದಲ್ಲಿ ಇದ್ದಿದ್ದ ಅದಲ್ಲ, ಅದುವೇ ಸ್ಪಿರಿಚುಯಾಲಿಟಿ, ಅದುವೇ ಆಧ್ಯಾತ್ಮ. ಅದು ಆಧ್ಯಾತ್ಮದ ಪ್ರತೀಕವಾಗಿ ಅಲ್ಲಿ ಸಿನಿಮಾಗಳಲ್ಲಿ ಶಿವನ ಒಡ್ಡೋಲಗದಲ್ಲಿ ತೋರಿಸಲಾಗ್ತದ. ಅದನ್ನ ಯಾವುದನ್ನ ಹೊಗೆಯ ಹೊಳೆ ಯಾರಾದರೂ ಈಸಬಹುದೇ ಅಂದ್ರೆ, ಯಾವ ಪ್ರಾಥಮಿಕ ಹಂತದಲ್ಲಿ ಅಥವಾ ಅಜ್ಞಾನಿಗಳದಾರ ಈ ಎಲ್ಲ ಪಂಚೇಂದ್ರಿಯ ಪಂಚೇಂದ್ರಿಯಗಳ ನಾವು ತಗೊಳ್ತಕ್ಕಂತ ಶಬ್ದ, ರೂಪ, ರಸ, ಗಂಧಗಳ ಜ್ಞಾನವೇ ಇರುವುದಿಲ್ಲ. ಈ ನಶ ಏರಿದ ವ್ಯಕ್ತಿ ಗಟರ ಮಗ್ಗಲಕ್ಕೆ ಬಿದ್ದಿರ್ತಾನ, ಅವನಿಗೆ ಶಬ್ದ ಕೇಳಿರ್ತದೆ, ರಸ ಆಗಿರ್ತದೆ, ಎಲ್ಲವೂ ಆಗಿರ್ತದಲ್ಲ. ಹಂಗ ಜಗತ್ತಿನ ಸ್ಥಿತಿಯೂ ಇದೆ. ಆದರೆ ಇಲ್ಲಿ ಮಧುರ ಚನ್ನರ ಸ್ಥಿತಿ ಹಾಗಲ್ಲ, ತಿಳಿದುಕೊಳ್ಳಲಾರದ ಸ್ಥಿತಿ ಇದೆ. ಆ ಸ್ಥಿತಿಯ ಬಗ್ಗೆ 1ನೇ ಎಸಳಿನಲ್ಲಿ ಮಧುರ ಚನ್ನರು ಮಾತಾಡಕತ್ತೀರ. ಈ ಹೊಗೆಯ ಹೊಳೆ ಅನ್ನೋದು ಆಧ್ಯಾತ್ಮ ಏನದಲ್ಲ, ಇದು ಅರಿವು ಅದಲ್ಲ. ಇದನ್ನ ನಾವು ಮುಂದೆ ಹೋದಾಗ ಅದು ನಮಗ ಸ್ಪಷ್ಟತೆ ನಮಗ ಸಿಗ್ತದ. ಇದು 1ನೇ ಎಸಳು. ಅವರು 3ನೇ ಎಸಳು, 2 ಮತ್ತು 3ನೇ ಎಸಳಿಗೆ ಬಂದಾಗ ಅವರ ದೇವರ ಹುಡುಕಾಟ ಇದೆ. ಆ ಹುಡುಕಾಟದಲ್ಲಿ ಅವರು ಮಾಧ್ಯಮ ಸ್ಥಿತಿ, ಆಧ್ಯಾತ್ಮಿಕ ಮಾಧ್ಯಮ ಸ್ಥಿತಿಯನ್ನ ತೋರಿಸ್ತದ. ದೇವರ ಹುಡುಕಾಟ ಅಲ್ಲಿ ಅದರ ಧ್ವನಿಯನ್ನ ಒಂದಷ್ಟು ಪದಗಳಲ್ಲಿ ಗ್ರಹಿಸ್ಕೊಳ್ತಾ ಮುಂದೆ ಅವರ ಸಾಕ್ಷಾತ್ಕಾರಕ್ಕೆ ನಾವು ಹೋಗೋಣ. ಒಂದಿಷ್ಟು 3ನೇ ಎಸಳಿನ ಕೆಲವು ಪದ್ಯಗಳು. ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೇಸು, ಕಣ್ಣ ಬಣ್ಣಗಳೇಸು ಎಣಿಸಲಾರೆ. ಎಲ್ಲ ರೂಪಿಸಿದವನು ಎಲ್ಲಿ ನಡಗಿದನೆ, ತಾಳಲಾರದು ಜೀವ ಹೇಳಬಾರೆ. ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೇಸು, ಕಣ್ಣ ಬಣ್ಣಗಳೇಸು ಎಣಿಸಲಾರೆ. ಪಿಳುಕಿಸಿದ ಸಿರಿಗಣ್ಣು ಸುತ್ತು ಚಿನ್ನದ ರೇಖೆ, ಬೆಳ್ಳಿ ಮಿರುಗಿನ ಮೈಯ ಕಾಂತಿ ನಿನಗೆ. ತಿಳಿದಂಗೆ ನಿಮ್ಮವ್ವ ಮೀನ ಮೂರ್ತಿ ತಿಳಿಸೋ, ನನ್ನೊಡೆಯ ನಡಗಿರುವ ನಾವ ಕಡೆಗೆ. ಆರದಾರತಿ ಹಿಡಿದು ಹಾರುತ್ತಿರುವವಳಾರೆ, ಹೊನ್ನಿ ಹೊನ್ನಿ ನೀನಾರೆ ಬಾರೆ. ಯಾರಿಗಾರತಿ ವೈವಿ ಹೇಳೆ ನಾನು ಬರುವೆ, ನನ್ನ ರಸನಿದ್ದಾನು ಅಲ್ಲಿ ಯಾರೇ. ಮಾಣಿಕದ ಮೂಗಿನವ ಮೈ ಪಚ್ಚ ರತ್ನದವ, ಹಣ್ಣು ಕುಕ್ಕುತ ಹಾರುವಣ್ಣ ಬಾರೋ. ಜಾಣ ರಂಗಯ್ಯ ತಾಕಾಣದಡಗಿದ ನೆಲ್ಲಿ, ಗಿಣಿರಾಮ ನೀನಾರೆ ಸುದ್ದಿ ಬೀರೋ. ಬೆಳದಿಂಗಳಿರುಳಿನಲಿ ನಟ್ಟ ನಡು ರಾತ್ರಿಯಲಿ, ಸಪ್ಪಳಿಲ್ಲದ ಗಪ್ಪು ಕಾರಿನಲಿ. ಕೊಳದ ಬಾಂದಳದಲ್ಲಿ ಟಿವುಗುಡುವ ಅಕ್ಕಿ, ನೀನಾರೆ ಬಲ್ಲೆಯ ನಲ್ಲನೆಲ್ಲಿ. ಕಣ್ಣು ಮುಚ್ಚಲು ಮಣ್ಣು ಕಣ್ಣು ಬಿಚ್ಚಲು ಬಣ್ಣ, ಕಣ್ಣಿನಾಚೆಯ ನಿನ್ನ ರೂಪವರಿಯೇ. ಹಣ್ಣಾದೆ ಸುಣ್ಣಾದೆ ಸಣ್ಣಾದೆ ಕಳವಳಿಸಿ, ಮರೆತು ಮಲಗಿದ ದೊರೆಯೇ ತೋರು ಸಿರಿಯೇ. ನನ್ನ ಕಣ್ಣೀರಿನಲಿ ಕಲ್ಲು ಕರಗುತ್ತಲಿಹುದು, ನನ್ನೊಡನೆ ದಿಕ್ಕು ದನಿಗೂಡುತ್ತಲಿಹುದು. ನನ್ನ ನಿಟ್ಟುಸಿರಿನಲಿ ಬನವು ಬಾಡುತ್ತಲಿಹುದು, ಕರುಳೆಂಬ ಕರುಳು ಕರಳೇಕೆ
ಕರಗದಿಹುದು. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣಸನ್ನೆ ಕಾಣು. ಅರಿಯದ ಹವಣಿಕೆಯು ಜೀವ ಜೀವದ ಲೀಲೆ, ದೇವದೇವನ ಗೂಢ ವಿಧಿಯು ಕಾಣೋ. ಈ ಮೂರನೇ ಎಸಳು ಕೊನೆಗೆ ಬರ್ತಾ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ತಲುಪುವ ಅವಸ್ಥೆಗೆ ಬಂದಿರ್ತಾರೆ ಮಧುರಚನ್ನರು. ಅದಕ್ಕಾಗಿ ಹೇಳ್ತಾರೆ ಅವರು, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬರುವುದು. ಅದನ್ನೇ ಬಸವಣ್ಣನವರು ಹೇಳ್ತಾರಲ್ಲ, ಬಾರದು ಬಪ್ಪದು, ಬಪ್ಪದು ತೆಪ್ಪದು ತಪ್ಪದು ಅಂತ ಹೇಳಿ. ಹಾಗೆ ಬರುವುದೇನಿದ್ದರೆ ಬಂದೇ ಬರ್ತದ. ಅದು ಏನು ಬಂತು ಅನ್ನೋದನ್ನ ಇಲ್ಲಿ ಇದರ ಹಿಂದಿನ ಧ್ವನಿಯನ್ನ ಇಲ್ಲಿ ಬಹಳಷ್ಟು ವಿವರಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಹುಡುಕಾಟ ಇದೆ. ಭೌತಿಕ ಪ್ರಪಂಚದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಜೊತೆಗೆ ಅವರು ಮಾತಾಡ್ತಾ ದೇವರನ್ನ ಅರಿಸಿದ್ದು ಇದೆ. ಆದರೆ ಈ ಪ್ರಾಣಿ ಪಕ್ಷಿ ಹೊರಗಿನ ಜಗತ್ತಿನೊಳಗ ಅವರೇನು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರುವಾಗ, ದೇವರನ್ನ ಅರಸುತ್ತಿರುವಾಗ ಅವರಿಗೆ ದೇವರ ಎಲ್ಲಿ ಸಿಕ್ಕ ಅನ್ನೋದು ನಾಲ್ಕನೇ ಎಸಳಿನಲ್ಲಿ ಬರ್ತದ. ಅಲ್ಲಿ ಬಹಳಷ್ಟು, ಅಂದ್ರೆ ಪ್ರತಿ ಎಸಳಿನಲ್ಲಿ 20 ಪದ್ಯಗಳು ಅದಾವಪ್ಪ ಅಂದ್ರೆ ಅದರೊಳಗಿರ್ತಕ್ಕಂತ ಒಂದು ಪದ್ಯ ಮಾತ್ರ ಇಲ್ಲಿ ತೆಗೆದುಕೊಳ್ತೇನೆ. ಮತ್ತು 1ನೇ ಎಸಳಿನಲ್ಲಿ ನಾನು ಹೇಳಿದಿನಲ್ಲ, ಅದನ್ನು ತಾವು ಎಲ್ಲ ವೀಕ್ಷಕ ವಿದ್ವಾಂಸರು ತಾವು ನೆನಪಿಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರ ಅಲ್ಲಿ ಸೀಮೋಲ್ಲಂಘನ ಇದೆ. ಅದೇ ಪದ್ಯ ಮತ್ತೆ ಪುನರಾವರ್ತನೆ ಆಗ್ತದ. ಎಲ್ಲಿ? ಜ್ಞಾನೋದಯದ ಹಂತದೊಳಗ ಅದೇ ಪದ್ಯ ಪುನರಾವರ್ತನೆ ಆಗ್ತದ. ಅದಕ್ಕಾಗಿ ವಿದ್ವಾಂಸರಲ್ಲಿ ನನ್ನ ವಿನಂತಿ, ಆ ಪದ್ಯವನ್ನ ತಾವು ನೆನಪಿಡಿ. ಅದು ಹೇಗೆ ಪುನರಾವರ್ತನೆ ಆಗ್ತದ ಅನ್ನೋದನ್ನ ನೋಡೋಣ. ಆದ್ರೆ ಈ ಸಾಕ್ಷಾತ್ಕಾರದ ಹಂತಕ್ಕೆ ಬಂದಾಗ ಅವರು ಅದು ಹೆಂಗ ಬತ್ತು ಸಾಕ್ಷಾತ್ಕಾರ ತಮ್ಮೆಡೆಗೆ ಅನ್ನೋದನ್ನ ಹೇಳ್ತಾರೆ ಪರಪ್ರಪಂಚದಲ್ಲಿ ಇಲ್ಲ, ನನ್ನಲ್ಲಿಯೇ ಅದು ಸಾಕ್ಷಾತ್ಕಾರದ. ಹೇಗೆ? ಬಂತೆಲೆ ಬಂತು ಗನಸಿರಿ ಬಂತೆಂದರು ಇದ್ದುದಿದ್ದೇ ಇತ್ತು. ಬಂತು ಬೆಳಗೆಂಬಂತೆ ಬಂತು ಹೊಳೆ ಬಂದಂತೆ ಇದ್ದದ್ದೇ ತುಂಬಿ ತುಳುಕುತ್ತಿತ್ತು. ಅಂದ್ರ ಅರ್ಥ, ಇಡೀ ವಿಶ್ವವನ್ನ ತಿರುಗಾಡಿದರು ಸಹಿತ, ಪ್ರಾಣಿ ಪಕ್ಷಿ ಎಲ್ಲವನ್ನೂ ಪ್ರಶ್ನೆ ಮಾಡಿದರು ಸಹಿತ ಅಲ್ಲಿ ಅವರಿಗೆ ದೈವದ ಸಾಕ್ಷಾತ್ಕಾರ ಆಗ್ಲಿಲ್ಲ. ಆದ್ರೆ ದೈವತ್ವದ ದಾರಿ ಸಿಗ್ತದ, ಅವರಿಗೆ ದೈವತ್ವದ ದಾರಿ ಸಿಗ್ತದ. ಆದ್ರೆ ದೇವ ಇರುವನು ಎಲ್ಲಿ? ಬಂತಲೇ ಇದ್ದದ್ದೇ ತುಂಬಿ ತುಳುಕುತ್ತಿತ್ತು. ಅಂದ್ರ ಅರ್ಥ, ನನ್ನೊಳಗೆ ಏನ ಅದಲ್ಲ ಅದು ದೈವತ್ವ, ಅದುವೇ ಇಲ್ಲಿ ಈಗ ತುಂಬ್ಯಾದ. ಅದು ತುಂಬಲಾರದ ವೇಳೆದೊಳಗ ನಾನು ಹುಡುಕಾಡಿ ನಿನಗ ಈಗ ಅದೇ ತುಂಬಿ ಬಿಟ್ಟದ. ಅದು ನನ್ನೊಳಗ ಆಧ್ಯಾತ್ಮಿಕತೆ ತುಂಬಿ ಬಿಟ್ಟದ. ಇದು ಸಾಕ್ಷಾತ್ಕಾರದ ಹಂತ. ತುಂಬಿ ತುಳುಕ್ತದ, ನನ್ನೊಳಗೆ ದೈವ ಸಾಕ್ಷಾತ್ಕಾರ ಇದೆ ಅನ್ನುವುದು. ಇದನ್ನ ವಿಸ್ತರಿಸಿ ಹೇಳ್ಬೇಕಪ್ಪ ಅಂದ್ರ ಅವರ ಈ 4ನೇ ಎಸಳಿನ ಸಾಕ್ಷಾತ್ಕಾರದ ಹಂತದೊಳಗ ಏನು ಮೊದಲನೇ ಎಸಳಿನಲ್ಲಿ ಏನು ಕವಿತೆ ಪದ್ಯ ಇತ್ತಲ್ಲ, ಬಣ್ಣದ ಹಣ್ಣುಗಳ ತಿಂದು ತೇಗಲು ಬಹುದೇ, ಚಿತ್ರದ ಮಲ್ಲಿಗೆಯ ಮೂಸಬಹುದೇ, ಮಣ್ಣುಗೊಂಬೆಯ ಮೆಚ್ಚಿ ಮಾತನಾಡಿಸಬಹುದೇ, ಹೊಗೆಯ ಹೊಳೆ ಯಾರೇ ಈಸಬಹುದೇ. ಏನು 4 ಪ್ರಶ್ನೆಗಳದವಲ್ಲ, ಆಧ್ಯಾತ್ಮಿಕ ಸಾಧಕರು ಮೊದಲು ಕೊಳ್ತಕ್ಕಂತ ಈ 4 ಪ್ರಶ್ನೆಗಳು. ಇದು ಅರವಿಂದರಿಗೂ ಆಗಿತ್ತು. ಇದು ಸಾಕ್ಷಾತ್ಕಾರಕ್ಕೆ ಸಾಕ್ಷಾತ್ಕಾರ ಪಡೆದಿರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ಸಹಿತ ಈ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು. ಇದು ಸಾಕ್ಷಾತ್ಕಾರದ ಹಂತದೊಳಗ 4ನೇ ಎಸಳಿನೊಳಗ ಅದು ಹೆಂಗ ಪರಿವರ್ತನೆ ಆಗ್ತದ? ಪರಿವರ್ತನೆ ಇದನ್ನ ನಾನು ಸೀಮೋಲ್ಲಂಘನ ಅಂತೀನಿ ನಾನು. ಯಾಕಂದ್ರೆ ಅದು ಅರಿವಿನ ಹಂತ, ಅದು ಜ್ಞಾನದ ಹಂತ, ಅದು ಚಿತ್ತದ ಹಂತ, ಅದು ಮೋಕ್ಷದ ಹಂತ, ಅದು ಮುಕ್ತಿಯ ಹಂತ, ಅದು ನಿರ್ವಾಣದ ಹಂತ. ಆದ್ದರಿಂದ ಇದು ಸೀಮೋಲ್ಲಂಘನ. ಹೇಗೆ ಹೇಗೆ ವಿಷಯ ಅನುಭವ ಜ್ಞಾನ ಆಗುವವರೆಗೆ ಸಂಸ್ಕರಣ ಘಟಕಗಳು ಒಂದೊಂದು ಮೆಟ್ಟಲುಗಳಿರ್ತಾವ. ಆದರೆ ಜ್ಞಾನ ಅರಿವು ಆಗುವುದಲ್ಲ, ಅದು ಸೀಮೋಲ್ಲಂಘನ.
ಅದು ಸೀಮೋಲ್ಲಂಘನ, ಅದು ಸಾಕ್ಷಾತ್ಕಾರ. ಅಲ್ಲಿ ಏನ್ ಹೇಳ್ತಾರ ಮಧುರಚನ್ನರು, ಎಷ್ಟು ಅದ್ಭುತ ಇದು ಪದ್ಯ ಅದ. ಇದು ಪದ್ಯ. ಬಣ್ಣದ ಹಣ್ಣುಗಳ ತಿಂದು ತೇಗಲುಬಹುದು. ಈಗ ಸಾಕ್ಷಾತ್ಕಾರವಾದ ಬಳಿಕ ಬಣ್ಣದ ಹಣ್ಣುಗಳ ತಿಂದು ತೇಗಲುಬಹುದು. ಚಿತ್ರದ ಮಲ್ಲಿಗೆಯ ಮೂಸಬಹುದು. ಮಣ್ಣುಗೊಂಬೆಯ ಮೆಚ್ಚಿ ಮಾತನಾಡಿಸಬಹುದು. ಹೊಗೆಯ ಹೊಳೆ ಈವಾಗ ಈಸಬಹುದು ಅಂತ ಹೇಳ್ತಾರೆ. ಅಲ್ಲಿ 4 ಪ್ರಶ್ನೆಗಳಿಗೆ ಇಲ್ಲಿ 4 ಉತ್ತರಗಳಿವೆ. ಪ್ರತಿ ಪ್ರಶ್ನೆಗೆ ಪ್ರತಿ ಉತ್ತರವು ಇಲ್ಲಿ ಸಿಕ್ಕಂತಾಗ್ತದ. ಹಾಗೆ ಅಂದ್ರ ಬಣ್ಣದ ಹಣ್ಣುಗಳ ತಿಂದು ತೇಗಲುಬಹುದು. ಬಣ್ಣದ ಹಣ್ಣು ಅಂದ್ರ ಮನಸ್ಸು. ಆ ಮನಸ್ಸು ಹಣ್ಣಾದ ಬಳಿಕ ಅದರ ರುಚಿಯೇ ರುಚಿ. ಅದು ಮಧುರಚನ್ನರು ಅನುಭವಿಸಿದ್ರು. ನಮ್ಮ ಮನಸ್ಸು ಹಣ್ಣಾಗಬೇಕು. ಏನು ಅನುಭವದೊಳಗ ಹಣ್ಣಾಗಿದೆಪ್ಪ ಅಂತ ಹೇಳಿ ಅಂತೀವಲ್ಲ ನಮ್ಮ ಆಡಭಾಷೆಯೊಳಗ. ಹಾಗೆ ನಮ್ಮ ಮಧುರಚನ್ನರ ಮನಸ್ಸು ಹಣ್ಣಾಗಿತ್ತು. ಹಣ್ಣಾಯ್ತು ಅಂದ್ರ ಅದಕ್ಕೆ ರುಚಿ ಬರ್ತದ. ಅದಕ್ಕ ರುಚಿ ಬರ್ತದ. ರುಚಿ ಅಂದ್ರ ರಸ ಅಂದ್ರ ಪಂಚೇಂದ್ರಿಯಗಳಲ್ಲಿ ನಾಲಿಗೆಯ ಕೆಲಸ. ಚಿತ್ರದ ಮಲ್ಲಿಗೆಯ ಮೂಸಬಹುದೇ. ಇದನ್ನ ನಾನು ಸ್ಪಷ್ಟೀಕರಣ ಮಾಡಬೇಕಾದ. ಚಿತ್ರದ ಮಲ್ಲಿಗೆ, ಈಗ ಆ ಚಿತ್ರದ ಮಲ್ಲಿಗೆಯಿಂದಲೂ ಸಹಿತ ಘಮ್ ಎನ್ನುವ ಸುವಾಸನೆ ಬರಾಕತ್ಯದ, ಗಂಧ ಬರಾಕತ್ಯದ. ಅಂದ್ರೆ ಗಂಧ, ಪಂಚೇಂದ್ರಿಯಗಳು, ಅನುಭವ, ಗಂಧ ಬರಾಕತ್ಯದ. ಹೇಗೆ ಅಂದ್ರ ನಾವು ಮಾತಾಡುವಾಗ ಅಂತಿರ್ತೇವಲ್ರಿ, ಏನಂತಾರ, ಗಂಧದವ್ರ ಜೊತೆ ಗುದ್ದಾಡ್ಬೇಕು, ರಾಡಿಯವ್ರ ಜೊತೆ ಗುದ್ದಾಡಬಾರ್ದು ಅಂತ ಹೇಳಿ. ಗಂಧದವರ ಜೊತೆ ಗುದ್ದಾಡುದು ಅಂತ ಅಂದ್ರ ಅರ್ಥ ಒಳ್ಳೆಯ ಮನಸ್ಸಿದ್ದವರ ಜೊತೆ ಗುದ್ದಾಡಿದ್ರ ಒಂದಿಟ್ಟು ಗಂಧ ಮೈಗ್ ಹತ್ತದ ಅಂತ. ಮೈಗ್ ಹತ್ತದ ಅಂದ್ರೆ ಇಲ್ಲಿ ಮೈಗ್ ಹತ್ತಲ್ಲ, ಅದು ಮನಸ್ಸಿಗೆ ಹತ್ತದ ಅಂತ ಅರ್ಥ. ಮನಸ್ಸಿಗೆ ಹತ್ತದ ಅಂದ್ರೆ ಮನಸ್ಸಿಗೆ ಹತ್ತದ, ಮನಸ್ಸು ಒಂದು ಅದ ಅಂತ ಹೇಳಿ ಅಂತ ಅಲ್ಲ. ಅದು ಮನಸ್ಸ ನಿರಾಕಾರದ, ಅದ್ರ ಒಳಗ ಅನುಭವವಾಗಿ ಇಳಿತದ ಅಂತ ಹೇಳಿ ಅಂದಂಗ. ಹಾಗೆ ಗಂಧದವರು, ಅದಕ್ಕೆ ಚಿತ್ರದ ಮಲ್ಲಿಗೆ ಅಂದ್ರ ಗಂಧ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಿ ಪ್ರಾಣಿ ಏನು ತೃಣಕಾಷ್ಟಗಳದವಲ್ಲ, ಅದರ ಗಂಧ ನನಗ ಅರ್ಥ ಆಗ್ಯದ. ಜಗತ್ತಿನಲ್ಲಿರ್ತಕ್ಕಂಥ ಏನು ಬಣ್ಣ ಅದಲ್ಲ, ಬಣ್ಣ ಅಂದ್ರ ಗುಣ, ಅದು ಗುಣ ರಸ ನನಗೆ ಗೊತ್ತಾಗ್ಯದ. ಇದು 2 ಹಂತಗಳು ದಾಟದ ಬಳಿಕ ಅವ್ರು ಹೇಳ್ತಾರೆ ಮಧುರಚನ್ನರು, ಮಣ್ಣುಗೊಂಬೆಯ ಮೆಚ್ಚಿ ಮಾತನಾಡಿಸಬಹುದು. ಎಂಥ ಅದ್ಭುತ ಸಾಲು ಇದು. ಮಣ್ಣುಗೊಂಬೆಯ ಮೆಚ್ಚಿ ಮಾತನಾಡಿಸಬಹುದು. ಮಣ್ಣಿನೊಂದು ಗೊಂಬೆ ಅದ, ಮೊದಲಿಗೆ ಹೇಳ್ದ, ಕಲ್ಲಿಗೆ ಒಂದು ಮೂರ್ತಿ ಅದ, ದೇವರ ಜೊತೆಗೆ ನಾವು ಮಾತಾಡ್ಸಕ್ಕಾಗಲ್ಲ. ಆದ್ರೆ ಇಲ್ಲಿ ಮಣ್ಣ ಗೊಂಬೆಯ ಮೆಚ್ಚಿ ಮಾತನಾಡಿಸಬಹುದು ಅಂದ್ರ ನಾವು ಭಾರತೀಯರಪ್ಪ ಅಂದ್ರ ನಮ್ಮ ಧರ್ಮ ವಿಶ್ವಧರ್ಮವೇ ಸರಿ. ನಾನು ಈಗ ವಿಶ್ವಧರ್ಮವೇ ಸರಿ. ಯಾಕಂದ್ರ ಧರ್ಮ ಬೇರೆ, ಮತ ಬೇರೆ. ನಾವು ಪಾಲಿಸುವುದು ಧರ್ಮವಾದ್ದರಿಂದ ನಾವು ಗುಡಿಯಲ್ಲಿ ಇಡ್ತಕ್ಕಂತ ಏನು ಮೂರ್ತಿ ಅದಲ್ಲದ ಆ ಮೂರ್ತಿಯೊಳಗ ನಾವು ದೇವರನ್ನ ಕಾಣ್ತೀವಿ. ಅಂದ್ರೆ ಅರ್ಥ, ನನಗೆ ಯಾವ ಸಾಮರ್ಥ್ಯ ಬಂದಿದೆ, ಮಧುರಚಂದ್ರ ಹೇಳಕತ್ತಾರ, ಸಾಕಾರದಲ್ಲಿ ಆಕಾರ ಇರ್ತಕ್ಕಂಥ ಮೂರ್ತಿ, ಸಾಕಾರದಲ್ಲಿ ನಿರಾಕಾರ ನೋಡ್ತಕ್ಕಂಥ ಸಾಮರ್ಥ್ಯ ನನಗ್ ಬಂದಿದೆ ಅಂತ ಹೇಳಿ ಮಧುರಚನ್ನರು ಹೇಳಕತ್ತಿದ್ದಾರೆ. ಜಗತ್ತು ಇವತ್ತು ಜಗಳಾಡಕತ್ತಿದ್ದು ಇದರ ಸಂಬಂಧ. ಈ 3ನೇ ಸಾಲು ಇಷ್ಟು ಅದ್ಭುತ ಸಾಲುಗಳ ಪದ್ಯದ ಸಾಲು ಇದೆ. ಜಗತ್ತು ಎದಕ್ಕ ಹೊಡೆದಾಡಕತ್ತಿದೆ? ಸಾಕಾರ ಮತ್ತು ಆಕಾರ. ಮೂರ್ತಿ ಒಡೆಯೋದು ಏನು, ನಿರಾಕಾರ ನಂಬವರು ಮೂರ್ತಿ ಹೊಡಿತಾರ. ಹೀಗೆ ನಾಶ ಯುದ್ಧಗಳು ನಡೆದಿವೆ. ಆದರೆ ಮಧುರಚನ್ನರಿಗೆ ಏನು ಗೊತ್ತದ, ಸಾಕಾರದಲ್ಲಿ ಮೂರ್ತಿಯಲ್ಲಿ ದೇವರ ಮೂರ್ತಿ ಇರೋ ಲೆಕ್ಕ, ಮಣ್ಣಿರೋ ಲೆಕ್ಕ, ಮಣ್ಣು ಬೊಂಬೆ ಇರೋ ಲೆಕ್ಕ, ತೃಣಕಾಷ್ಟಗಳಿರೋ ಲೆಕ್ಕ, ಅಲ್ಲಿ ನಾನು ಏನು ತಿಳಿದುಕೊಳ್ಳಬಲ್ಲೆ ಅಂದ್ರ ಮಾತನಾಡಿಸಬಲ್ಲೆ. ಮಾತನಾಡಿಸಲು ಕತ್ತಿನಪ್ಪ ಅಂದ್ರ ಅರ್ಥ ಏನು, ಅಲ್ಲಿ ಶಬ್ದ ಅದ, ಅದು ಮಾತಾಡಕತ್ತದಪ್ಪ ಅಂದ್ರ, ನಾನು ಮಾತಾಡಕತ್ತೀನಿ, ಅದು ಕೇಳಾಕತ್ತದಪ್ಪ ಅಂದ್ರ ಅದಕ್ಕೊಂದು ರೂಪ ಅದ. ನಿರಾಕಾರ ಇದ್ರು, ನಿರಾಕಾರದ ಬಿಂಬ ಇದ್ರೂ ಸಹಿತ ಮೂರ್ತಿ ರೂಪದ. ಮತ್ತು ಅದಕ್ಕೆ ಮುಟ್ಟದ್ರ ಸ್ಪರ್ಶ ಆಗ್ತದ. ಯಾಕಂದ್ರೆ ಅದು ತಿಳ್ಕೊಳಕತ್ತದ, ಅದ್ರ ಜೊತೆ ನಾ ಮಾತಾಡಕತ್ತೀನಿ. ಈಗ ಏನೇ ಒಂದು ವಸ್ತುವಿನ ಜೊತೆ ನಾನು ಮಾತಾಡಕತ್ತೀನಿ, ಅದು ತಿಳ್ಕೊಳಕತ್ತದ, ಅದಕ್ಕೆ ಸ್ಪರ್ಶ ಜ್ಞಾನ ಅದ ಅಂದಂಗ ಅರ್ಥ. ಇಲ್ಲಿ 3ನೇ ಸಾಲಿನೊಳಗ ಅವ್ರು ಏನ್ ಹೇಳ್ತಾರ, ಶಬ್ದ, ಸ್ಪರ್ಶ ಮತ್ತು ರೂಪಗಳ ಬಗ್ಗೆ ಹೇಳ್ತಾರ. ಇದು ಅನುಭವಜನ್ಯ. ಈ ಅನುಭವಜನ್ಯ ಜ್ಞಾನ ಏನದಲ್ಲ, ಇದನ್ನ ಹೊಗೆಯ ಹೊಳೆಯಾಗಿ ಪರಿವರ್ತನೆ ಆಗುವುದು. ಅದನ್ನ
ಏನು ಹೊಗೆಯ ಹೊಳೆ ಈವಾಗ ಈಸಬಹುದು. ಇದನ್ನೆಲ್ಲ ಆದ ಬಳಿಕ ಇದು ಎಲ್ಲ ಸಾಧನೆ ಆದ ಬಳಿಕ ಹೊಗೆಯ ಹೊಳೆ ಅದಲ್ಲ, ಶಿವನ ಒಡ್ಡೋಲಗದಲ್ಲಿರ್ತಕ್ಕಂತ ಹೊಗೆ ಅದಲ್ಲ, ಅದು ಇವಾಗ ಈಸಬಹುದು. ಹೆಂಗ ಈಸಬಹುದು ಅಂದ್ರ ಅದು ಹೊಗೆಯ ಹೊಳೆ ಅದಲ್ಲ, ಅದನ್ನ ಏನಂತ ಹೇಳಿ ಕರಿಬೇಕು, ಅರಿವಿನ ಹೊಳೆ ಅಂತ ಹೇಳಿ ಕರಿಬಹುದು. ಜ್ಞಾನದ ಹೊಳೆ ಅಲ್ಲ, ಜ್ಞಾನ ಪರಿವರ್ತನೆಯಾಗಿ ಅರಿವಾಗಿರ್ತದ, ಪರಿವರ್ತನೆಯಾಗಿ ಆಗಿರ್ತದ, ಅದು ಅರಿವಿನ ಹೊಳೆ. ಅದು ತಿಳ್ಕೊಳ್ಬೇಕಾಗಿತ್ತಪ್ಪ ಅಂದ್ರ ಮಧುರ ಚನ್ನರ ಮನಸ್ಸು ಹಣ್ಣಾಗಿತ್ತು, ಇದೆಲ್ಲ ಹೇಳದಲ್ಲ. ಆ ಮನಸ್ಸಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ರ ಈ ಅರಿವಿನ ಹೊಗೆಯ ಹೊಳೆ ಅರ್ಥ ಆದಿತ್ತು, ಸಾಕ್ಷಾತ್ಕಾರ ಅರ್ಥವಾದಿತ್ತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಏನಂದ್ರೆ ಮನಸ್ಸು ಇದೆ, ಅದು ಮನಸ್ಸು ಅಂದ್ರ ನಿರಾಕಾರ, ಅದೊಂದು ನಿರಾಕಾರ, ಅದನ್ನೇನು ಮುಟ್ಟಕ್ಕಾಗಲ್ಲ, ನೋಡಕ್ಕಾಗಲ್ಲ, ಏನೂ ಇಲ್ಲ, ಅದು ಮೆದುಳಿನಲ್ಲಿ ಅದ, ನಿರಾಕಾರವಾಗಿ ಅದ. ಆ ಮನಸ್ಸು ಅದಲ್ಲ, ಆ ಮನಸ್ಸಿಗೆ 4 ಹಂತಗಳದಾವ. ಮನಸ್ಸಿಗೆ 4 ಹಂತಗಳದಾವ. 1 ಬುದ್ಧಿ, 2 ಅಹಂ, 3 ಮನಸ್ಸ, 4 ಚಿತ್ತ. ಬುದ್ಧಿ ಅಂದ್ರ ಬುದ್ಧಿಯಪ್ಪ ಅಂದ್ರ ಏನು, ಈ ಮನುಷ್ಯನಾಗಿ ಬದುಕೋದಷ್ಟೇ. ಅಂದ್ರ ಒಳ್ಳೆ ಮಾತುಗಳನ್ನ ಆಡುವುದು. ಕೆಟ್ಟ ಮಾತಾಡ್ಲಿಕ್ಕತ್ತೀವಪ್ಪ ಅಂದ್ರೆ ಹುಚ್ಚ ಅಂತಾರ, ಬುದ್ಧು ಅಂತಾರ. ಅದಕ್ಕ ಬುದ್ಧಿ. ಇದನ್ನ ಸರಿಯಾಗಿ ಹೇಳ್ಬೇಕಪ್ಪ ಅಂದ್ರ ಒಂದ್ ಕೈಯಾಗ ನಾವು ಕಲ್ಲು ತಗೊಂಡಿವಪ್ಪ, ಅದನ್ನ ಮೂರ್ತಿ ಮಾಡ್ದೇವಪ್ಪ ಅಂದ್ರ ನಮಗ್ ಬುದ್ಧಿ ಅದ ಅಂದಂಗ, ಅದನ್ನ ಮತ್ತೊಬ್ಬರ ಮೇಲೆ ಎಸದೇವಪ್ಪ ಅಂದ್ರ ಬುದ್ಧು ಅಂದಂಗ, ಹುಚ್ಚ ಅಂದಂಗ. ಅದು ಬುದ್ಧಿ ಇರಬೇಕು ಮನುಷ್ಯನಿಗೆ. ಹೌದಾ? ಬುದ್ಧಿ. ಈ ಬುದ್ಧಿಯ ಮೇಲಿನ ಹಂತ ಅಹಂ ಅಪ್ಪ ಅಂದ್ರ ಏನಂತೀವಿ, ತನ್ನ ಅಸ್ಮಿತೆ ಅಪ್ಪ ಅಂದ್ರ ಈ ಸದ್ದ ನನ್ನ ಶರೀರದ, ಈ ಶರೀರದ ರಕ್ಷಣೆಗಾಗಿ ನಾನು ದುಡಿತೀನಿ. ನನ್ನ ಕುಟುಂಬದ ಅದೊಂದು ಅಸ್ಮಿತೆ, ಅದಕ್ಕಾಗಿ ನಾನು ದುಡಿತೀನಿ, ಅದಕ್ಕಾಗಿ ರಕ್ಷಣೆಗಾಗಿ ದುಡಿತೀನಿ. ಅಸ್ಮಿತೆ ಅಂದ್ರೆ ಈ ದೇಶದ, ಈ ದೇಶಕ್ಕಾಗಿ ಸೈನಿಕರು ಹೋರಾಡ್ತಾರ, ನಾವು ಹೋರಾಡ್ತೀವಿ, ಈ ಅಸ್ಮಿತೆಗಾಗಿ ಹೋರಾಡ್ತೀವಿ. ಅಸ್ಮಿತೆ, ಅಹಂ ಅಂದ್ರ ಅಸ್ಮಿತೆ. ಈ ಅಸ್ಮಿತೆ ಆಗನ ಮನಸ್ಸದ. ಈ ಅಂದ್ರೆ ಮನಸ್ಸಿನ ಇದು ಹಂತಗಳು ಇವು. ಮನಸ್ಸಂದ್ರ ಸರಳವಾಗಿ ಹೇಳ್ಬೇಕಾದ್ರೆ ನೆನಪು. ಈ ನೆನಪುಗಳಲ್ಲಿ 2 ಪ್ರಕಾರಗಳದಾವ. ಒಂದು, ನಾವು ಹುಟ್ಟಿನಿಂದ ಸಾಯುವವರೆಗೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳು ನಮ್ಮ ತಲೆಯಲ್ಲಿ ಕ್ರೋಢೀಕರಣ ಆಗಿರ್ತಾವಲ್ಲ, ಇದೊಂದು ನೆನಪು. ಇನ್ನೊಂದು ವಂಶವಾಹಿಯಾಗಿ ಬಂದಿರತಕ್ಕಂತ ಒಂದು ನೆನಪು. ವಂಶವಾಹಿಯಾಗಿ ಬಂದಿರತಕ್ಕಂತ ನೆನಪು ಹೆಂಗಿರ್ತದಪ್ಪ ಅಂದ್ರ, ನಮ್ಮ ತಂದೆಯೋ, ನಮ್ಮ ತಾಯಿಯೋ, ನಮ್ಮ ಅಜ್ಜನೋ, ನಮ್ಮ ಅಜ್ಜಿಯೋ, ನಮ್ಮ ಮುತ್ತಜ್ಜನೋ, ನಮ್ಮ ಮುತ್ತಜ್ಜಿಯೋ, 10 ತಲೆಮಾರು, 20 ತಲೆಮಾರು, ಸಾವಿರಾರು ತಲೆಮಾರು, ಆ ತಲೆಮಾರುಗಳಿಂದ ನಮ್ಮ ಶರೀರದಲ್ಲಿ ವಂಶವಾಹಿಗಳು ಹರಿತಾ ಬಂದಿವೆ. ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಕೂದಲು, ನಮ್ಮ ಬಣ್ಣ, ನಮ್ಮ ಆಕಾರ ನಿರ್ಧರಿಸುವುದು ವಂಶವಾಹಿಗಳು. ಆ ವಂಶವಾಹಿಗೆ ನೆನಪಿರ್ತದ. ಇದು ಮೂಗ ನಮ್ಮ ಅಜ್ಜಂದದ. ನಿಜವಾಗಿ ನಾ ಹೇಳ್ಬೇಕಾದ್ರೆ ಈ ಮೂಗ ನಮ್ಮ ಅಜ್ಜಂದದ. ಅಂದ್ರ ನಮ್ಮ ಆ ಶರೀರಕ್ಕ ಯಾವುದು ನಮ್ಮ ಅಜ್ಜನ ಶರೀರ ನೆನಪಿಟ್ಟುಕೊಂಡಿತ್ತು. ಈ ಶರೀರ ನೆನಪಿಟ್ಕೊಂಡದಲ್ಲ, ಏನು ಅಜ್ಜನ ಶರೀರ ಹಂಗಿತ್ತಂತ ಹೇಳಿ ನೆನಪಿಟ್ಕೊಂಡದಲ್ಲ, ಯಾವ ರೂಪದೊಳಗ? ಈ ವಂಶವಾಹಿ ರೂಪದೊಳಗ. ಹಿಂಗ ಮನಸ್ಸದ. ಈ ಮನಸ್ಸಿನ ದಾಟದ ಬಳಿಕ 4ನೇ ಹಂತ ಚಿತ್ತ ಅಂತ ಹೇಳಿ ಕರಿತೀವಿ. ಅದಕ್ಕ ಚಿತ್ತ ಅಂತ ಹೇಳಿ ಕರಿತೀವಿ. ಚಿತ್ತ ಅಂತ ಹೇಳಿ ಕರಿಬಹುದು, ಮೋಕ್ಷ ಅಂತ ಹೇಳಿ ಕರಿಬಹುದು, ಅರಿವು ಅಂತ ಹೇಳಿ ಕರಿಬಹುದು, ಆಮೇಲೆ ನಿರ್ವಾಣ ಅಂತ ಹೇಳಿ ಕರಿಬಹುದು. ಬೇರೆ ಬೇರೆ ಮತದವರು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿವೆ. ಆದರೆ ಅವು ಸಂವಾದ ಪದಗಳೇ, ಒಂದೇ ಅರ್ಥ ಕೊಡ್ತಕ್ಕಂತ ಪದಗಳೇ. ಹೇಗಂದ್ರ ಈಗ ವಚನ ಸಾಹಿತ್ಯ, ವಚನ ಧರ್ಮೀಯರು ಈ ಚಿತ್ತಕ್ಕೆ ಏನಂತಾರ? ಅನುಭಾವ ಅಂತಾರ. ಅನುಭಾವ ಕವಿ ಮಧುರ ಚನ್ನರು ಅಂತ ಹೇಳಿ ಕರೀತಾರ. ಯಾಕೆ ಅಂತ? ವಚನ ಸಾಹಿತ್ಯದ ಪ್ರಭಾವದಿಂದ ಅನುಭಾವ ಕವಿ. ಆಧ್ಯಾತ್ಮಿಕ ಒಂದಿಷ್ಟು ಪದ ಬಳಸಲಿಲ್ಲ, ಅನುಭಾವ ಕವಿ ಅಂದರ. ಯಾಕಂದ್ರ ವಚನ ಸಾಹಿತ್ಯದೊಳಗ ಅನುಭಾವ ಬರ್ತದೆ ಮತ್ತು ಅರಿವು ಬರ್ತದೆ. ಆದ್ದರಿಂದ ಇದನ್ನ ಅನುಭಾವ, ಅರಿವು ಅಂತ ಹೇಳಿ ಕರೆದ್ರು. ಯಾರು? ವಚನಕಾರರು. ವಚನ ಧರ್ಮೀಯರು ಹಂಗ್ ಕರೀತಾರ. ಇನ್ನು ವೈದಿಕ ಧರ್ಮೀಯರು ಈ ಹಂತವನ್ನ ಏನಂತ ಹೇಳಿ ಕರೀತಾರ? ಮೋಕ್ಷ ಮುಕ್ತಿ ಅಂತ ಹೇಳಿ ಕರೀತಾರ. ಮೋಕ್ಷ ಮುಕ್ತಿ ಅಂತ ಹೇಳಿ ಕರೀತಾರ. ಸಾಕ್ಷಾತ್ಕಾರ ಅಂತ ಹೇಳಿ ಸಹಿತ ಕರೀತಾರೆ. ಇನ್ನ ಜೈನ ಮತ್ತು ಬೌದ್ಧ, ಇವೆಲ್ಲ ನಾನು ಮಾತಾಡ್ತಕ್ಕಂಥ ಮತಧರ್ಮಗಳು.
ಅದರ ಬಗ್ಗೆ ವಿಸ್ತಾರವಾಗಿ ಹೋಗೋದು ಬೇಡ. ಮತಧರ್ಮಗಳು ಯಾವುದು, ವಚನ ಧರ್ಮವೇ ಆಗ್ಲಿ ಮತ್ತು ವೈದಿಕ ಮತಧರ್ಮವೇ ಆಗ್ಲಿ, ಇವೆಲ್ಲ ಮತಧರ್ಮಗಳವಲ್ಲ. ಬೌದ್ಧ ಮತಧರ್ಮ ಮತ್ತು ಜೈನ ಮತಧರ್ಮಗಳು ಏನಂತ ಹೇಳಿ ಕರೀತಾವ, ನಿರ್ವಾಣ ಅಂತ ಹೇಳಿ ಕರೀತಾರ ಅವರು. ನಿರ್ವಾಣ. ಇವೆಲ್ಲ ಪದಗಳ ಅರ್ಥ ಒಂದೇ, ಎಲ್ಲ ಪದಗಳ ಅರ್ಥ ಒಂದೇ. ಈಗ ನಾವು ಈ ಚಿತ್ತ, ಈ ನಿರ್ವಾಣ, ಈ ನಿರ್ವಾಣ, ಈ ಮೋಕ್ಷ, ಈ ಸಾಕ್ಷಾತ್ಕಾರ, ಈ ಅನುಭವ, ಈ ಅರಿವಿಗೆ ಹಂತಕ್ಕೆ ಬರಬೇಕಾದ್ರ ಏನು ಆಗ್ಯದಪ್ಪ ಅಂದ್ರ ಈ 3 ಹಂತಗಳನ್ನ ದಾಟಬೇಕಾಗ್ಯದ. ಯಾವ ಹಂತಗಳು? ಮೊದಲಿನ 1ನೇ ಹೆಸರಿನೊಳಗ ಪದ್ಯದೊಳಗಿತ್ತಲ್ಲ, ಏನು ವಿಷಯ ಹೋಗಿ ಅನುಭವ ಆಗ್ತದ, ಅನುಭವ ಹೋಗಿ ಜ್ಞಾನ ಆಗ್ತದ, ಜ್ಞಾನ ಹೋಗಿ ಅರಿವು ಆಗ್ತದಲ್ಲ, ಹಂಗ ಈ ಹಂತಗಳನ್ನ ದಾಟಬೇಕಾಗ್ತದ. ಏನಪ್ಪಾ ಅಂದ್ರ ಬುದ್ಧಿಯಪ್ಪ ಅಂದ್ರ ಬುದ್ಧಿ ಬಹಳ ಉಪಯೋಗ ಮಾಡಿದಿವಪ್ಪ ಅಂದ್ರ ನಮಗ್ ಏನಂತ ಹೇಳಿ ಕರಿತಪ್ಪ ಅಂದ್ರ ಬುದ್ಧಿವಂತರು ಅಂತ ಹೇಳಿ ಕರೀತಾರ. ಇಂಗ್ಲಿಷ್ ನಾಗ ಇಂಟಲೆಕ್ಚುಯಲ್ಸ್ ಅಂತ ಹೇಳಿ ಕರೀತಾರ. ಇಂಟಲೆಕ್ಚುಯಲ್ಸ್ ಆರ್ ನಾಟ್ ದ ಸ್ಪಿರಿಚುಯಾಲಿಸ್ಟ್ಸ್. ಅವ್ರಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಿ ಅಲ್ಲ, ಅವ್ರಿಗೆ ಇಂಟೆಲೆಕ್ಚುವಲ್ಸ್, ಬುದ್ಧ ಅಷ್ಟೇ, ಆ ಮಟ್ಟಕ್ಕಷ್ಟೇ ಅವರು ಅದಕ್ಕೆ ನಿಂತಿರ್ತಾರೆ. ಏನು, ಅದು ಕೆಟ್ಟದ್ದು ಮಾಡಬಹುದು ಬುದ್ಧಿ, ಒಳ್ಳೆಯದನ್ನು ಮಾಡಬಹುದು. ಇಂಟಲೆಕ್ಚುಯಾಲಿಟಿ ಈಸ್ ಬ್ಯಾಡ್ ಅಂಡ್ good also, but the spirituality is the good, only the best way for the whole world, whole universe. ಅದನ್ನ ಬುದ್ಧಿ ಹೆಂಗಪ್ಪ ಅಂದ್ರೆ, ಬುದ್ಧಿಯನ್ನ ಮೀರೋದಂದ್ರೆ ಹೆಂಗಪ್ಪ ಅಂದ್ರ ಅದಕ್ಕೆ ಡಿವೈನ್ ಫ್ರೆಂಜಿ ಅಂತ ಹೇಳಿ ಕರೀತಾರ, ದೈವಿಕ ಹುಚ್ಚು ಅಂತ ಹೇಳಿ ಕರೀತಾರ. ಆತ್ಮ ಸಾಕ್ಷಾತ್ಕಾರ ಆಗಿರತಕ್ಕಂಥವ್ರು ಹೇಗಿರ್ತಾರಪ್ಪ ಅಂದ್ರೆ ಹುಚ್ಚರ ನಮನಿ ಇರ್ತಾರ ಅವರು. ಅವರ ವೇಷಭೂಷಣ ವೇಷಭೂಷಣ ಚಲೋನೇ ಇರಬಹುದು, ಏನೇ ಇರಬಹುದು, ಹುಚ್ಚರ ನಮನಿ ಇರ್ತಾರ. ದೈವಿಕ ಹುಚ್ಚು ಅಂತ ಹೇಳಿ ಕರೀತಾರ. ಎಲ್ಲೋ ಹೋಗ್ತಿರ್ತಾರ, ಯಾಕಡೆ ಹೊಂಟ್ರಿ ಅಂದ್ರ ಹೌದಲ್ರಿ ಮನಿ ಮರ್ತೇನೆ ಅಂತ ಹೊಳ್ ಮನಿಗ್ ಬರ್ತಾರ. ಈ ಬುದ್ಧಿ ಅಂದ್ರ ಬುದ್ಧಿಯನ್ನ ದಾಟದ ಬಳಕ ದಾಟಿರ್ತಾರಲ್ಲ ಅವರು. ಇನ್ನ ಅಹಮ್ಮನ್ನ ದಾಟುವುದು, ಅಸ್ಮಿತೆಯನ್ನ ದಾಟುವುದಪ್ಪ ಅಂದ್ರ ನನ್ನ ಶರೀರದ ಬಗ್ಗೆ ಕಾಳಜಿ ಅಂದ್ರ ಶರೀರದ ಬಗ್ಗೆ ಕಾಳಜಿ ಮಾಡುವುದು, ಇದರನ್ನ ನಿರ್ಲಕ್ಷ್ಯ ಮಾಡುವುದು ಅಂತ ಹೇಳಿ ಅಲ್ಲ. ಈ ಶರೀರ ನಾನಲ್ಲ, ಆತ್ಮ ನಾನಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳುದು. ಅದಕ್ಕಾಗಿ ಇದಕ್ಕೆ ಏನಂತೀವಿ, ನನ್ನ ಶರೀರ ಅಂತ ಹೇಳಿ ಅಂತೀವಿ. ಹೌದಾ, ನನ್ನ ಶರೀರ ಅಂತೀವಿ. ನನ್ನ ಅನ್ನುವುದು ಈ ಶರೀರಕ್ಕಿಂತ ಬೇರೆಯಾಗಿದೆ ಅನ್ನೋದು ಈ ಪದಾವಳಿಗಳೇ ಸೂಚಿಸ್ತವ. ಆದ್ದರಿಂದ ಆ ಅಸ್ಮಿತೆಯನ್ನ ಮರೆಯುವುದು ಅಂದ್ರೆ ದೇಶ ಕಾಲವನ್ನ ಮೀರಿ ಬೆಳೆಯುವುದು, ಮೀರಿ ಹೋಗುವುದು. ದೇಶಕ್ಕಾಗಿ ಹೋರಾಡ್ತಕ್ಕಂಥ ಸೈನಿಕ ಅಸ್ಮಿತೆಗಾಗಿ ಸರಿ, ಅದನ್ನು ಇಟ್ಟುಕೊಂಡೂ ಸಹಿತ ದೇಶ ಕಾಲವನ್ನ ಮೀರುವುದು. ಇನ್ನು 3ನೇದು ನೆನಪುಗಳನ್ನ ಮೀರುವುದು. ಈ ನೆನಪುಗಳನ್ನ ಹೇಗೆ ಮೀರುವುದು? ನಮ್ಮ ತಂದೆ ತಾಯಿ ಕೇಳ್ತಾರಂತೇಳಿ ಬೈತಾರಂತೇಳಿ ಸನ್ಯಾಸಿ ಆಗೋದು ಬಿಡುವುದು, ಹಿಂಗೆಲ್ಲ. ಈಗ ಯಾಕೆ ಸನ್ಯಾಸಿ ಇವತ್ತು ಡಾಂಬಿಕ ಆಗ್ಯದಪ್ಪ ಅಂದ್ರ ಈ ನೆನಪುಗಳು ಅವರಲ್ಲಿ ಇರುವುದರಿಂದ. ಈ ನೆನಪುಗಳನ್ನ ಸುಟ್ಟು ಬಿಡುವುದು, ಅದನ್ನ ಮೀರುವುದು. ಆದ್ರೆ ಸುಟ್ಟು ಬಿಡುವುದಪ್ಪ ಅಂದ್ರೆ ಅದ್ರ ಬೂದಿ ಉಳಿದಿರ್ತದಲ್ಲ, ಅದು ಇರಬೇಕಾಗ್ತದ ಒಳಗ. ಏನು ಮನಸ್ಸಪ್ಪ ಅಂದ್ರೆ ಇದು ನಾನು ಈ ದೇಶದವನು, ನಾನು ಇವ್ರ ಮಗ ಅನ್ನೋದು ಇರಬೇಕು, ಆದ್ರೆ ಅದನ್ನ ಮೀರಿರ್ಬೇಕು. ಇನ್ನ ಇವು 3 ಮೀರಿದ ಬಳಿಕ ನಮಗೆ ಏನಾಗಬಹುದು, ಅರಿವು ಪ್ರಾಪ್ತ ಆಗ್ತದ. ಇದುವೇ ಸೀಮೋಲ್ಲಂಘನ, ಇದು ಮೀರುವಿಕೆ. ಇದು ಮೀರದ ಬಳಕೆ ಅರಿವು ಅಂದ್ರೆ ದೇಶ ಕಾಲ ಶರೀರ ಅಸ್ಮಿತೆ ಬುದ್ಧಿ ಎಲ್ಲವನ್ನು ಮೀರಿದ್ದು ಅರಿವು. ಅದನ್ನು ಮೋಕ್ಷ, ಅದು ನಿರ್ವಾಣ. ಈ ಸಾಕ್ಷಾತ್ಕಾರದ ಹಂತವನ್ನ ತಲುಪದಾಗ ಅದಕ್ಕ ಏನಂತ ಹೇಳಿ ಕರೆದ್ರೆ ಅದನ್ನ ಹೊಗೆಯ ಹೊಳೆ ಇವಾಗ ಈಸಬಹುದು. ಅರಿವು ಆಗಿಬಿಟ್ಟಿದೆ, ನನಗೆ ಜ್ಞಾನೋದಯ ಆಗಿದೆ. ಜ್ಞಾನೋದಯದ ಹಂತವನ್ನ ತಲುಪಿ ಬಿಟ್ಟಿದಾರಲ್ಲ ಅವರು ಮಧುರಚನ್ನರು. ಇವಾಗ ಈ ಸದ್ದ ನಾನು ಈ ಹೊಳೆ ಅದಲ್ಲ, ಹೊಗೆಯ ಹೊಳೆ, ಇವಾಗ ನಾನು ಈಜಬಲ್ಲೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಈ ಜ್ಞಾನೋದಯವನ್ನ ಅಥವಾ ಅರಿವನ್ನ, ಅನುಭವವನ್ನ, ಸಾಕ್ಷಾತ್ಕಾರವನ್ನ ಈಗ ಪ್ರಸ್ತುತತೆಗೆ ತಂದು ಸ್ವಲ್ಪ ಹೇಳ್ಬೇಕಪ್ಪ ಅಂದ್ರ ಇದನ್ನ ಯೋಗ ಅಂತ ಹೇಳಿ ಕರೀತಾರ. ಅವರು ಯೋಗಿಗಳಾಗ್ತಾರ. ಅರಿವನ್ನ ಹೊಂದಿದವರು ಯೋಗಿಗಳು. ಅರವಿಂದ ಯೋಗಿಗಳು, ಮಧುರಚನ್ನ ಯೋಗಿಗಳು, ಹೀಗೆಲ್ಲ. ನಮ್ಮ ಊರಿನ ದೇವತೆ ಹೆಸರು ಶಿವಯೋಗಿ, ಪುರದೈವದ ಹೆಸರು ಶಿವಯೋಗಿ. ಯೋಗಿ ಆಗ್ತಾರ. ಯೋಗಿಯಪ್ಪ ಅಂದ್ರೆ ಯೋಗ ಅಂದ್ರ ಕೂಡುವಿಕೆ. ಇಟ್ ಈಸ್ ದ ಯೂನಿಯನ್ ಆಫ್ ಸೆಲ್ಫ್ ವಿತ್ ದ ಯೂನಿವರ್ಸ್. And amalgamation of the soul with the universal soul.
ಯೂನಿವರ್ಸಲ್ ಸೋಲ್. ಹಾಗೆ ತುಪ್ಪ ಹೇಳಿದ್ದಲ್ಲ, ಅರಿವು ಅಂದ್ರೆ ತುಪ್ಪ ಆಗ್ತದ, ಅನುಭವ ಆಗ್ತದ, ತುಪ್ಪದ ಹಂತ ಹೇಳಿದ್ದಲ್ಲ. ತುಪ್ಪ ಹೇಗದ, ಅದರ ವಾಸನೆ ಇಡೀ ವಿಶ್ವದ ತುಂಬೆಲ್ಲ ಹರಡಿ ಬಿಡುತ್ತದ. ಅದು ಯಾರನ್ನೂ ಸಹಿತ ಏನು ಕಡೆಗಣಿಸುವುದಿಲ್ಲ. ಅವನ ಕಪ್ಪದನೋ, ಬಿಳಿಯದನೋ, ಭಾರತೀಯದನೋ, ಬೇರೆಯವದನೋ, ಶ್ರೀಮಂತನೋ, ಬಡವದನೋ, ಎಲ್ಲರಿಗೂ ತುಪ್ಪದ ಸುವಾಸನೆ ಸರಿನೇ ಸರಿ. ಹಾಗೆ 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 ಆ ಮಟ್ಟ ಅದು ಯೋಗ ಅಂದ್ರೆ ಸಾಕ್ಷಾತ್ಕಾರ ಆದ ಬಳಿಕ ಯೋಗಿ ಆಗ್ತಾನೆ. ಯೋಗಿಯಪ್ಪ ಅಂದ್ರೆ ಯೋಗವನ್ನ ಸಾಧಿಸ್ತಾನೆ. ಇಟ್ ಈಸ್ ದ ಯೂನಿಯನ್ ಆಫ್ ಸೆಲ್ಫ್ ವಿತ್ ದ ಯೂನಿವರ್ಸ್ ಅಂಡ್ ಅಮಲ್ಗಮೇಷನ್ ಆಫ್ ಸೋಲ್ ವಿತ್ ದ ಯೂನಿವರ್ಸಲ್ ಸೋಲ್. ಆತ್ಮ ಪರಮಾತ್ಮನ ಜೊತೆಗೆ ಕೂಡುವುದನ್ನ ಸಾಕ್ಷಾತ್ಕಾರ ಅಂತ ಹೇಳಿ ಕರಿತೀವಿ. ಆದ್ರ ಒಂದು ಏನು ಅಪಹಾಸ್ಯ ಏನ್ ಇದೆಯಪ್ಪ ಅಂದ್ರೆ, ಈ ಯೋಗವನ್ನ ಬರೇ ನಾವು ಯೋಗದ ಒಂದು ಏನು ಚಟುವಟಿಕೆಗಳು ಮಾಡಿ ತೋರಿಸ್ತೇವಲ್ಲ, ಕೈ ಮೇಲ್ಗಡೆ ಕೆಳಗ ಮೇಲ್ಗಡೆ, ಇದು ಯೋಗದ ಭಾಗವೇ ಹೊರತು ಯೋಗ ಅಲ್ಲ. ಇದು ಭೌತಿಕ ಶಾರೀರಿಕ ಚಟುವಟಿಕೆಗಳ ಯೋಗ ಹೊರತು ಇಂಟರ್ನಲ್ ಯೋಗ ಅಲ್ಲ. ಇಂಟರ್ನಲ್ ಯೋಗಕ್ಕ ಸ್ಪಿರಿಚುವಾಲಿಟಿ ಅಂತ ಹೇಳಿ ಕರೀತಾರ. ಈ ಭೌತಿಕ ಈ ಶರೀರದ ಯೋಗಕ್ಕ ಶಾರೀರಿಕ ಚಟುವಟಿಕೆಗೆ ಶಾರೀರಿಕ ಯೋಗ ಅಂತ ಹೇಳಿ ಕರೀತಾರ. ಫಿಸಿಕಲ್ ಆಕ್ಟಿವಿಟಿ ಪ್ಲಸ್ ಇಂಟರ್ನಲ್ ಸ್ಪಿರಿಚುವಾಲಿಟಿ ಈಸ್ ಈಕ್ವಲ್ ಟು ಯೋಗ. ಈ ಯೋಗ ಸಾಧನೆಯನ್ನ ಮಧುರಚನ್ನರು ಮಾಡಿದ್ರು. ಆದ್ದರಿಂದಲೇ ಮಧುರಚನ್ನರಿಗೆ ನೋಡ್ಲಿಕ್ಕೆ ಹಲಸಂಗಿಗೆ ಎಂಥೆಂಥವ್ರು ಬಂದವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಬೇಂದ್ರೆಯವರು ಬರ್ತಿದ್ರು, ಗೋಕಾಕ್ ಅವರು ಬಂದ್ರು, ಅನೇಕರು ಅಲ್ಲಿ ಸಾಹಿತಿಗಳು ಗಣ್ಯರು ಬಂದ್ರು, ಮಹಾತ್ಮರು ಬಂದ್ರು. ಅವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆ ಮಹಾತ್ಮರು ಬರಲಿಕ್ಕೆ ಕಾರಣ ಏನು? ಮಧುರಚನ್ನರು ಯೋಗಿಗಳಾಗಿದ್ದರು. ಸಾಕ್ಷಾತ್ಕಾರ ಆಗಿತ್ತು ಅವರಿಗೆ. ಆದ್ದರಿಂದಲೇ ಧಾರವಾಡ ಗೆಳೆಯರ ಬಳಗದ ಜೊತೆಗೆ ಹಲಸಂಗಿ ಗೆಳೆಯರ ಬಳಗದ ಸಂಬಂಧ ಇತ್ತಲ್ಲ, ಆ ಸಂಬಂಧದ ಮುಖ್ಯ ಕೊಂಡಿಯೇ ಮಧುರಚನ್ನ ಮತ್ತು ಬೇಂದ್ರೆಯವರು. ಉಳಿದವರು ಅದಕ್ಕ ಹತ್ತಿಕೊಂಡಿರ್ತಕ್ಕಂಥ ಕೊಂಡಿಗಳು. ಅವಾಗ ಬೇಂದ್ರೆಯವರು ಸಂಸ್ಕೃತದ ಮೇಘದೂತವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಓಡಿ ಹಲಸಂಗಿಗೆ ಬರ್ತಿದ್ರಂತ. ಯಾಕಂದ್ರ ಮಧುರಚನ್ನರ ಮುಂದೆ ಅದನ್ನು ಓದಿ ಹೇಳಾಕ. ಯಾಕಂದ್ರ ಸಂಸ್ಕೃತದ ಮೇಘದೂತದ ಅನುವಾದ ಯಾರಿಗೆ ಅರ್ಥ ಆಗಿಲ್ಲೇನೋ, ನಾನು ನೆಗೆಟಿವ್ ಮಾತಾಡಂಗಿಲ್ಲ, ಅಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ ಕೆಲವರಿಗೆ. ನಮ್ಮ ಮಾತು ಕೆಲವರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಮಗೆ ಆಗ್ತಕ್ಕಂತ ಹತಾಶೆ ಅದಲ್ಲ, ಅದು ಹತಾಶೆ ಇಟ್ಟುಕೊಂಡು ಮನುಷ್ಯ ಹಾಗೆ ಕೂಡ್ತಾನ ತನ್ನ ಸೃಜನಾತ್ಮಕ ಕೃತಿಯನ್ನ ಇಟ್ಟುಕೊಂಡು. ಅದಕ್ಕಾಗಿ ಬೇಂದ್ರೆಯವರು ಓಡೋಡಿ ಹಲಸಂಗಿಗೆ ಬರ್ತಿದ್ರಂತ, ಓದಿ ಹೇಳ್ತಿದ್ರಂತ, ಕುಣಿದು ಹೇಳ್ತಿದ್ರಂತ. ಮಧುರಚನ್ನರು ಕುಣಿತಿದ್ರಂತ ಆ ಮೇಘದೂತದ ಕಾವ್ಯವನ್ನ ಕೇಳ್ತಾ. ಇದ ಯೋಗಿಯ ಹಂತ, ದೈವಿಕ ಹಂತ, ದೈವಿಕ ಹುಚ್ಚು. ಆದ್ದರಿಂದ ಮಧುರಚನ್ನರು ಹಲಸಂಗಿಯ ವ್ಯಾಪ್ತಿಗೆ ಮಾತ್ರ ಸಂಬಂಧಿಸಿಲ್ಲ. ಮಧುರಚನ್ನರ ಮಹತ್ವವನ್ನು ನಾವು ತಿಳ್ಕೊಬೇಕಾಗಿತ್ತಪ್ಪ ಅಂದ್ರ ಕಾರ್ಡಿನಲ್ ನ್ಯೂಮನ್ನರ ಲೀಡ್ ಕೈಂಡ್ಲಿ ಲೈಟ್ ಕವಿತೆಯನ್ನ ನಾವು ಓದಬೇಕಾಗ್ತದ. ಅದನ್ನ ನಾವು ಕನ್ನಡದವರಂತ BM ಶ್ರೀಕಂಠಯ್ಯನವರು ಕರುಣಾಳು ಬಾ ಬೆಳಕೆ ಅಂತ ಹೇಳಿ ಅದನ್ನ ತರ್ಜುಮೆ ಮಾಡಿದಾರಲ್ಲ, ಅನುವಾದ ಮಾಡಿದಾರಲ್ಲ, ಅದನ್ನ ಓದಿದೇವಲ್ಲ. ರಿಯಲ್ ಕಾರ್ಡಿನಲ್ ನ್ಯೂಮನ್ ಅನ್ನು ಓದಿದಾಗ ಮಧುರಚನ್ನರ ವ್ಯಕ್ತಿತ್ವ ಹೇಗೆ ಕಾರ್ಡಿನಲ್ ನ್ಯೂಮನ್ ಜಾನ್ ಬನಿಯನ್ನ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಇದೆ, ಕಾರ್ಡಿನಲ್ ನ್ಯೂಮನ್ ಅನ್ನ ಲೀಡ್ ಕೈಂಡ್ಲಿ ಲೈಟ್ ಇದೆ, ಮಧುರಚನ್ನರ ನನ್ನನಲ್ಲ. ಅಂದರೆ ವಿಶ್ವ ಕಾವ್ಯ, ಇದು ವಿಶ್ವ ಅನುಭವ ಕಾವ್ಯ. ಲೀಡ್ ಕೈಂಡ್ಲಿ ಲೈಟ್, ಜಾನ್ ಬನಿಯನ್ಸ್ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್, ಯೂನಿವರ್ಸಲ್ ಸ್ಪಿರಿಚುವಲ್ ಮಾಸ್ಟರ್ ಪೀಸಸ್ and also Madhurachanna's Nannanalla is also a masterpiece in the universe, in a spiritual universe, in a spiritual literature. ಇನ್ನು ಮಧುರಚನ್ನರಿಗೆ
ಒಂದು ಏನು ದುರಾದೃಷ್ಟ ಮನುಷ್ಯನಿಗೆ ಬರ್ತವೆ, ದುರಾದೃಷ್ಟಗಳು ಎಲ್ಲರಿಗೂ ಬರ್ತಾವ. ಮಧುರ ಚೆನ್ನರಿಗೆ ಎಂಥ ಪಾಂಡಿತ್ಯ ಇತ್ತಂದ್ರೆ 20 ಭಾಷೆಗಳು ಬರ್ತಿದ್ವು ಅವರಿಗೆ, ಎಲ್ಲರೂ ಬರ್ತಿದ್ರು ಅವ್ರ ಕಡೆ ಕೇಳ್ತಾ ಇದ್ರು, ಅವರಿಗೆ ಸಾಕ್ಷಾತ್ಕಾರವಾಗಿತ್ತು, ನನ್ನನ್ನೆಲ್ಲ ಬಂದಿತ್ತು, ಆಮೇಲೆ ಮಧುರ ಗೀತ ಬಂದಿತ್ತು, ಅನುಭವ ಕಾವ್ಯಗಳು ಬಂದಿದ್ದು, ಮಧುರ ಚೆನ್ನರ ತಲುಪಿರುವ ಹಂತ ಎಲ್ಲರಿಗೆ ಗೊತ್ತಿತ್ತು, ಅವರ ಪಾಂಡಿತ್ಯ ಗೊತ್ತಿತ್ತು, ಅವರ ಪ್ರತಿಭೆ ಗೊತ್ತಿತ್ತು. ಆದರೆ ಅವರು ಅಕಾಲಿಕ ಮರಣಿಗೆ ತುತ್ತಾಗ್ತಾರೆ. ಮಧುರ ಚೆನ್ನರು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರ. ಅವರ 50ನೇ ವಯಸ್ಸಿನಲ್ಲಿ ಅವರು ಏನು ಮರಣ ಹೊಂದುತ್ತಾರ. ಅಕಸ್ಮಾತಾಗಿ ಅವರು ಮರಣ ಹೊಂದಿದ್ದಿಲ್ಲ ಅಂದ್ರೆ ಇನ್ನೂ ಕೃತಿಗಳು ಬರುತ್ತಿದ್ದು ಜ್ಞಾನಪೀಠ ಪ್ರಶಸ್ತಿ 100ಕ್ಕೆ 100ರಷ್ಟು ಮಧುರ ಚೆನ್ನರಿಗೆ ಸಿಗುತ್ತಿತ್ತು. ಆ ಅಪೇಕ್ಷೆ ಇದು ನನ್ನ ಆಧ್ಯಾತ್ಮಿಕ ಅಪೇಕ್ಷೆ. ಮಧುರ ಚೆನ್ನರು ಹೋಗಿಬಿಟ್ಟಾರ, ಈಗೇನಪ್ಪ ಪಾಸ್ತುಮಸ್ ಕೊಡಬಹುದಲ್ಲ, ಅದರ ವ್ಯಾಲ್ಯೂ, ಅದರ ಮೌಲ್ಯವನ್ನ ತಿಳಿದುಕೊಂಡು ಪಾಸ್ತುಮಸ್ಲಿ ಅವರು ಜೀವನ ಅವರು ಕಾಲ ಆದ ಬಳಿಕೂ ಸಹಿತ ಕೊಡಬಹುದಲ್ಲ, ನಾವು ಆ ಕೃತಿಯ ಮೌಲ್ಯವನ್ನ ನೋಡಬಹುದು. ಅದಕ್ಕಾಗಿಯೇ ನಾನು ಪೀಠಿಕಾ ಭಾಗದಲ್ಲಿ ಹೇಳಿದೆ, ನನ್ನನ್ನೆಲ್ಲ ಒಂದೇ ಒಂದು ಕಾವ್ಯಕೃತಿ, ಅದು ಮಧುರ ಚೆನ್ನರ ಕಾವ್ಯ ಸತ್ವದ ಆಧ್ಯಾತ್ಮಿಕತೆಯ ಸಾಕ್ಷಾತ್ಕಾರದ ಬೀಜವೂ ಹೌದು, ಕಾಯಿಯೂ ಹೌದು, ಹಣ್ಣು ಹೌದು. ಯಾಕೆ ಹೇಳಿದೆ? ಅದು ಒಂದೇ ಕೃತಿ ಅವರು ಬರೆದ್ರು ಸಹಿತ ಇಷ್ಟು ವಿಶ್ವ ಮಟ್ಟದ ಪಾಂಡಿತ್ಯ ಅವರಲ್ಲಿ ಇತ್ತು. ಪ್ರಶಸ್ತಿ ತಪ್ಪು ಹೋಯಿತು. ಯಾಕಪ್ಪ ಅಂದ್ರೆ ಮಹಾಕಾವ್ಯ ಬರ್ತಿದ್ರು, ಮಹಾಕಾವ್ಯ ಬರೆದಿದ್ರಪ್ಪ ಅಂದ್ರ ಆ ಪ್ರಶಸ್ತಿಗೆ ಹತ್ತಿರ ಆಗ್ತಿದ್ರು ಅನ್ನುವ ಉದ್ದೇಶಕ್ಕ ಇದು ನನ್ನ ಅಪೇಕ್ಷೆ. ಯಾಕಂದ್ರ ಮಧುರ ಚೆನ್ನ ಮತ್ತು ಶ್ರೀ ಅರವಿಂದರ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದರ್ಶನ ಏನು ಅವ್ರು ಬಿಟ್ಟು ಹೋಗಿದಾರಲ್ಲ, ಆ ಮಾರ್ಗದರ್ಶನದಲ್ಲಿ ನಾನು ಸಾಲೋಟಿಗಿಯ ಶ್ರೀ ಅರವಿಂದೋ ಸಮಿತಿಯ ಕಾರ್ಯದರ್ಶಿಯಾಗಿ ಆ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೀನಿ. ನಮ್ಮ ಅಜ್ಜ ಹಾಕಿಕೊಟ್ಟ ಆ ಸೇತುವೆ, ಆ ಸಂಬಂಧದ ಸೇತುವೆ ಅದಲ್ಲ, ಅದು ಹರಿಗೆಡದಿಲ್ಲ, ಅದು ಮುರಿದಿಲ್ಲ. ಯಾಕೆ ಮುರಿದಿಲ್ಲ ಅಂದ್ರೆ ನಾನು ಜೀವಂತ ಇದ್ದೀನಿ. ಯಾಕೆ ಮುರಿದಿಲ್ಲ ಅಂದ್ರೆ ನಾನು ಅರವಿಂದ ಸಮಿತಿ ಒಳಗಿದ್ದೀನಿ. ಅದು ಮುರಿಯಬಾರದು ಅನ್ನೋಕ್ಕಾಗಿ ಅರವಿಂದ ಸಮಿತಿ ಒಳಗೆ ನಾನು ಇಲ್ಲ. ನನ್ನ ಮನಸ್ಸು ಆ ಕಡೆ ಹರಿದಿದೆ, ನನ್ನ ಆಧ್ಯಾತ್ಮಿಕ ಪಥ ಆ ಕಡೆ ಹೋಗಿದೆ. ಆದ್ದರಿಂದ ಆ ಆಧ್ಯಾತ್ಮಿಕ ಪಥದೊಳಗ ಆಧ್ಯಾತ್ಮಿಕ ಪಥ ಅವರು ಹಾಕಿಕೊಟ್ಟ ಪಥ, ನಾನೇನು ಹೊಸದ ಪಥ ಏನು ನಿರ್ಮಿಸುವ ಅವಶ್ಯಕತೆ ಇಲ್ಲ. ಜಗತ್ತಿನೊಳಗ ಸತ್ಯ ಈಗಾಗಲೇ ಏನು ದೃಢಪಡಿಸಲ್ಪಟ್ಟಿದೆ. ಟ್ರೂತ್ ಈಸ್ ಆಸ್ ಓಲ್ಡ್ ಆಸ್ ದ ಮೌಂಟೈನ್ಸ್. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ, ಟ್ರೂತ್ ಈಸ್ ಆಸ್ ಓಲ್ಡ್ ಆಸ್ ದ ಮೌಂಟೈನ್ಸ್. ನಾನೇನು ಹೊಸದ ಹೇಳ್ತಾ ಇಲ್ಲ. ಹಾಗೆ ಆ ದಾರಿಗಳು ಇವೆಯಲ್ಲ, ಆ ದಾರಿಯಲ್ಲಿ ಹೋಗ್ತಕ್ಕಂತ ನನ್ನಂತ ತೆವಳುತ್ತಿರ್ತಕ್ಕಂತ ನನ್ನಂತ ಸಾಧಕ, ಎಳುತ್ತಿರ್ತಕ್ಕಂತ ನನ್ನಂತ ಸಾಧಕ ಮಧುರ ಚೆನ್ನರ ನನ್ನನಲ್ಲ, ಅವರ ಮಧುರ ಗೀತ, ದ್ಯಾವಾ ಪೃಥ್ವಿ, ಅರವಿಂದರ ಡಿವೈನ್ ಲೈಫ್ ಅಂಡ್ ಸಾವಿತ್ರಿ, ಅನೇಕ ಕೃತಿಗಳು ನನಗ ಮಾರ್ಗದರ್ಶನ ಪ್ರತಿನಿತ್ಯ ಪ್ರತಿಕ್ಷಣ ನನಗೆ ನೀಡ್ತಾ ಇರ್ತವೆ. ಆದ್ದರಿಂದ ಅವರ ದೇವತಾ ಪೃಥ್ವಿ ಇಂಥ ಅದ್ಭುತ ಅನುಭವ ಕಾವ್ಯ ಅದದು ದೇವತಾ ಪೃಥ್ವಿ. ಆ ದೇವತಾ ಪೃಥ್ವಿಯ ಕೆಲವು ಸ್ವಲ್ಪ ಪದ್ಯಗಳು ತಮಗ್ ಬೇಜಾರ್ ಮಾಡಂಗಿಲ್ಲ. ಕೆಲವೇ ಪದ್ಯಗಳು ನನ್ನ ಉಪನ್ಯಾಸದ ಕೊನೆಯಲ್ಲಿ ಹಾಡಿ, ಯಾಕಪ್ಪ ನಾವು ಅರವಿಂದ ಸಮಿತಿಯೊಳಗೆ ಇವನ್ನೆಲ್ಲ ನಾನು ಹಾಡ್ತಾ ಇರ್ತೀನಿ, ಗುನುಗ್ತಾ ಇರ್ತೀನಿ, ಹಾಡ್ತಾ ಇರ್ತೀನಿ. ಅದಕ್ಕಾಗಿ ತಮ್ಮ ಮುಂದೆ ನಾನು ಸಾದರ ಪಡಿಸ್ತೀನಿ. ದೇವತಾ ಪೃಥ್ವಿ, ಮಧುರ ಚೆನ್ನರ ದೇವತಾ ಪೃಥ್ವಿ. ಮೊಲೆ ಹಾಲು ಸಾಕಮ್ಮ ಸವಿಲಾಲಿ ಬೇಕಮ್ಮ, ಮುದ್ದಾಡಿ ರಮಿಸಿ ಮೈದಡವ ಏಳಮ್ಮ, ಮಲಗಿರುವ ತಾಯಿ ಓ ಪೃಥ್ವಿ. ಹೊಟ್ಟಿಗಿ ಹಸಿವಿಲ್ಲ, ಕರುಳಿಗಿ ಸೊಗಸಿಲ್ಲ, ಮೊಲೆ ಸಾಕು ಮುದ್ದು ಕೊಡುತ್ತಾಯಿ. ಮೊಲೆ ಸಾಕು ಮುದ್ದು ಕೊಡುತ್ತಾಯಿ, ಏಳಮ್ಮ ಮಲಗಿರುವ ತಾಯಿ ಏ ಪೃಥ್ವಿ. ಮೊಲೆ ಹಾಲು ರುಚಿಗೊಂಡು ಮನದಾಲು ಬಯಸಿನ, ಗುಟುಗುಟುಕಿ ಗೊಮ್ಮೆ ಮಿಕಿ ಗೊಮ್ಮೆ ಮಿಕಿ, ಏಳಮ್ಮ ಮಲಗಿರುವ ತಾಯಿ ಓ ಪೃಥ್ವಿ.
ಹೂವಿನ ಮಕರಂದ ಹಣ್ಣಿನ ಮಾಧುರ್ಯ ಹಾಲಿಂಗ ಇನ್ನ ಮನ ಹ್ಯಾಂಗ, ಹಾಲಿಂಗ ಇನ್ನ ಮನ ಹ್ಯಾಂಗ ಏಳಮ್ಮ ಮಲಗಿರುವ ತಾಯಿ ಓ ಪೃಥುವಿ. ಚಂದ್ರನ ಚಲುವಿಕಿ ಇಂದರನ ಹೋಲಿಕಿ ಮೈ ಹಿಂಗ ನಿನ್ನ ಮನ ಹ್ಯಾಂಗ, ಮೈ ಹಿಂಗ ನಿನ್ನ ಮನ ಹ್ಯಾಂಗ ಏಳಮ್ಮ ಮಲಗಿರುವ ತಾಯಿ ಏ ಪೃಥುವಿ. ಮಲಗಿರುವ ತಾಯಿ ಓ ಪೃಥುವಿ. ಏಳಮ್ಮ ಏಳಮ್ಮ ಏಳನ್ನ ತಾಯಮ್ಮ ಏಳದೆ ಜೀವ ಕೇಳದ, ಏಳದೆ ಜೀವ ಕೇಳದ ಏಳಮ್ಮ ಮಲಗಿರುವ ತಾಯಿ ಓ ಪೃಥುವಿ. ಈ ಗಾಳಿ ನಿನ್ನುಸಿರ ಈ ಬೆಂಕಿ ಮೈಗಾವ ಮುದುಡಿದ ಮೊಗ್ಗಿ ಅರಳೀಸ, ಮುದುಡಿದ ಮೊಗ್ಗೆ ಅರಳೀಸ ಏಳಮ್ಮ ಮಲಗಿರುವ ತಾಯಿ ಓ ಪೃಥುವಿ. ಮೊಲೆ ಹಾಲು ಸಾಕಮ್ಮ ಸವಿಲಾಲಿ ಬೇಕಮ್ಮ ಮುತ್ತಾಡಿ ರಮಿಸಿ ಮೈದಡವ, ಮುತ್ತಾಡಿ ರಮಿಸಿ ಮೈದಡವ ಏಳಮ್ಮ ಮಲಗಿರುವ ತಾಯಿ ಓ ಪೃಥುವಿ. ಮಲಗಿರುವ ತಾಯಿ ಓ ಪೃಥುವಿ, ಮಲಗಿರುವ ತಾಯಿ ಓ ಪೃಥುವಿ. ಧಾರವಾಡ ಕಟ್ಟೆ ಮತ್ತು ಧಾರವಾಡ ಕಟ್ಟೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಡೋಣೂರ್ ಸರ್ಗೆ ಮತ್ತು ಅವರ ಬಳಗಕ್ಕೆ ಮತ್ತು ಎಲ್ಲ ವಿದ್ವಾಂಸರಿಗೆ ಸಹೃದಯರಿಗೆ ಗೀತಯೋಗಿಯ ಪ್ರಣಾಮಗಳು. ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಪ್ರಣಾಮಗಳು, ಎಲ್ಲರಿಗೂ ಪ್ರಣಾಮ. ತುಂಬ ಹೃದಯದ ಧನ್ಯವಾದಗಳು ಸರ್. ಮಧುರ ಚೆನ್ನರ ಬಗ್ಗೆ ಎಷ್ಟೋ ನಮ್ಮಂತಹ ಯುವಕರಿಗೆ ಅವರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವರ ಕಾವ್ಯ, ಅವರ ಕಾವ್ಯ ರಚನೆ ಮತ್ತು ಅದರಲ್ಲಿ ಅಡಗಿರ್ತಕ್ಕಂತಹ ಎಲ್ಲ ವಿಷಯ ವಸ್ತುಗಳನ್ನ ನಮ್ಮ ಎದುರಿಗೆ ತೆರೆದಿಟ್ರಿ. ತುಂಬಾ ಅದ್ಭುತವಾಗಿ ಸರಳ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಸಿಕೊಟ್ಟಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಧಾರವಾಡ ಕಟ್ಟೆ ಧಾರವಾಡ ಇದೇ ರೀತಿ ಆಗಸ್ಟ್ 9ನೇ ತಾರೀಕಿನಿಂದ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸ್ತಾ ಇದೆ. ಶೇಕ್ಸ್ಪಿಯರ್ನ ಎಲ್ಲ 37 ನಾಟಕಗಳನ್ನ ಉಪನ್ಯಾಸಗಳು ನಡೀತಿವೆ. ಪ್ರತಿ ಶನಿವಾರ 6 ಗಂಟೆಗೆ ಇದೇ ಒಂದು ಲಿಂಕ್ ಅನ್ನ ಬಳಸಿಕೊಂಡು ತಾವು ಜಾಯಿನ್ ಆಗಬಹುದು. ಈಗ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರ ಅಧ್ಯಕ್ಷೀಯ ಪೂರಕ ಮಾತುಗಳನ್ನ ಆಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸ್ನೇಹಿತರೆ, ಸಾಹಿತ್ಯಾಸಕ್ತರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಸ್ನೇಹಿತರಾದ ಗೀತಯೋಗಿಯವರ ಮಾತುಗಳನ್ನ ಕೇಳಿದ್ದೇವೆ. ಸುಮಾರು 60-65 ನಿಮಿಷಗಳ ಕಾಲ ಮಧುರ ಚೆನ್ನರ ನನ್ನ ನಲ್ಲ ಕಾವ್ಯದಲ್ಲಿ ಆತ್ಮಶೋಧ ಎಂಬ ವಿಷಯದ ಕುರಿತು ಗೀತಯೋಗಿಯವರು ಮಾತನಾಡಿದ್ದಾರೆ. ಗೀತಯೋಗಿಯವರ ಮಾತುಗಳನ್ನ ಕೇಳಿದ ಮೇಲೆ ಪೂರಕ ನುಡಿಗಳನ್ನು ಆಡುವ ಅಥವಾ ದೀಕ್ಷೆಯ ಮಾತುಗಳನ್ನು ಆಡುವ ಅಗತ್ಯ ಇಲ್ಲ ಎಂದೆನಿಸ್ತದೆ. ಆದರೆ ಇದೊಂದು ಫಾರ್ಮ್ಯಾಲಿಟಿ ಆಗಿರೋದ್ರಿಂದ ಕೆಲವು ಮಾತುಗಳನ್ನ ಆಡಬೇಕಾಗಿದೆ. ಗೀತಯೋಗಿಯವರ ಉಪನ್ಯಾಸ ನನಗೆ 2-3 ಕಾರಣಗಳಿಗಾಗಿ ಹಿಡಿಸಿತು. ಒಂದು, ಮಧುರ ಚೆನ್ನರ ಕಾವ್ಯದ ಕುರಿತು, ಅವರ ಆಧ್ಯಾತ್ಮಿಕ ಸಾಧನೆಯ ಕುರಿತು, ಅವರ ಯೋಗ ಸಾಧನೆಯ ಕುರಿತು, ಸಖ್ಯ ಯೋಗದ ಕುರಿತು, ಇಂಥ ವಿಷಯಗಳ ಕುರಿತು ಮಾತನಾಡುವುದು ಕಷ್ಟದ ಕೆಲಸ. ಹಾಗೆಯೇ ನನ್ನನ್ನೆಲ್ಲ ಕವನ ಸಂಕಲನದ ಕಾವ್ಯದ ಕುರಿತು ಮಾತನಾಡುವುದು ಕಷ್ಟದ ಕೆಲಸ. ಮಧುರ ಚೆನ್ನರ ಆಧ್ಯಾತ್ಮಿಕ ಪ್ರಯಾಣ, ಸ್ಪಿರಿಚುವಲ್ ಜರ್ನಿ ಬಹಳ ಅದ್ಭುತವಾದದ್ದು. ಕೆಲವೇ ವರ್ಷ ಬದುಕಿದ್ರು ಕೂಡ, ಅಂದ್ರೆ 50 ವರ್ಷದಲ್ಲಿ 50ನೇ ವರ್ಷಕ್ಕೆ ಅವರು ದೇಹವನ್ನ ತ್ಯಜಿಸಿದರು. ಈ 50 ವರ್ಷಗಳನ್ನ ಬಹಳ ಅರ್ಥಪೂರ್ಣವಾಗಿ ಕಳೆದರು. ಅನೇಕ ಸಾಧನೆಗಳ ಅನೇಕ ಮೈಲುಗಳನ್ನ ನೆಟ್ಟು ಹೋದ್ರು. ಅವರ
ಆಧ್ಯಾತ್ಮಿಕ ಜೀವನ ಆ ಪರಿಪೂರ್ಣವಾದದ್ದು, ಸಂಪೂರ್ಣವಾದದ್ದು. ಸಾವು ಎಲ್ಲರಿಗೂ ಕಾಡುವುದಿಲ್ಲ. ಮಧುರ ಚೆನ್ನರಂತವರಿಗೆ ಸಾವು ಕಾಡುವುದೇ ಇಲ್ಲ. ಯಾಕೆಂದ್ರೆ ಅವರು ಒಂದು ನಿರ್ದಿಷ್ಟ ಸಾಧನೆಯನ್ನ ಮಾಡುವುದಕ್ಕಾಗಿ ಜನ್ಮ ತಾಳಿ ಬಂದಂತವರಾಗಿದ್ರು. ನಮ್ಮ ನಿಮ್ಮ ಹಾಗೆ ಅವರ ಜನನ ಆಗಿಲ್ಲ, ನಮ್ಮ ನಿಮ್ಮ ಹಾಗೆ ಅವರು ಬದುಕು ಮಾಡಲಿಲ್ಲ, ಮತ್ತು ನಮ್ಮ ನಿಮ್ಮ ಹಾಗೆ ಅಥವಾ ಅನೇಕ ಜನರ ಹಾಗೆ ಸುಮ್ಮನೆ ಜನಿಸಿ ಸುಮ್ಮನೆ ಬದುಕಿ ಬಾಳಿ ಒಂದು ದಿನ ಸುಮ್ಮನೆ ಈ ಜಗತ್ತನ್ನ ಬಿಟ್ಟು ಹೋದವರಲ್ಲ. ಇಂಥ ಅದ್ಭುತ ಸಾಧಕನ ಬಗ್ಗೆ, ಯೋಗಿಯ ಬಗ್ಗೆ, ಸಂತನ ಬಗ್ಗೆ, ಆಚಾರ್ಯನ ಬಗ್ಗೆ ಗೀತ ಯೋಗಿಯವರು ಬಹಳ ಮನದುಂಬಿ ಮಾತನಾಡಿದರು, ಬಹಳ ಪ್ರೀತಿಯಿಂದ ಮಾತನಾಡಿದರು, ಅನೇಕ ಪದ್ಯಗಳನ್ನ ಹಾಡಿದರು, ಸೊಗಸಾಗಿ ಹಾಡಿದರು. ಹೀಗಾಗಿ ಈ ಉಪನ್ಯಾಸ ನನಗೆ ಹಿಡಿಸಿತ್ತು. ಬಹುಶಃ ಇಂಥ ಕಾರಣಗಳಿಗಾಗಿಯೇ ನಮ್ಮ ಕಟಿಯ ಕೇಳುಗರಿಗೂ ಇಂದಿನ ಅವರ ಉಪನ್ಯಾಸ ಹಿಡಿಸಿರ್ಬೇಕೆಂದು ನಾನು ಭಾವಿಸಿದ್ದೇನೆ. ಸಖ್ಯ ಯೋಗದ ಬಗ್ಗೆ ಅವರು ಮಾತನಾಡಿದ್ರು. ಸಾಧ್ಯವಾದ್ರೆ ತಾಳುಕಟ್ಟೆಯಿಂದ ಒಂದು ವಿಶೇಷ ಉಪನ್ಯಾಸವನ್ನ ಏರ್ಪಡಿಸಬೇಕು ಇದರ ಬಗ್ಗೆ. ಹಾಗೆ ಧಾರವಾಡದ ಗೆಳೆಯರ ಬಳಗ ಮತ್ತು ಹಲಸಂಗಿಯ ಗೆಳೆಯರ ಬಳಗ, ಈ ಎರಡು ಬಳಗಗಳು ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಪವಾಡವನ್ನ ಉಂಟು ಮಾಡಿದವು, ದೊಡ್ಡ ಸಾಧನೆಯನ್ನ ಉಂಟು ಮಾಡಿದವು. ಈ ಗುಂಪುಗಳ ಬಗ್ಗೆ, ಈ ಗೆಳೆಯರ ಗುಂಪುಗಳ ಬಗ್ಗೆ ವಿಶೇಷವಾದ ಉಪನ್ಯಾಸ ನಾವು ಖಂಡಿತವಾಗಿಯೂ ಏರ್ಪಡಿಸಬೇಕು. ಧಾರವಾಡದಲ್ಲಿ 4 ಜನ ಸ್ನೇಹಿತರಿದ್ರು, ಹಲಸಂಗಿಯಲ್ಲಿ 4 ಜನ ಸ್ನೇಹಿತರಿದ್ರು. ಈ ಎರಡೂ ಗೆಳೆಯರ ಗುಂಪುಗಳ ಕೊಂಡಿ ಬೇಂದ್ರೆಯವರು ಆಗಿದ್ರು. ಬೇಂದ್ರೆಯವರು ಅನೇಕ ಜನರ ಜೊತೆ ಜಗಳ ಆಡಿದ್ರು, ನಾವೆಲ್ಲ ಕೇಳಿದ್ದೇವೆ. ಆದ್ರೆ ಕೆಲವರ ಜೊತೆ ಬಹಳ ಅದ್ಭುತವಾದ ಸಂಬಂಧವನ್ನ ಅವರು ಹೊಂದಿದ್ರು. ಅದು ಮಧುರ ಚೆನ್ನ ಮತ್ತು ಬೇಂದ್ರೆಯವರ ನಡುವಿನ ಒಡನಾಟದ ಬಗ್ಗೆ, ಸಂಬಂಧದ ಬಗ್ಗೆ ಒಂದು PhD ಥೀಸಿಸ್ ಕೂಡ ಬರೀಬಹುದು. ಆ ಜೋಡಿ ಏನಿದೆ ಅದು ಅದ್ಭುತವಾದಂತ ಜೋಡಿ. ನನಗೆ ವರ್ಡ್ಸ್ವರ್ತ್ ST ಕಾಲ್ರಿಡ್ಜ್ ನಡುವಿನ ಜೋಡಿ ನೆನಪಾಗ್ತದೆ. ಕೆಲವೇ ಜೋಡಿ, ಇಂತಹ ಜೋಡಿಗಳು ನಮಗೆ ಸಿಗ್ತವೆ, ಬಹಳ ಅಪರೂಪದ ಜೋಡಿಗಳು. ಹಾಗೆ ಬೇಂದ್ರೆಯವರು ಕುವೆಂಪು ಅವರೊಂದಿಗೆ ಬಹಳ ಆತ್ಮೀಯವಾದ ಒಡನಾಟವನ್ನು ಇಟ್ಕೊಂಡಿದ್ರು. ಕೆಲವು ಕಿಡಿಗೇಡಿ ಮನಸ್ಸುಗಳು ಆ ಇಬ್ಬರ ನಡುವೆ ಒಂದು ಗೋಡೆಯನ್ನ ನಿರ್ಮಿಸುವ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈ ಎರಡು ದೈತ್ಯ ಪ್ರತಿಭೆಗಳು ಪರಸ್ಪರ ವಿಶ್ವಾಸದಿಂದ, ಸ್ನೇಹದಿಂದ ಕೆಲಸ ಮಾಡಿದ್ದು ನಮಗೆ ಸಾಹಿತ್ಯದ ಇತಿಹಾಸದಲ್ಲಿ ಗೊತ್ತಾಗ್ತದೆ. ಈಗ ಪೂರಕವಾಗಿ ಕೆಲವು ಮಾತುಗಳನ್ನ ಆಡಬಹುದು ಅಂತ ನನಗೆ ಅನಿಸ್ತದೆ. ನಾನು ಮೂಲತಃ ವಿಜಯಪುರ ಜಿಲ್ಲೆಯವನು, ಬಸವನ ಬಾಗೇವಾಡಿ ತಾಲೂಕು ಮತ್ತು ಬಾಗೇವಾಡಿ ತಾಲೂಕಿನ ಸಾತಿಯಾಳ ಗ್ರಾಮದವನು. ನನ್ನ ಬಾಲ್ಯದ ಅನೇಕ ದಿನಗಳನ್ನು ನಾನು ಗೀತ ಯೋಗಿಯವರು ಕೆಲಸ ಮಾಡುವ ಅಥವಾ ಅವರ ಊರಿನ ಆ ತಾಲೂಕಿನ ಅಕ್ಕಪಕ್ಕದಲ್ಲಿ ಕಳೆದಿದ್ದೇನೆ. ನಮಗೆ ನನ್ನ ತಂದೆ ಲಚ್ಚಾಣದ ಸಿದ್ಧಲಿಂಗನ ಆರಾಧ್ಯ ಭಕ್ತ. ನಾನು ಕೂಡ ಲಚ್ಚಾಣದ ಸಿದ್ಧಲಿಂಗನಲ್ಲಿ ಅಪಾರವಾದ ವಿಶ್ವಾಸವನ್ನ, ಭಕ್ತಿಯನ್ನ ಇಟ್ಟವನು. ಸೊ ಲಚ್ಚಾಣಕ್ಕೆ ಮತ್ತು ಹಿರೇರುಗಿ ಬಸವಲಿಂಗ ಮತ್ತು ಗಿರಿಜಾಮಾತೆ ಈ ಮಠಗಳಿಗೆ ನಾವು ಆಗಾಗ ನಾನು ಹೋಗ್ತಾ ಇರ್ತೇನೆ. ಮಂತ್ರಾಳ ಮಠಕ್ಕೂ ಕೂಡ ನಾವು ಹೋಗಿ ಬರ್ತೇವೆ. ಆದ್ರೆ ಅದೇ ಕಾಲದಲ್ಲಿ 1900ರಿಂದ 1950ರವರೆಗೆ 50 ವರ್ಷಗಳ ಕಾಲಘಟ್ಟದಲ್ಲಿ ಈ ಪ್ರದೇಶದಲ್ಲಿ ಒಂದು ಅದ್ಭುತವಾದ ಸಾಹಿತ್ಯಿಕ, ಸಾಂಸ್ಕೃತಿಕ ಚಳವಳಿ, ಒಂದು ಆಧ್ಯಾತ್ಮಿಕ ಸಾಧಕರು ಆ ಪ್ರದೇಶದಲ್ಲಿ ಬಂದ್ರು. ಅದರಲ್ಲಿ ಅಗ್ರಗಣ್ಯರು ಮಧುರ ಚೆನ್ನರು, ಸಿಂಪಿ ಲಿಂಗಣ್ಣವರಿದ್ರು, ಹಲಸಂಗಿ ಎಲ್ಲಾ ಗೆಳೆಯರ ಹೆಸರುಗಳನ್ನ ಆಗಲೇ ಅವರು ಪ್ರಸ್ತಾಪ ಮಾಡಿದ್ರು. ಹಲಸಂಗಿ ಹತ್ತಿರದ ಹಿರೇಲೋಣಿ, ಲೋಣಿ ನಾ ಎಲ್ಲ ಪ್ರದೇಶದಲ್ಲಿ ತಿರುಗಾಡಿದ್ದೇನೆ. 1907ರಲ್ಲಿ ಜನಿಸಿದ್ರು. 50ನೇ ವಯಸ್ಸಿನಲ್ಲಿ ಅವರು ತೀರಿಕೊಂಡ್ರು ಮಧುರ ಚೆನ್ನರು. 16ನೇ ವರ್ಷದಲ್ಲಿ 12 ವರ್ಷದ ಬಸಮ್ಮನವರನ್ನ ಲಗ್ನವಾದ್ರು. ಅವರಿಗೆ 16 ವರ್ಷ, ಪತ್ನಿಗೆ 12 ವರ್ಷ. ಆದ್ರೆ ತಮ್ಮ 14ನೇ ವಯಸ್ಸಿನಲ್ಲಿ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ಅವರಿಗೆ ಪ್ರಾಯಶಃ ಗೊತ್ತಿರಬೇಕು, ನಾನು 100 ವರ್ಷ ದೀರ್ಘಕಾಲ ಬದುಕೋದಿಲ್ಲ ಅಂತ ಅವರ ಮನಸ್ಸಿಗೆ ಗೊತ್ತಾಗಿರ್ಬೇಕು. ಸಾಧಕರಿಗೆ ತಮ್ಮ ಜೀವನದ ಬಗ್ಗೆ, ಸಾವಿನ ಬಗ್ಗೆ ಗೊತ್ತಾಗ್ತದೆ. 14ನೇ ವಯಸ್ಸಿನಲ್ಲಿ ಅವರು ಸಾಹಿತ್ಯ ಸೃಷ್ಟಿ ಮಾಡಿದ್ರು. 19ನೇ ವಯಸ್ಸಿನಲ್ಲಿ ಶಿಲಾಶಾಸನಗಳ ಬಗ್ಗೆ ಮತ್ತು ಜನಪದ ಸಾಹಿತ್ಯದ ಬಗ್ಗೆ ಸಂಶೋಧನೆ ಮಾಡಿದ್ರು. ಮುಂದೆ ಅನೇಕ ಭಾಷೆಗಳನ್ನ ಕಲಿತರು. ಅದ್ಭುತವಾದ
ಮೂರ್ನಾಲ್ಕು ಆಧ್ಯಾತ್ಮಿಕ ಕಥನಗಳನ್ನ ಬರೆದ್ರು, 4 ಆಧ್ಯಾತ್ಮಿಕ ಅನುಭವ ಕಥನಗಳನ್ನ ಬರೆದ್ರು. ಅಗತ್ಯವಾಗಿ ನಾವು ಓದ್ಬೇಕು. ಮಧುರಚಂದ್ರರ ಕುರಿತು ಸುಮಾರು 5-6 ಉಪನ್ಯಾಸಗಳನ್ನ ನಾವು ಏರ್ಪಡಿಸಬೇಕು. ಒಂದು ಅವರ ಕಾವ್ಯದ ಬಗ್ಗೆ, ಇನ್ನೊಂದು ಅವರ ಸಂಶೋಧನೆ ಬಗ್ಗೆ, ಆಮೇಲೆ 4 ಪ್ರತ್ಯೇಕ ಉಪನ್ಯಾಸಗಳು ಅವರ 4 ಆಧ್ಯಾತ್ಮಿಕ ಕಥನಗಳ ಬಗ್ಗೆ. ಅವರು ಅರವಿಂದರ ಭಕ್ತರಾಗಿದ್ದರು. ಶ್ರೀ ಅರವಿಂದ್ರೇ ತಮ್ಮ ಧರ್ಮಗುರುಗಳೆಂದು ಅವರು ಭಾವಿಸಿದರು. ಈ ಪೂರ್ವರಂಗ, ಕಾಳರಾತ್ರಿ, ಬೆಳಗು ಮತ್ತು ಆತ್ಮ ಸಂಶೋಧನೆ, ಇವು 4 ಅವರ ಆಧ್ಯಾತ್ಮಿಕ ಆತ್ಮಕಥನಗಳು, ಸ್ಪಿರಿಚುವಲ್ ಆಟೋಬಯೋಗ್ರಫೀಸ್ ಅಂತ. ಇದು ಒಂದು ಫಾರ್ಮುಲಾ ಕಲಂದರ್ ಅವರೇ. ಆದ್ರೆ ಇದೊಂದು ಹೊಸ ಫಾರ್ಮ್ ಅನ್ನ ಅವರು ಸೃಷ್ಟಿ ಮಾಡಿದ್ರು. ದೊಡ್ಡ ದೈತ್ಯ ಪ್ರತಿಭೆ ಅಂತ ನಾವು ಯಾವ್ದು ಕರಿತೇವೆ, ಅತ್ಯಂತ ಪ್ರತಿಭಾವಂತ ಲೇಖಕ ಕವಿ ಎಂದು ನಾವು ಯಾರನ್ನ ಕರೆಯುತ್ತೇವೆ, ಯಾರು ಹೊಸದನ್ನ ಸೃಷ್ಟಿ ಮಾಡ್ತಾರೆ, ಹೊಸ ಪಂಥವನ್ನ, ಹೊಸ ಪ್ರಕಾರವನ್ನ ಸೃಷ್ಟಿ ಮಾಡಿದ್ದಾರೆ, ಅವರೇ ದೈತ್ಯ ಪ್ರತಿಭೆ. ಅವರನ್ನೇ ದೈತ್ಯ ಪ್ರತಿಭೆ ಎಂದು ನಾವು ಸಾಮಾನ್ಯವಾಗಿ ಕರೆಯುತ್ತೇವೆ. ಹಾಗೆ ಮಧುರಚಂದ್ರರು ಅಂತ ಒಂದು ಅಪಾರವಾದ ಪಾಂಡಿತ್ಯವನ್ನ ಅವರು ಹೊಂದಿದ್ರು. ನನ್ನನ್ನೆಲ್ಲ ಅವರ ಪ್ರಾತಿನಿಧಿಕ ಕವನ ಸಂಕಲನ. ನನ್ನನ್ನೆಲ್ಲ ಮಧುರಚಂದ್ರರ ಆಧ್ಯಾತ್ಮಿಕ ಅನುಭವಗಳ ದೃಶ್ಯ ಕಾವ್ಯವಾಗಿದೆ. ನೀವು ಗೀತಯೋಗಿಯವರು ಹಾಡಿದಾಗ ನಮ್ಮ ಕಣ್ಮುಂದೆ ಒಂದು ಅದ್ಭುತವಾದ ದೃಶ್ಯ ತಂತಾನೆ ಮೂಡಿಬಿಡ್ತದೆ. ಸೊ ಹೀಗಾಗಿ ಅವರ ಕಾವ್ಯವನ್ನ ನಾವು ದೃಶ್ಯ ಕಾವ್ಯ ಅಂತಲೂ ಕೂಡ ಕರೀಬಹುದು. ಇದು ಆಧ್ಯಾತ್ಮಿಕ ಅನುಭವಗಳ ದೃಶ್ಯ ಕಾವ್ಯವಾಗಿದೆ. ಮಧುರಚಂದ್ರರ ಆಧ್ಯಾತ್ಮಿಕ ಪಯಣದ ಅನೇಕ ಮೈಲುಗಲ್ಲುಗಳನ್ನ ನನ್ನೆಲ್ಲ ಕಾವ್ಯ ದಾಖಲಿಸಿದೆ. ಇಲ್ಲಿ ಅನುಭವವಿದೆ, ಆಧ್ಯಾತ್ಮವಿದೆ, ಅರಿವಿನ ಬೆಳಕಿದೆ ಮತ್ತು ಮುಕ್ತಿಯ ಶುದ್ಧ ಮಾರ್ಗಗಳಿವೆ. ಹೀಗಾಗಿ ನನ್ನನ್ನೆಲ್ಲ ಕನ್ನಡದ ಅತ್ಯಂತ ಮಹತ್ವದ ಕಾವ್ಯವಾಗಿದೆ. ಅನೇಕ ಜನ ವಿಮರ್ಶಕರು, ವಿದ್ವಾಂಸರು ಹೇಳ್ತಾರೆ, ಮಧುರಚಂದ್ರರ ಕಾವ್ಯ ಬೇಂದ್ರೆಯವರ ಕಾವ್ಯಗಿಂತ ಹಿರಿದಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ಒಟ್ಟು ಬೇಂದ್ರೆ ಕಾವ್ಯವನ್ನ, ಒಟ್ಟು ಮಧುರಚಂದ್ರರ ಕಾವ್ಯವನ್ನ ಅಕ್ಕಪಕ್ಕದಲ್ಲಿಟ್ಟು ಈ ಮಾತನಾಡುವುದಿಲ್ಲ. ಯಾಕಂದ್ರೆ ಔಟ್ಪುಟ್ ಬೇಂದ್ರೆ ಅವ್ರದ್ದು ಹೆಚ್ಚು ಔಟ್ಪುಟ್ ಇದೆ. ಯಾಕಂದ್ರೆ ಅವರು 80-86 ವರ್ಷ ಬದುಕಿದ್ರು ಮತ್ತು ಹೆಚ್ಚಾಗಿ ಅವರು ಕಾವ್ಯವನ್ನು ಬರೆದರು. ಕಾವ್ಯ ಅವರ ಮುಖ್ಯ ಉದ್ದೇಶವಾಗಿತ್ತು, ಬೇಂದ್ರೆಯವರ ಉದ್ದೇಶವಾಗಿತ್ತು. ಆದ್ರೆ ಮಧುರಚಂದ್ರರ ಉದ್ದೇಶ ಕಾವ್ಯ ಬರೆಯುವುದು ಆಗಿರ್ಲಿಲ್ಲ. ಇಲ್ಲದೇ ಇದ್ರೆ 50 ವರ್ಷದಲ್ಲಿ ನನ್ನಲ್ಲದಂತ 16 ಕವನ ಸಂಕಲನಗಳನ್ನ ಅವರು ಬರಿಬಹುದಾಗಿತ್ತು. ಆದ್ರೆ ಅವರು ಮೂಲತಃ ಆಧ್ಯಾತ್ಮಿಕ ಪಿಪಾಸು ಆಗಿದ್ರು, ಆಧ್ಯಾತ್ಮಿಕ ಜೀವಿ ಆಗಿದ್ರು. ದೇವರೊಂದಿಗೆ ಅವರ ಸಂಬಂಧ ಇತ್ತು. he did not negotiate with his emotions and feelings. He negotiated with God, divinity. ದೈವತ್ವದೊಂದಿಗೆ, ದೇವರೊಂದಿಗೆ ಅನುಸಂಧಾನ ಮಾಡಿದ ಬಹಳ ಅದ್ಭುತವಾದಂತಹ ಕವಿ ಮಧುರಚಂದ್ರರು. ಸಿಂಪಿಯವರು ಒಂದ್ ಕಡೆ ಇದರ ಮುನ್ನುಡಿಯಲ್ಲಿ ಹೇಳ್ತಾರೆ. ಸಿಂಪಿಯವರು ಸಾಹಸ, ತಾಳ್ಮೆ, ಪರಿಶ್ರಮ, ಅದ್ಭುತ ಅನುಭವ, ಸತ್ಯ ಪ್ರಮಾಣಗಳನ್ನು ಕುರಿತು ನಿಷ್ಠೆ, ಈ ಎಲ್ಲಾ ಲಕ್ಷಣಗಳು, ಗುಣಗಳು ಮಧುರಚಂದ್ರಲ್ಲಿ ಇದ್ದವು ಎಂದು ಬೇಂದ್ರೆಯವರು ಮುನ್ನುಡಿಯಲ್ಲಿ ಬರೀತಾರೆ. ಒಂದು ಸಾಹಸ, ತಾಳ್ಮೆ, ಪರಿಶ್ರಮ. ದೇವರನ್ನ ಒಲಿಸಿಕೊಳ್ಳಲಿಕ್ಕೆ ದೊಡ್ಡ ತಾಳ್ಮೆ ಬೇಕು. ಯಾವುದೋ ಒಂದು ಹುಡುಗಿಯನ್ನ ಒಲಿಸಿಕೊಳ್ಬೇಕು ಅಂತಂದ್ರೆ ಬಹಳ ಬಹಳ ತಾಳ್ಮೆ ಇರ್ಬೇಕಾಗ್ತದೆ, ಹೌದಲ್ಲ? ದೇವನನ್ನ ಒಲಿಸಿಕೊಳ್ಬೇಕು ಅಂತಂದ್ರೆ, ಚನ್ನಮಲ್ಲಿಕಾರ್ಜುನನ್ನ ಉಳಿಸಿಕೊಳ್ಬೇಕು ಅಂತಂದ್ರೆ, ಕೂಡಲ ಸಂಗಮ ದೇವನನ್ನು ಉಳಿಸಿಕೊಳ್ಬೇಕು ಅಂತಂದ್ರೆ, ಯಾವುದೇ ದೇವನನ್ನ, ಭಗವಂತನನ್ನ ನಾವು ಉಳಿಸಿಕೊಳ್ಬೇಕಂತಂದ್ರೆ ಪರಿಶ್ರಮ ಬೇಕಾಗ್ತದೆ, ತ್ಯಾಗ ಬೇಕಾಗ್ತದೆ, ತಾಳ್ಮೆ ಬೇಕಾಗ್ತದೆ. ಎಲ್ಲ ಶಕ್ತಿಗಳು ಮಧುರಚಂದ್ರಲ್ಲಿ ಇದ್ವು. ಜೊತೆಗೆ ಸ್ವತಃ ತಮ್ಮ ಬಾಳನ್ನೇ ಪ್ರಯೋಗಕ್ಕೆ ಒಡ್ಡಿ ಆತ್ಮಶೋಧನೆ ಮಾಡಿದ್ದಾರೆ ಅಂತ ಸಿಂಪಿಯವರು ಹೇಳ್ತಾರೆ. ಪ್ರಯೋಗಕ್ಕೆ ಒಡ್ಬೇಕಾಗ್ತದೆ. ಯಾಕಂದ್ರೆ ಅಧ್ಯಾತ್ಮ ಅನ್ನೋದು ಪ್ರತಿನಿತ್ಯ ವ್ಯಕ್ತಿ ತನ್ನ ವ್ಯಕ್ತಿತ್ವದೊಂದಿಗೆ, ಭಾವನೆಗಳೊಂದಿಗೆ, ಮನಸ್ಸಿನೊಂದಿಗೆ ಪ್ರಯೋಗವನ್ನ ಮಾಡ್ಬೇಕಾಗ್ತದೆ. ಬಸವಣ್ಣ ಆ ಕೆಲಸವನ್ನ ಮಾಡಿದ್ದಾನೆ. ಪ್ರತಿಯೊಂದು ವಚನದಲ್ಲೂ ಕೂಡ ಬಸವಣ್ಣ ಆತ್ಮಶೋಧವನ್ನ ಮಾಡಿಕೊಂಡಿದ್ದಾನೆ. ತನ್ನನ್ನು ತಾನು ತೀವ್ರವಾದ, ಅತ್ಯಂತ ಕಠಿಣವಾದ ಪರೀಕ್ಷೆಗೆ ಮತ್ತು ಪ್ರಯೋಗಕ್ಕೆ ಒಳಪಡಿಸಿದ್ದಾನೆ. ಅದರ ಬಗ್ಗೆ ನಾನು ವಿವರವಾಗಿ ಹೇಳೋದಿಲ್ಲ.
ಬೇಂದ್ರೆ ಅವರು ಹೇಳ್ತಾರೆ, ಮಧುರ ಚನ್ನರ ಕೃತಿಯಲ್ಲಿ ವ್ಯಂಜನ ಶಕ್ತಿಯು ವಿಪುಲವಾಗಿದೆ. ಇವರ ಭಾವಾವೇಶವು ರಸಿಕರನ್ನು ಅಂತರ್ಮುಖರನ್ನಾಗಿ ಮಾಡುವುದು. ನನ್ನ ಕವಿತೆಯಲ್ಲಿ ಇವರ ಆಧ್ಯಾತ್ಮಿಕ ಪುನರ್ಜನ್ಮವಾಗಿದ್ದರೆ ದೇವತಾ ಪೃಥ್ವಿ ಕವನವು ಶಿರೋರತ್ನವಾಗಿದೆ. ಅಂದ್ರೆ ಬೇಂದ್ರೆ ಅವರು ಮಧುರ ಚನ್ನರ ಕಾವ್ಯದ ಶಕ್ತಿಯನ್ನ ಸರಿಯಾಗಿ ಗುರುತಿಸಿದರು. ಬೇಂದ್ರೆಯವರಿಗೆ ಮಧುರ ಚನ್ನರ ಬಗ್ಗೆ, ಅವರ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ, ಅವರ ಕಾವ್ಯದ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸ ಇತ್ತು. ದೇ ವೇರ್ ರಿಯಲಿ ವೆರಿ ಗ್ರೇಟ್ ಫ್ರೆಂಡ್ಸ್. ವಿ ಶುಡ್ ಸೆಲ್ಯೂಟ್ ದೆಮ್ and to their friendship. ಸೊ ಬೇಂದ್ರೆ ಮತ್ತು ಮಧುರ ಚನ್ನರ ನಡುವೆ ಒಂದು ಆತ್ಮೀಯವಾದ ಒಡನಾಟ ಇತ್ತು. ಇದ್ರ ಬಗ್ಗೆ ನಾನೊಂದು ಕೆಲವು ನಿಮಿಷಗಳಲ್ಲಿ ಆಗ್ತೇನೆ. ಮತ್ತೆ ಸಂವಾದವನ್ನ ಚರ್ಚೆಯನ್ನ ಮುಂದುವರಿಸಬಹುದು. ಇಬ್ಬರ ನಡುವೆ ಒಂದು ಬಹಳ ಆತ್ಮೀಯವಾದ ಒಡನಾಟ ಇತ್ತು. ನನಗೆ ಒಬ್ಬ ಶಿಕ್ಷಕನಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಅವರ ಇಬ್ಬರ ನಡುವಿನ ಸ್ನೇಹ ಸಂಬಂಧದ ಬಗ್ಗೆ ಬಹಳ ಆಸಕ್ತಿ ಇದೆ. ಯಾಕೆಂದ್ರೆ ಅಂತ ಒಂದು ಸ್ನೇಹಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೇನೆ. ಹೆಚ್ಚು ನಾನು ಅದರ ಬಗ್ಗೆ ಹೇಳೋದಿಲ್ಲ. ಸ್ನೇಹದ ಹೆಸರಿನಲ್ಲಿ ನಾವೇನೇನು ಮಾಡ್ತಾ ಇದ್ದೀವಿ ಅಂತ ನಾನು ಈಗ ಹೇಳೋದಿಲ್ಲ. ಬೇಂದ್ರೆ ಮಧುರ ಚನ್ನರಿಗಾಗಿ ಕಾಯ್ದು ಕೂತಿದ್ರು. ಮಧುರ ಚನ್ನ ಕೂಡ ಬೇಂದ್ರೆ ಅಂತ ಒಬ್ಬ ಗೆಳೆಯನಿಗಾಗಿ ಕಾಯ್ದು ಕೂತಿದ್ರು. ನಮಗೂ ಬೇಕು ಒಬ್ಬ ಬೇಂದ್ರೆ, ನಮಗೂ ಬೇಕು ಒಬ್ಬ ಮಧುರ ಚನ್ನ. ಎಲ್ಲಿದ್ದಾರೋ ಮಧುರ ಚನ್ನ ಗೊತ್ತಿಲ್ಲ. ಈ ಕಲಂದ್ರ ಅವರಲ್ಲೇ ನಾನು ಮಧುರ ಚನ್ನರನ್ನ ಕಾಣಬೇಕಾಗಿದೆ. ಬೇಂದ್ರೆಯವರ ಅತ್ಯಂತ ಆತ್ಮೀಯ ಗೆಳೆಯ ಮಧುರ ಚನ್ನರಾಗಿದ್ರು. ಮಧುರ ಚನ್ನರ ನಲ್ಮೆಯ ಗೆಳೆಯ ಬೇಂದ್ರೆಯವರಾಗಿದ್ರು. ಬೇಂದ್ರೆಯವರ ಆಧ್ಯಾತ್ಮಿಕ ಹಸಿವನ್ನ ಮಧುರ ಚನ್ನರು ಹಿಂಗಿಸಿದರು. ಮಧುರ ಚನ್ನರ ಕಾವ್ಯದ ಹಸಿವನ್ನ ಬೇಂದ್ರೆ ತೃಪ್ತಿಪಡಿಸಿದರು. ಅವರಿಬ್ರು ಅಪೂರ್ಣ. ಬೇಂದ್ರೆಯವರು ಮಧುರ ಚನ್ನರ ಮೂಲಕ ಪೂರ್ಣತ್ವ ಪಡೆದುಕೊಂಡ್ರು. ಮಧುರ ಚನ್ನರು ಬೇಂದ್ರೆಯವರ ಮೂಲಕ ಪರಿಪೂರ್ಣರಾದರು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಬೇಂದ್ರೆಯವರಿಗೆ ಅಧ್ಯಾತ್ಮದ ಹಸಿವಿತ್ತು, ಅಧ್ಯಾತ್ಮದ ಸಾಧನೆ ಮಾಡುವ ಹಂಬಲ ಇತ್ತು. ಅವರು ತಮ್ಮದೇ ಆದ ರೀತಿಯಲ್ಲಿ ಅಧ್ಯಾತ್ಮದ ಹಾದಿಯಲ್ಲಿ ನಡೆದು ಬಂದವರೇ. ಆದ್ರೆ ಅವರೆಲ್ಲ ಆಧ್ಯಾತ್ಮಿಕ ಸಾಧನೆಯನ್ನ ಪೂರ್ಣಗೊಳಿಸಿದವರು ಮಧುರ ಚನ್ನರು ಅದ್ಭುತವಾದ ಕಾವ್ಯ ಬರೆಯುವ ಶಕ್ತಿ ಇತ್ತು, ಬರೆದ್ರು, ಇನ್ನೂ ಬರಿಬೇಕಾಗಿತ್ತು. ಅದನ್ನ ಪೂರ್ಣಗೊಳಿಸಿದವರು ಬೇಂದ್ರೆಯವರು. ಹೀಗಾಗಿ ಆ ಸಂಬಂಧ ನನಗೆ ಬಹಳ ಇಷ್ಟ ಆಗ್ತದೆ. ಮಧುರ ಚನ್ನರು ಬೇಂದ್ರೆಯವರ ಕನಸಾಗಿದ್ದರು. ಬೇಂದ್ರೆ ಮಧುರ ಚನ್ನರ ಕನಸಾಗಿದ್ದರು. ಕನ್ನಡ ಕಾವ್ಯದಲ್ಲಿ ಬೇಂದ್ರೆ ಮಧುರ ಚನ್ನರಂತ ಇನ್ನೊಂದು ಜೋಡಿ ಸಿಗುವುದು ಸಾಧ್ಯವಿಲ್ಲವೇನೋ. ಇಬ್ರು ಒಬ್ಬರ ಬಗೆಗೆ ಒಬ್ರು ಅಪಾರವಾದ ಪ್ರೀತಿಯನ್ನ, ವಿಶ್ವಾಸವನ್ನ ಇಟ್ಕೊಂಡಿದ್ರು. ಈಗ ನನ್ನನ್ನೆಲ್ಲ ಕವನದಲ್ಲಿ ಬರ್ತಕ್ಕಂಥ ಒಂದು ಪದ್ಯ, ಅದನ್ನ ಆಗಲೇ ಗೀತಯೋಗಿ ಓದಿದ್ರು. ಕೆಲವು ವಿಮರ್ಶಕರು ಹೇಳ್ತಾರೆ ಇದು ಬೇಂದ್ರೆಯವರ ಕುರಿತು ಮಧುರ ಚನ್ನರು ಬರೆದ ಪದ್ಯವಾಗಿದೆ ಎಂದು. ದೇವಲೀಲೆಯೋ ಕಾಣೆ ಕರ್ಮಜಾಲವೋ ಕಾಣೆ, ಅದು ನಮ್ಮ ಬುದ್ಧಿ ಆಚೆಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂತಹ ವಸ್ತು ಭವದಲ್ಲಿ ಕಾಣೆ ಮನಗಂಡ ಮಾತು. ಯಾವುದು ಮಾತು ಅಂತಂದ್ರೆ ಪ್ರೀತಿ ಅಂತ ಒಂದು ಸುಂದರವಾದ ವಸ್ತು, ಅದ್ಭುತವಾದ ವಸ್ತು ಭವದಲ್ಲಿ ಇಲ್ಲ ಅನ್ನೋದು. ಸೊ ಆದ್ರೆ ಮಧುರ ಚನ್ನರು ತೀರಿಕೊಂಡಾಗ ಬೇಂದ್ರೆ ಅವರು ಸೋಲಾಪುರದಲ್ಲಿದ್ರು. ಅಲ್ಲಿಗೆ ಅವರ ಅಂತ್ಯಕ್ರಿಯೆಯಲ್ಲಿ ಅವರು ಪಾಲ್ಗೊಂಡ್ರು. ಆಗ ಅವರು ಮಧುರ ಚನ್ನರ ಕುರಿತು ಮಾತುಗಳನ್ನ ಆಡಿದ್ದಾರೆ. ಕೆಲವು ಮಾತುಗಳು, 4 ಸಾಲುಗಳು, ಅದ್ಭುತವಾದಂತ ಸಾಲುಗಳು ನಮಗೆ. ಯಾಕಂತ ಎಲ್ಲರೂ ಮೋರೆ ಸಪ್ಪಗ ಮಾಡ್ಕೊಂಡು ಕುಂತೀರಿ. ಬೇಂದ್ರೆ ಪದಗಳು. ಯಾಕಂತ ಎಲ್ಲರೂ ಮೋರೆ ಸಪ್ಪಗ ಮಾಡ್ಕೊಂಡು ಕುಂತೀರಿ. ನಾವು ಇವತ್ತು ಚೆನ್ನಪ್ಪನ ಹೂತಿಲ್ಲ ಬಿತ್ತೀವಿ. ಸಾಮಾನ್ಯ ಜನರ ಸತ್ರ ನಾವು ಅದನ್ನ ಹೂತ್ ಬಿಡ್ತೀವಿ, ಕ್ರಿಮೇಟ್ ಮಾಡ್ತೀವಿ. ಅವ್ರು ಹೇಳ್ತಾರ ನಾವು ಹುತ್ತಿಲ್ಲ ಬಿತ್ತೀವಿ. ಭೂಮಿಯಾಗಿರೋ ಚೆನ್ನಪ್ಪ ಬೆಳಿ ಆಗ್ತಾನ. ಬೆಳಿಯಾಗಿನ ಕಾಳು 1 2 ಆಗಿ 2 4 ಆಗಿ ನಾಡೆಲ್ಲ ತುಂಬ್ತದ. ನಾ ಹಂಗ ಭಾವಿಸ್ಕೊಂಡಿದ್ದೀನಿ, ನೀವು ಹಂಗನ ತಿಳ್ಕೋರಿ, ಮನಸ್ಸು ಹಗರಾಗ್ತದ ಅಂತಾರ. ಇಲ್ಲಿ 2 ಮಾತುಗಳು. ನಾವು ಚೆನ್ನಮಲ್ಲಪ್ಪನನ್ನ ಹೂತಿಲ್ಲ ಬಿತ್ತಿದ್ದೇವೆ. ಭೂಮಿಯೊಳಗ ಚೆನ್ನಮಲ್ಲಪ್ಪ ಬೆಳಿ ಆಗ್ತಾರೆ.
ಬೆಳೆಯಾಗಿನ ಕಾಳು ಒಂದು ಎರಡಾಗಿ ಎರಡು ನಾಲ್ಕಾಗಿ ನಾಡೆಲ್ಲ ತುಂಬುತ್ತದೆ. ಆದ್ರೆ ನಾವು ಕಳೆದ 50-60 ವರ್ಷಗಳಿಂದ ಗೀತಾ ಯೋಗಿಯವರೇ ನಾವು ಆ ಸಮಯಕ್ಕಾಗಿ ಆ ಒಂದು ಅಮೃತ ಗಳಿಗೆಗಾಗಿ ಕಾದಿದ್ದೀವಿ. ಇನ್ನು ಆ ಭೂಮಿಯಲ್ಲಿದ್ದಾರೆ, ಕನ್ನಡ ಭೂಮಿಯಲ್ಲಿದ್ದಾರೆ. ಅವರು ಬೆಳೆಯಾಗಿ ಬರಬೇಕು, ಒಂದು ಕಾಳು ಎರಡಾಗ್ಬೇಕು. ನಾಡಿನುದ್ದಕ್ಕೂ ಚನ್ನಮಲ್ಲಪ್ಪನವರು ಹುಟ್ಟಿ ಬರ್ಬೇಕು ಅಂತ ನಾನು ಬಯಸ್ತೇನೆ. ಇನ್ನು ಈ ನನ್ನ ಕವನದ ಬಗ್ಗೆ ನಾನು ಯಾವ ಮಾತುಗಳನ್ನ ಆಡ್ಬೇಕಾದ ಅಗತ್ಯ ಇಲ್ಲ. ಇನ್ನೊಂದು ಬೇಂದ್ರೆಯವರ ಒಂದು ಪದ್ಯದ ಸಾಲನ್ನ, ಅಂದ್ರೆ ಚನ್ನಮಲ್ಲಪ್ಪನವ್ರ ಬಗ್ಗೆ ಅವರು 2-3 ಕವನಗಳನ್ನ ಬರೆದಿದ್ದಾರೆ. ಒಂದು ಕವನದ ಒಂದು ಪದ್ಯ ಮಾತ್ರ ನಾನು ಓದಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎರೆಯುವೆನು ಬಾ ನಿನ್ನ ನಮ್ಮ ಪಟ್ಟದ ಮರಿಯೇ. ಎಂತ ಅದ್ಭುತವಾದಂತ ಸಾಲು. ಎರೆಯುವೆನು ಬಾ, ತಾಯಿ ಮಗುವನ್ನ ತಾಯಿ ಎರಿತಾಳೆ. ಎರೆಯುವನು ಬಾ ನಿನ್ನ ನಮ್ಮ ಪಟ್ಟದ ಮರಿಯೇ, ಸಕಲ ತೀರ್ಥವ ಕ್ಷೀರ ನೀರು ತಂದು. ಯಾವುದೇ ಒಂದು ಹೊಳೆ ನೀರಲ್ಲ, ದೇಶದ ಎಲ್ಲಾ ಹೊಳೆಗಳ ನೀರು, ಸಕಲ ತೀರ್ಥದ ಕ್ಷೀರ ನೀರ ತಂದು ಎರೆಯುವೆನು ಬಾ ನಿನ್ನ ನಮ್ಮ ಪಟ್ಟದ ಮರಿಯೇ. ಬೆರಗಾಗಿ ಬೆರೆತು ಆ ಶಿವನಲ್ಲಿ ದೇವನಲ್ಲಿ ಪಡೆದಪ್ಪನಾಗು ಎಂದು ಇದು ಒಂದು ಹಾರೈಕೆ ಅವರ ಬೇಂದ್ರೆಯವ್ರದ್ದು. ಹೀಗೆ ಬೇಂದ್ರೆ ಮತ್ತು ಮಧುರಚಂದ್ರರು ಕನ್ನಡ ಆಧುನಿಕ ಕನ್ನಡ ಕಾವ್ಯದ 2 ಧ್ರುವತಾರೆಗಳಿದ್ದಂತೆ. ಇಬ್ಬರ ನಡುವೆ ಬಹಳ ಆತ್ಮೀಯವಾದ ಅನ್ಯೋನ್ಯವಾದ ಸಂಬಂಧ ಇತ್ತು. ಇತ್ತೀಚೆಗೆ ನಮಗೆ ಸಂಬಂಧಗಳಲ್ಲಿ ವಿಶ್ವಾಸ ಹೋಗ್ತಾ ಇದೆ, ಸ್ನೇಹದಲ್ಲಿ ವಿಶ್ವಾಸ ಹೋಗ್ತಾ ಇದೆ, ಗುರು ಶಿಷ್ಯರಲ್ಲಿ ವಿಶ್ವಾಸ ಹೋಗ್ತಾ ಇದೆ, ಕುಟುಂಬಗಳು ಶಿಥಿಲಗೊಳ್ತಾ ಇದ್ದಾವೆ. ತಂದೆಯನ್ನು ಒಪ್ಪದ ಮಕ್ಕಳನ್ನು ಒಪ್ಪದ ತಂದೆ, ಈ ಅನೇಕ ಬಿಕ್ಕಟ್ಟುಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆಯ ಉದ್ದೇಶ, ನಮ್ಮೆಲ್ಲರ ಉದ್ದೇಶ ಏನಾಗಿದೆ ಅಂತಂದ್ರೆ ಸಂಬಂಧಗಳನ್ನ ಕಾಪಾಡಿಕೊಳ್ಳುವುದು, ಸಂಬಂಧಗಳನ್ನ ಬೆಳೆಸುವುದು ಕಟ್ಟೆಯ ಉದ್ದೇಶವಾಗಿದೆ. ಮಧುರಚಂದ್ರಂತ ಕವಿಯ ಕಾವ್ಯವನ್ನ ಕುರಿತು ಚಿಂತನೆ ಮಾಡುವುದರ ಮೂಲಕ, ಚಿಂತನ ಮಂಥನ ಮಾಡುವುದರ ಮೂಲಕ, ಚರ್ಚೆ ಮಾಡುವುದರ ಮೂಲಕ ನಾವು ನಮ್ಮ ಎದೆಯಲ್ಲಿ ಪ್ರೀತಿಯ ಬಳ್ಳಿಯನ್ನ ಜೀವಂತವಾಗಿ ಇಟ್ಟುಕೊಳ್ಳಲು ಸಾಧ್ಯವಿದೆ ಎಂಬ ಮಾತನ್ನು ಹೇಳೋದ್ರ ಮೂಲಕ ನನ್ನ ಮಾತಿಗೆ ನಾನು ವಿರಾಮ ನೀಡ್ತೇನೆ. ಶನಿವಾರ ದಿವಸ ಧಾರವಾಡದಲ್ಲಿ ಶೇಕ್ಸ್ಪಿಯರ್ನ ನಾಟಕಗಳ ವಿಶೇಷ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸ್ನೇಹಿತರಾದ ಡಾಕ್ಟರ್ ಶಿವಾನಂದ್ ಕಡಿಗಿಮನಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. RJ ಹೆಗಡೆ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವೆಂಕಟಗಿರಿ ದಳವಾಯಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಜಯಕುಮಾರ್ ಕಟ್ಟಿಗೆ ಹಳಿಮಠ್ ಮತ್ತು DM ಹಿರೇಮಠರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಬೆಂಗಳೂರಿನ CVG ಪಬ್ಲಿಕೇಶನ್ ಒಡೆಯರಾದ CVG ಚಂದ್ರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಧಾರವಾಡ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಕಟ್ಟೆಯ ಬಳಗದವರು, ಸ್ನೇಹಿತರು, ಸುತ್ತಮುತ್ತಲಿನ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ನಾನು ಕೋರುತ್ತೇನೆ. ಮತ್ತೆ ಶನಿವಾರ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನೀವು ಚರ್ಚೆಯನ್ನ ಮುಂದುವರಿಸಬಹುದು. ತುಂಬಾ ಹೃದಯದ ಧನ್ಯವಾದಗಳು ಸರ್. ಬೇಂದ್ರೆ ಮತ್ತು ಮಧುರಚನ್ನರ ನಡುವಿರತಕ್ಕಂತಹ ಸ್ನೇಹ ಮತ್ತು ಆ ಸ್ನೇಹದ ಪ್ರಾಮುಖ್ಯತೆಯನ್ನ ತಿಳಿಸಿಕೊಟ್ಟಿರ್ತಕ್ಕಂತಹ ತಮ್ಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಚರ್ಚೆಗೆ ಅವಕಾಶವಿದೆ. ಯಾರಾದರೂ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಸರ್ಗೆ ಕೇಳಬಹುದು. ಸರ್ ನಮಸ್ಕಾರ. ಪ್ರಶ್ನೆ ಇಲ್ಲ. ಗೀತಾ ಯೋಗರ ಇವತ್ತಿನ ಭಾಷಣ, ಮಾತುಗಳು ಮತ್ತು ಅಧ್ಯಕ್ಷರ ಮಾತುಗಳು ಇವು ಬರೀ ಉಪನ್ಯಾಸ ಅಲ್ಲ ಸರ್, ಇದು ಒಂದು ಸಾಹಿತ್ಯಕ ರಸದೌತಣ ಇವತ್ತಿನ. ಚೆನ್ನಾಗಿತ್ತು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟರ್ ಪ್ರಶಾಂತ್ ಸರ್. ಎಸ್ ಸರ್, ಹೇಳಿ ಸರ್. ಸರ್ ತಾವೇನಾದ್ರೂ ಕೇಳಬೇಕಾಗಿತ್ತು ಕೇಳಿ ಸರ್. ಓಕೆ ಸರ್.
ಸರ್ ಏನಿಲ್ಲ, ನಾನು ಅವ್ರದ್ದು ಇದನ್ನ ನೋಡ್ತಾ ಇದ್ದೆ ಸರ್. ಅವರು ಟಾಲ್ಸ್ಟಾಯ್ ಅವರ ಒಂದು ಆತ್ಮಕಥನೆಯನ್ನ ಇದು ಮಾಡಿದ್ದಾರೆ ಸರ್, ಕನ್ನಡದಲ್ಲಿ ಏನೋ ಅನುವಾದ ಮಾಡಿದ್ದಾರೆ. ಸೊ ಅದರಿಂದ ಹೌದು. ಏನಾದ್ರೂ ಅವರು ಇನ್ಫ್ಲೂಯೆನ್ಸ್ ಆಗಿದ್ರ ಅಂತ ಸರ್? ಯಾಕಂದ್ರೆ ಕನ್ನಡದಲ್ಲಿ ಗಾಂಧೀಜಿ ಆಗ್ಲಿ ಕೆಲವೊಂದಿಷ್ಟು ಪ್ರಮುಖ ವ್ಯಕ್ತಿಗಳು ಟಾಲ್ಸ್ಟಾಯ್ ಇಂದ ಆಗಿದ್ರು. ಸೊ ಅವ್ರ ಮೇಲೆ ಏನಾದ್ರೂ ಟಾಲ್ಸ್ಟಾಯ್ ಅವರ ಪ್ರಭಾವ ಬೀರುತ್ತೇನೋ ಅಂತ ಒಂದು ಕ್ವಶನ್. ಮುಖ್ಯವಾಗಿ ಅರವಿಂದರ ಪ್ರಭಾವವೇ ಅವರು ಪ್ರಸ್ತಾಪ ಮಾಡಿದ್ದು ಸರ್. ಅದೇ ಸರ್, ಮುಖ್ಯವಾಗಿ ಅವ್ರು ಪ್ರಸ್ತಾಪ ಮಾಡಿದ್ದು. ಹೌದು. ಟಾಲ್ಸ್ಟಾಯ್ ಅವರ ಕೃತಿಯನ್ನ ಅವರು ಅನುವಾದ ಮಾಡಿದ್ದು, ನಾನು ಅವರ ಎಲ್ಲಾ ಕೃತಿಗಳನ್ನ ಓದಿನಿ, ನನಗೆ ಪಟ್ಟನೆ ಅದು ನೆನಪು ಬರ್ತಾ ಇಲ್ಲ. ಆದ್ರೆ ಅನುವಾದ ಮಾಡ್ಯಾರ ಅದು ಪ್ರಭಾವದಿಂದ ಅಂಥೇಳಿ ಏನ ಇರ್ಲಾಕಿಲ್ಲ. ಅನುವಾದ ಅಷ್ಟೇ ಆಗಿರಬಹುದು. ಆದರೆ ಇಷ್ಟಪಟ್ಟು ಪ್ರಭಾವದಿಂದ ಅನುವಾದ ಮಾಡಿದ್ದು ಅರವಿಂದೋ ಅವರ ಅನೇಕ ಕೃತಿಗಳು ಅವರು ಇವೆ ಸರ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ಮಧುರಚನ್ನರು ಮತ್ತು ಬೇಂದ್ರೆಯವರ ಸ್ನೇಹದ ಬಗ್ಗೆ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ವಿಸ್ತಾರವಾಗಿ ಮಾತಾಡಿದ್ರಲ್ಲ. ಬೇಂದ್ರೆಯವರು ಮಧುರಚನ್ನರ ಮೇಲ್ಗಡೆ 5 ಕವಿತೆಗಳನ್ನ ಬರೆದಿದ್ದಾರೆ. 5 ಕವಿತೆಗಳು ಮಧುರಚನ್ನರ ಬಗ್ಗೆ ಬರೆದಿದ್ದಾರೆ. ಮಧುರಚನ್ನರು 1 ಕವಿತೆ ಬರೆದಿದ್ದಾರೆ ಬೇಂದ್ರೆಯವರ ಮೇಲ್ಗಡೆ, 1 ಕವಿತೆ. ಯಾಕಂದ್ರೆ ಅವ್ರ ಲೈಫ್ ಸ್ಪ್ಯಾನ್ ಅಷ್ಟೇ ಇತ್ತು. ಆಮೇಲೆ ಅವರು ಧ್ಯಾನಾಸಕ್ತ ಜೀವಿಯಾಗಿದ್ರು, ಹೀಗಾಗಿ 1 ಕವಿತೆ ಬರೆದಿದ್ದಾರೆ. ಆಮೇಲೆ ಆ 5 ಕವಿತೆಗಳು, ಬೇಂದ್ರೆಯವರ 5 ಕವಿತೆಗಳು, ಅದರ ಧ್ವನಿಯನ್ನ ನಾವು ಅರ್ಥ ಮಾಡ್ಕೊಂಡಿವ ಅಂದ್ರೆ ಮಧುರಚನ್ನರ ಎತ್ತರ ಮತ್ತು ಗೊತ್ತಾಗುತ್ತೆ. ಓಕೆ ಸರ್, ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ ಸರ್? ಓಕೆ, ಹಾಗಾದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟ. ಸೊ ಇದೇ ಶನಿವಾರ ಧಾರವಾಡದಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಉದ್ಘಾಟನಾ ಸಮಾರಂಭ ಇರುವುದರಿಂದ ಅದು ಆಫ್ಲೈನ್ ಅಲ್ಲಿ ಇರ್ತದೆ. ಯಾರಾದ್ರೂ ಕೂಡ ಆ ಪ್ರೋಗ್ರಾಮ್ಗೆ ಬರಬಹುದು. ಡಾಕ್ಟರ್ ದ ರಾ ಬೇಂದ್ರೆ ಭವನದಲ್ಲಿಯೇ ಈ ಒಂದು ನಾಟಕ ಉಪನ್ಯಾಸ ಮಾಲಿಕೆಯನ್ನ ನಾವು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಆ ಒಂದು ಪ್ರೋಗ್ರಾಮ್ಗೆ ಸ್ವಾಗತ. ಇದೇ ರೀತಿ ನಮ್ಮ ಇಂದಿನ ಉಪನ್ಯಾಸದ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದಂತಹ ಇವತ್ತಿನ ಉಪನ್ಯಾಸಕರಾದ ಗೀತಗೋಯಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್. ಹಾಗೇನೆ ಈ ಸಮಾರಂಭದ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ, ಹಾಗೂ ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವ ನಮನಗಳನ್ನ ಸಲ್ಲಿಸ್ತಾರೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಭೂತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ಥ್ಯಾಂಕ್ ಯು.